ಒತ್ತಡದಲ್ಲಿ ಅಲ್ಲೇನೇನಾಗ್ತದೆ ಅಂದ್ರೆ ಈ ಹೈಡ್ರೋಜನ್ ನ್ಯೂಕ್ಲಿಯಸ್ಗಳು ಅಂದ್ರೆ ಹೈಡ್ರೋಜನ್ ಅಯಾನ್ ಅಂತೀವಿ, H+ ಅಂತೀವಲ್ಲ ನಾವು. ಸೊ ಆ ತರದ H+ ಅದನ್ನ ಪ್ರೋಟಾನ್ ಅಂತಾನೆ ಹೇಳ್ತೀವಿ ನಾವು, ಗೊತ್ತಾಯ್ತಾ? ಆ ತರ 2 ಪ್ರೋಟಾನ್ಗಳು ಅಪ್ಪಳಿಸಿ ಅದು ಹೀಲಿಯಂ ಅನ್ನು ಸೃಷ್ಟಿ ಮಾಡ್ತಾ ಇರ್ತದೆ. ಈ ದ್ರವ್ಯ ರಾಶಿಯಿಂದ ಶಕ್ತಿಯ ಪರಿವರ್ತನೆಗೊಂಡು ಅಪಾರವಾದ ಶಕ್ತಿ ಮತ್ತು ಬೆಳಕನ್ನ ನಾವು ಸೌರವ್ಯೂಹದಿಂದ ನಿರಂತರವಾಗಿ ಪಡಿತಾ ಇದೀವಿ. ಈ ಶಕ್ತಿಯಿಂದನೇ ಈ ಒಂದು ಸೌರಮಂಡಲ ಅಥವಾ ಈ ಭೂಮಂಡಲ ಅದು ಇದು ಇರೋದೇನೆ ಈ ಒಂದು ಶಕ್ತಿ ಮತ್ತೆ ಬೆಳಕಿನಿಂದ. ಯಾಕೆಂದ್ರೆ ಇಲ್ಲಿರ್ತಕ್ಕಂಥ ಪ್ರತಿಯೊಂದು ಜೀವಿ ಕೂಡ ಏನೊಂದು ಕ್ವಾಂಟಮ್ ಎನರ್ಜಿ, ಆ ಒಂದು ಶಕ್ತಿ ಮತ್ತೆ ಬೆಳಕು, ಎಲ್ಲ ಸಸ್ಯಗಳು ಇರ್ಬೋದು, ಪ್ರಾಣಿಗಳು ಇರ್ಬೋದು, ಅಥವಾ ಈ ಮೈಕ್ರೋ ಆರ್ಗ್ಯಾನಿಸಮ್ ಇಂದ ಹಿಡ್ಕೊಂಡು ಮೈಕ್ರೋ ಪ್ಲಾಂಟ್ಸ್ ಎಲ್ಲದರಿಂದ ಈ ಶಕ್ತಿ ಅಷ್ಟು ಅವಶ್ಯಕವಾಗಿದೆ. ಸೊ ಹಾಗಾಗಿ ನೋಡಿ, ಅಲ್ಲೂ ಸಹ ನಮಗೆ ಬರ್ತಕ್ಕಂಥದ್ದು ಇದೇ ಒಂದು ನ್ಯೂಕ್ಲಿಯರ್ ಅಥವಾ ಏನು ಅಣುಶಕ್ತಿಗೆ ಒಂದು ಶಕ್ತಿಯಿಂದಲೇ ಇಲ್ಲಿ ಬರ್ತಾ ಇರ್ತದೆ. ಈ ರೀತಿ ನೋಡಿ, ಇಲ್ಲೆಲ್ಲ ಸುಮಾರು ಇಲ್ಲಿ ಸುಮ್ಮನೆ ರಿಯಾಕ್ಷನ್ ತೋರಿಸಿ ನೋಡಿ. ಒಂದು ಪ್ರೋಟಾನ್ 2 ಸೇರಿ ಡ್ಯೂಟೂರಿಯಂ ಆಗೋದು, ಆಮೇಲೆ ಡ್ಯೂಟೂರಿಯಂ ಮತ್ತೊಂದು ಪ್ರೋಟಾನ್ ಸೇರಿ ಹೀಲಿಯಂ ಆಗ್ತಕ್ಕಂಥದ್ದು. ಸೊ ಹೀಲಿಯಂಗಳಾಗಿ ಸೊ ಡ್ಯೂಟೂರಿಯಂ ಮತ್ತೆ ಹೀಲಿಯಂಗಳಾಗಿ ದೊಡ್ಡ ಹೀಲಿಯಂ ನ್ಯೂಕ್ಲಿಯಸ್ ಆಗ್ತಕ್ಕಂಥದ್ದು. ಈ ರೀತಿಯ ಒಂದು ರಾಸಾಯನಿಕ ಕ್ರಿಯೆಗಳನ್ನ ಇಲ್ಲಿ ತೋರಿಸ್ತಾ ಇದೀನಿ. ಇದರಿಂದ ಏನೋ ಸೌರವ್ಯೂಹದಿಂದ ಆಗ್ತಕ್ಕಂಥದ್ದನ್ನ. ಭಾರತದಲ್ಲಿ ಈ ತರದ್ದೇನು ಆಟೋಮಿಕ್ ಎನರ್ಜಿ ಅಂತೀವಲ್ಲ, ಇದು ನೋಡಿ ಭಾರತದ ತುಂಬೆಲ್ಲ ಭಾರತ ಸರ್ಕಾರ ಇದು ಡಿಪಾರ್ಟ್ಮೆಂಟ್ ಆಫ್ ಆಟೋಮಿಕ್ ಎನರ್ಜಿ ಅಂತ ಏನಂತೀವಿ, DAE ಅಂತ. ಇದೇ ತರ ಇನ್ನೆರಡು ಇಸ್ರೋ, ಭಾರತೀಯ ಸ್ಪೇಸ್ ರಿಸರ್ಚ್ ಆರ್ಗನೈಸೇಷನ್ ಅಂತೇಳಿ, ಆಮೇಲೆ ಇನ್ನೊಂದು DRDO, ಡಿಫೆನ್ಸ್ ರಿಸರ್ಚ್ ಡೆವಲಪ್ಮೆಂಟ್ ಆರ್ಗನೈಸೇಷನ್ ಅಂತೇಳಿ. ಈ 3 ಬಹಳ ದೊಡ್ಡ ಒಂದು ಸಂಶೋಧನಾ ಮತ್ತೆ ಇವು ಕೇಂದ್ರ ಇನ್ಸ್ಟಿಟ್ಯೂಟ್ಗಳು ಇವು ಭಾರತದಲ್ಲಿ. ಇವು 3ರಲ್ಲಿ ನೋಡಿ, ಇದೇನು ಅಟಾಮಿಕ್ ಎನರ್ಜಿ ಅಂತ ಹೇಳಿದ್ನಲ್ಲ, ಇದ್ರದ್ದು ಏನು ಸಂಶೋಧನಾ ಕೇಂದ್ರಗಳು ಯಾವ್ಯಾವ ಇದಾವಪ್ಪ ಅಂದ್ರೆ ಬಹಳ ದೊಡ್ಡದು ಅಂದ್ರೆ ಭಾಭಾ ಅಟಾಮಿಕ್ ರಿಸರ್ಚ್ ಸೆಂಟರ್ ಅಂತ. ಸೊ ಇದು ಡಾಕ್ಟರ್ ಹೋಮಿ ಬಾಬಾ ಅಂತ ನೀವೆಲ್ಲ ಕೇಳಿರ್ತಾರೆ, ಮುಂದಿನ ಸ್ಲೈಡ್ ಅಲ್ಲಿ ತೋರಿಸ್ತೀನಿ ನಾನು. ಸೊ ಅವರು ಪ್ರಾರಂಭಿಸಿದಂತ ಒಂದು ಇನ್ಸ್ಟಿಟ್ಯೂಟ್ ಇವತ್ತೇನು ಇಲ್ಲಿ ಇಡೀ ಭಾರತದಲ್ಲಿ ಇರ್ತಕ್ಕಂಥ ಎಲ್ಲ ನ್ಯೂಕ್ಲಿಯರ್, ಅದ್ರದ್ದೇನು ನ್ಯೂಕ್ಲಿಯರ್ ಪವರ್ ಪ್ಲಾಂಟ್ ಇರ್ಬೋದು, ನ್ಯೂಕ್ಲಿಯರ್ ಎಲ್ಲಾ ರಿಯಾಕ್ಷನ್ ಅಲ್ಲಿಂದನೇ, ಈ ಒಂದು BIRC ಇಂದನೇ ಅಲ್ಲಿಂದನೇ ಇದ್ರದ್ದು ಪ್ರಾರಂಭ ಆಗ್ತಕ್ಕಂಥದ್ದು. ಅಲ್ಲಿ ಎಲ್ಲಾ ರೀತಿಯ ಸಂಶೋಧನೆಗಳು ನಡೀತವೆ. ಸೊ ಆಮೇಲೆ ಅದು ಬಿಟ್ಟರೆ ನೆಕ್ಸ್ಟ್ ಬಹಳ ದೊಡ್ಡದು ಅಂದ್ರೆ ಇಂದಿರಾ ಗಾಂಧಿ ಸೆಂಟರ್ ಫಾರ್ ಅಟಾಮಿಕ್ ರಿಸರ್ಚ್ ಅಂತ, ಇದು ತಮಿಳುನಾಡು ಕಲ್ಪಕಾಮಲ್ಲಿ ಇದೆ. ಅದೇ ತರ ಈ ಇಂಡೋರ್ ಅಲ್ಲಿ ಮಧ್ಯಪ್ರದೇಶದಲ್ಲಿ ಸೆಂಟರ್ ಫಾರ್ ಅಡ್ವಾನ್ಸ್ ಟೆಕ್ನಾಲಜಿ, ಅದನ್ನೀಗ ರಾಜ ಫಾರ್ ಅಡ್ವಾನ್ಸ್ ಟೆಕ್ನಾಲಜಿ ಅಂತ ಹೇಳ್ತಾರೆ. ಆಮೇಲೆ ಕೋಲ್ಕತ್ತಾದಲ್ಲಿ ಅಂದ್ರೆ ವೇರಿಯಬಲ್ ಎನರ್ಜಿ ಸೈಕ್ಲೋಟ್ರಾನ್ ಸೆಂಟರ್ ಅಂತ ಐತೆ. ಆಮೇಲೆ ಹೈದರಾಬಾದ್ ಅಲ್ಲಿ ಅಟಾಮಿಕ್ ಮಿನರಲ್ಸ್ ಡೈರೆಕ್ಟರೇಟ್ ಅಂತಂದ್ರೆ ನ್ಯೂಕ್ಲಿಯರ್ ರಿಯಾಕ್ಟರ್ ಬೇಕಾದಂತ ಆ ಒಂದು ಇಂಧನ ಫ್ಯೂಯಲ್ ಫ್ಯಾಬ್ರಿಕೇಶನ್ ಅಲ್ಲಿ ನಡೀತದೆ. ಈ ರೀತಿ ಆಮೇಲೆ ಪಬ್ಲಿಕ್ ಸೆಕ್ಟರ್ ನ್ಯೂಕ್ಲಿಯರ್ ಪವರ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಲಿಮಿಟೆಡ್ ಅಂತೇಳಿ, ಅದು ಪೂರ್ತಿ ಇಡೀ ದೇಶದಲ್ಲಿ ಇರ್ತಕ್ಕಂಥ ಎಲ್ಲ ನ್ಯೂಕ್ಲಿಯರ್ ರಿಯಾಕ್ಟರ್ಗಳದ್ದು ಆ ಒಂದು ಇದ್ರಲ್ಲಿ ಬರ್ತದೆ. ಯುರೇನಿಯಂ ಕಾರ್ಪೊರೇಷನ್, ಅದಕ್ಕೆ ಬೇಕಾದಂತ ಫ್ಯೂಯಲ್ ಯುರೇನಿಯಂ ಅನ್ನ ಮೈನಿಂಗ್ ಮಾಡೋದ್ರಿಂದ ಹಿಡ್ಕೊಂಡು ಇಲ್ಲಿ ತಲುಪಿಸ್ತಕ್ಕಂಥದ್ದು. ಇಂಡಿಯನ್ ರೇರ್ ಅರ್ತ್ ಎಲಿಮೆಂಟ್ಸ್, ಇದು ಕೂಡ ನ್ಯೂಕ್ಲಿಯರ್ಗೂ ಬೇಕಾಗ್ತದೆ, ನಮ್ಮ ಇನ್ನು ಬೇರೆ ಎಲ್ಲ ಸೆಮಿ ಕಂಡಕ್ಟರ್ ಎಲೆಕ್ಟ್ರಾನಿಕ್ ಇಂಡಸ್ಟ್ರಿಗಳಿಗೆಲ್ಲ ಬೇಕಾಗ್ತದೆ. ಇದು ಕೂಡ ಈ ಒಂದು ಆಟೋಮಿಕ್ ಎನರ್ಜಿ ಇದರಲ್ಲೇ ಬರ್ತದೆ. ಎಲೆಕ್ಟ್ರಾನಿಕ್ ಕಾರ್ಪೊರೇಷನ್ ಇದು ಹೈದರಾಬಾದ್ ಅಲ್ಲಿ. ಆಮೇಲೆ ಹೆವಿ ವಾಟರ್ ಬೋರ್ಡ್ ಅಂತ, ಅದು ಒಂದು ನೀರಿನ ತರದೇ, ಅದು ಹೆವಿ ವಾಟರ್ ಅಂತೇಳಿ D2 ಅಂತೀವಿ, ಡ್ಯೂಟೂರೇಟೆಡ್ ವಾಟರ್ ಅಂತೇಳಿ. ಇದು ಕೂಡ ನಮ್ಮ ದೇಶದಲ್ಲಿ ಇರ್ತಕ್ಕಂಥ ಒಂದು PHWR ಅಂತ ಹೇಳ್ತೀವಿ, ಪ್ರೆಷರೈಸ್ಡ್ ಹೆವಿ ವಾಟರ್ ರಿಯಾಕ್ಟರ್ ಅಂತ. ಅದಕ್ಕೆ ಏನು ಬಳಸ್ತಕ್ಕಂಥ ಒಂದು ಈ ಕೂಲೆಂಟ್ ಮತ್ತೆ ಮಾಡರೇಟರ್ ಎರಡು ಸಹ ಈ ಹೆವಿ ವಾಟರ್ ಅಂತ. ಅದು ಕೂಡ ನಮ್ಮ ಭಾರತದಲ್ಲೇನೆ ಅದು ಒಂದು ಬಹಳ ಯಥೇಚ್ಛವಾಗಿ ನಾವು ಅದನ್ನ ಉತ್ಪಾದನೆ ಮಾಡ್ತೀವಿ ಮತ್ತೆ ಬೇರೆ ದೇಶಕ್ಕೂ ಸಹ ಅದನ್ನ ಕಳಿಸ್ತೀವಿ. ಅದೇ ರೀತಿ ನ್ಯೂಕ್ಲಿಯರ್ ಫ್ಯೂಯಲ್ ಕಾಂಪ್ಲೆಕ್ಸ್ ಅಂತ ಹೈದರಾಬಾದ್ ಅಲ್ಲೇ ಬೇಕಾದ. ಆಮೇಲೆ ನೋಡಿ ಬ್ರಿಟ್ ಅಂತ, ಬೋರ್ಡ್ ಆಫ್ ರಿಸರ್ಚ್ ಅಂಡ್ ಐಸೋಟೋಪ್ ಟೆಕ್ನಾಲಜಿ ಅಂತ ಹೇಳಿ, ಇಲ್ಲಿ ಹಾಸ್ಪಿಟಲ್ಗೆ ಮತ್ತೆ ಬೇರೆ ಬೇರೆ ಕೈಗಾರಿಕೆಗಳಿಗೆ ಏನ್ ಬೇಕಾಗ್ತಕ್ಕಂತ ಈ ರೇಡಿಯೋ ಐಸೋಟೋಪ್ಸ್ ಏನಿದೆಯೋ ಅದೆಲ್ಲ ಸಪ್ಲೈ ಆಗೋದು ಬ್ರಿಟ್ ಅಂತ. ಇದು ಕೂಡ ಮುಂಬೈನಲ್ಲೇ ವಾಶಿ ಅಂತ ಏನಿದೆಯಲ್ಲ, ನ್ಯೂ ಬಾಂಬೆ, ಸೊ ಅಲ್ಲೇ ಇದೆ ಅದು ಇನ್ಸ್ಟಿಟ್ಯೂಟ್. ಸೊ ಇಲ್ಲಿ ಅದೆಲ್ಲ ರಿಮೋಟ್ ಹ್ಯಾಂಡ್ಲಿಂಗ್. ಸೊ ಅಲ್ಲೆಲ್ಲ ಇದನ್ನ ಕೆಲವು ಕೆಮಿಕಲ್ಗಳನ್ನ ರಿಯಾಕ್ಟರ್ ಅಲ್ಲಿ ಇಟ್ಬಿಟ್ಟು, ಅಲ್ಲಿ ಬಾಬಾ ಅಟಾಮಿಕ್ ರಿಸರ್ಚ್ ಸೆಂಟರ್ ಅಲ್ಲಿ ಒಂದೆರಡು ಅಲ್ಲಿ ಇದಿದೆ ಸಂಶೋಧನಾ ರಿಯಾಕ್ಟರ್ಗಳು ಅಂತೇಳಿ, ಅಲ್ಲಿ ಈ ಒಂದು ಐಸೋಟೋಪ್ ಅನ್ನು ಪ್ರೊಡ್ಯೂಸ್ ಮಾಡ್ತಾರೆ. ಇನ್ನು ಬೇರೆ ಎಕ್ಸಲರೇಟರ್ ಅಲ್ಲೂ ಕೂಡ ಮಾಡ್ತಾರೆ. ಸೊ ಈ ತರ ಈ ಒಂದು ಐಸೋಟೋಪ್ಗಳನ್ನ ಏನು ಉತ್ಪತ್ತಿ ಆದ ನಂತರ ಅವನ್ನ ಹಾಸ್ಪಿಟಲ್ಗೆ ಇರ್ಬೋದು ಮತ್ತೆ ಬೇರೆ ಬೇರೆ ಕೈಗಾರಿಕೆ ಇದಕ್ಕೂ ಸಹ ಉಪಯೋಗಿಸ್ತಾರೆ. ನೋಡಿ, ಈ ತರದ್ದು ಒಂದು ಬಹಳ ದೊಡ್ಡ ಒಂದು ಸಂಸ್ಥೆ ನಮ್ಮ ದೇಶದಲ್ಲಿ
ಎಲ್ಲ ಸುಮಾರು ಜನ ಎಂಪ್ಲಾಯೀಸ್ ಎಲ್ಲ ಇದ್ದಾರೆ. ಇದೇ ತರ ಒಂದು ವಿಶ್ವದ ಮಟ್ಟದಲ್ಲಿ ಕೂಡ IAEA ಅಂತ ಇಂಟರ್ನ್ಯಾಷನಲ್ ಅಂತಾರಾಷ್ಟ್ರೀಯ ಆಟೋಮಿಕ್ ಎನರ್ಜಿ ಏಜೆನ್ಸಿ ಅಂತೇಳಿ, ಆಮೇಲೆ ವರ್ಲ್ಡ್ ನ್ಯೂಕ್ಲಿಯರ್ ಅಸೋಸಿಯೇಷನ್ ಅಂತ ಯಾವ್ಯಾವ ದೇಶದಲ್ಲಿ ನ್ಯೂಕ್ಲಿಯರ್ ಪವರ್ ನ್ಯೂಕ್ಲಿಯರ್ ರಿಯಾಕ್ಟರ್ಸ್ ಯಾವ್ಯಾವ ಅವರೆಲ್ಲ ಸೇರಿ ಒಂದು ಅಸೋಸಿಯೇಷನ್ ಮಾಡ್ಕೊಂಡಿರ್ತಾರೆ. ಅದು ಕೂಡ ಬಹಳ ಇಂಪಾರ್ಟೆಂಟ್. ಇನ್ನು ನಮ್ಮ ಭಾರತದಲ್ಲೇನೆ ಈ ಒಂದು ನ್ಯೂಕ್ಲಿಯರ್ನ ಸೇಫ್ಟಿ ಸುರಕ್ಷತೆಗೆ ಸಂಬಂಧಿಸಿದಂಗೆ ಯಾವ್ಯಾವ ರಿಯಾಕ್ಟರ್ ಅಲ್ಲಿ ಎಷ್ಟು ಅದು ಏನು ಫ್ಯೂಯಲ್ ಇವತ್ತು ಬರ್ನ್ ಆಯ್ತು, ಎಷ್ಟು ಉಳಿತು, ಯಾವ್ಯಾವ ಇನ್ಸ್ಟಿಟ್ಯೂಟ್ಗಳಲ್ಲಿ ಯಾವ್ಯಾವ ರೇಡಿಯೋ ಐಸೋಟೋಪ್ ಇದಾವೆ, ಹಾಸ್ಪಿಟಲ್ಗಳಲ್ಲಿ ಎಷ್ಟೆಷ್ಟು ಹೋಯ್ತು, ಎಷ್ಟು ಉಳಿತು, ಈ ತರದ್ದೇನು ಪೂರ್ತಿ ಆ ಒಂದು ಸುರಕ್ಷತೆಗೆ ಸಂಬಂಧಿಸಿದಂತೆ ಎಲ್ಲ ವಿಷಯಗಳನ್ನ ನೋಡ್ತಕ್ಕಂಥದ್ದು ಅಂದ್ರೆ ಅಟೋಮಿಕ್ ಎನರ್ಜಿ ರೆಗ್ಯುಲೇಟರಿ ಬೋರ್ಡ್ ಅಂತ. ಇದು ಕೂಡ BARC ಒಳಗೇನೆ ಕ್ಯಾಂಪಸ್ ಒಳಗೇನೆ ಇದೆಲ್ಲೇನೆ, ಸೊ ಮುಂಬೈನಲ್ಲಿ. ಸೊ ಈ ತರದ್ದು AERB ಅಂತ. ಸೊ ಇದು ಬಹಳ ಒಂದು ಇಂಪಾರ್ಟೆಂಟ್ ಸ್ಲೈಡ್. ನೋಡಿ 1954ರಲ್ಲಿ ಏನು ಡಾಕ್ಟರ್ ಹೋಮಿ ಜಹಾಂಗೀರ್ ಬಾಬಾ ಅಂತ ಹೇಳಿವಲ್ಲ, ಸೊ ಇವರು ಅಮೆರಿಕದಲ್ಲಿ ಎಲ್ಲ ಇದ್ರು. ಸೊ ಅದೆಲ್ಲ ಬಂದಂತ ಅವರೆಲ್ಲ MSc PhD ಎಲ್ಲ ಮಾಡಿ ಒಳ್ಳೆ ದೊಡ್ಡ ಒಂದು ವಿಜ್ಞಾನಿಯಾಗಿ ಹೊರೊಮ್ಮೆ ಭಾರತದಲ್ಲಿ ಬಂದು ಈ ಒಂದು ಆಟೋಮಿಕ್ ಎನರ್ಜಿಯನ್ನ ಪ್ರಾರಂಭ ಮಾಡ್ತಾರೆ. ಸೊ ನೋಡಿ 54ರಲ್ಲಿ ಇವರು ಒಂದು ಭಾರತದಲ್ಲಿ ಒಂದು 3 ಹಂತ 3 ಸ್ಟೇಜ್ ನ್ಯೂಕ್ಲಿಯರ್ ಪವರ್ ಪ್ರೋಗ್ರಾಮ್ ಅಂತ ಇದೆ. ಸೊ ಅಲ್ಲಿ ಏನಂದ್ರೆ ಮೊದಲನೇ ಸ್ಟೇಜು, 2ನೇ ಸ್ಟೇಜು, 3ನೇ ಸ್ಟೇಜ್. ನಾವೀಗ 2ನೇ ಸ್ಟೇಜ್ನ ಒಂದು ಇದರಲ್ಲಿದ್ದೀವಿ. ಇಲ್ಲಿ ನಮ್ಮಲ್ಲಿರ್ತಕ್ಕಂಥ ಏನು ಏನು ಯುರೇನಿಯಮ್ಮು ನಮ್ಮಲ್ಲಿ ಜಾಸ್ತಿ ಇಲ್ಲ. ಸೊ ಆದ್ರೆ ನಮ್ಮಲ್ಲಿ ಥೋರಿಯಂ ಇದೆ. ಈ ಥೋರಿಯಂ ಏನು ಫ್ಯೂಯಲ್ ಅಂತ ಏನಿದೆ ನಮ್ಮ ದೇಶದಲ್ಲಿ, ಅದನ್ನ ಯಾವ ರೀತಿ ಸದ್ಬಳಕೆ ಮಾಡ್ಕೋಬಹುದು, ಅದಕ್ಕೆ ಬೇಕಾದಂತ ಒಂದು ಯೋಜನೆಯನ್ನ ಇವರು ರೂಪಿಸ್ತಾರೆ. ಮೊದಲನೇದಾಗಿ ಬೇರೆ ದೇಶಗಳಿಂದ ಆಮದು ಮಾಡ್ಕೊಂಡಂತ ಯುರೇನಿಯಂ, ಆ ಯುರೇನಿಯಂ ಆದ್ಮೇಲೆ ಮತ್ತೆ ಅದನ್ನ ಪ್ಲುಟೋನಿಯಮ್ಮು, ಆಮೇಲೆ ಮುಂದೆ ಥೋರಿಯಂ. ಈ 3 ಏನು ಇಂಧನಗಳೇನಿದಾವೆ ನ್ಯೂಕ್ಲಿಯರ್ ರಿಯಾಕ್ಟರ್ಗಳಿಗೆ, ಸೊ ಈ ಇಂಧನಗಳ ಒಂದು ಯಾವ ರೀತಿ ಇದನ್ನ ಕ್ಲೋಸ್ಡ್ ಸೈಕಲ್ ಅಂತ ಹೇಳ್ತೀವಿ ನಾವು, ಮುಚ್ಚಿದ ಇಂಧನ ಚಕ್ರ. ಸೊ ಈ ಕ್ಲೋಸ್ಡ್ ಸೈಕಲ್ ಒಂದು ಡಿಸೈನ್ ಅನ್ನ ಕೊಟ್ಟಂತ ಒಬ್ಬ ಮಹಾನುಭಾವರು ಅಂದ್ರೆ ಈ ಡಾಕ್ಟರ್ ಹೋಮಿ ಜಹಾಂಗೀರ್ ಬಾಬಾ ಅಂತೇಳಿ. ಇವರು ಬಹಳ ಅಂದ್ರೆ ಈ ಬಾಬಾ ಅಟಾಮಿಕ್ ರಿಸರ್ಚ್ ಸೆಂಟರ್ ಪ್ರಾರಂಭಿಸಿದವರೇನೆ. ಮತ್ತೆ ಇವತ್ತು ನೋಡಿ ಈ ಕಡೆ ನಾವು ಭಾರತದ ನಕ್ಷೆಯಲ್ಲಿ ಯಾವ್ಯಾವ ಆಟೋಮಿಕ್ ಎನರ್ಜಿ ಈ ಒಂದು ಇದಕ್ಕೆ ಸಂಬಂಧಿಸಿದಂತ ಯಾವ್ಯಾವೆಲ್ಲ ಇನ್ಸ್ಟಿಟ್ಯೂಟ್ಗಳು, ಸಂಸ್ಥೆಗಳು, ರಿಯಾಕ್ಟರ್ಗಳು ಏನೇನಿದಾವೆ ಇಷ್ಟೆಲ್ಲ ನೋಡಿ ಇಡೀ ಭಾರತ ತುಂಬಾ ಸೊ 100 ಸಂಸ್ಥೆಗಳು ಇವತ್ತು ಇದಾವೆ. ಇದರಲ್ಲಿ ಮುಖ್ಯವಾದಂತ ಹೇಳಿದೆ ನಾನು, ಬಾಬಾ ಅಟಾಮಿಕ್ ರಿಸರ್ಚ್ ಸೆಂಟರ್ ಇರ್ಬೋದು, ಕಲ್ಪಕಮಲ್ ಇಂದಿರಾ ಗಾಂಧಿ ಸೆಂಟರ್ ಫಾರ್ ಅಟಾಮಿಕ್ ರಿಸರ್ಚ್ ಇರ್ಬೋದು, ಆಮೇಲೆ ಎಲ್ಲ ನ್ಯೂಕ್ಲಿಯರ್ ಪವರ್ ಪ್ಲಾಂಟ್ಗಳು ಒಂದು 8 ಕಡೆ ಒಂದು 25 ಪವರ್ ಪ್ಲಾಂಟ್ಗಳು ಇದಾವೆ. ಸೊ ಇಲ್ಲಿ ಕೈಗಾದಲ್ಲಿ ಇರ್ಬೋದು, ತಾರಾಪುರ ಅಟಾಮಿಕ್ ಪವರ್ ಪ್ಲಾಂಟು, ಕಕ್ರಪಾರು, ಈ ತರ ನರೋರ ಅಟಾಮಿಕ್ ಪವರ್ ಪ್ಲಾಂಟು, ಈ ತರದ ಮಡ್ರಾಸ್ ಅಟಾಮಿಕ್ ಪವರ್ ಪ್ಲಾಂಟ್, ಈ ತರದ್ದು. ಸೊ ಅದೆಲ್ಲ ಮುಂದಿನ ಒಂದು ಸ್ಲೈಡ್ ಅಲ್ಲಿ ಬರ್ತದೆ. ನೋಡಿ ಅದೇನು 3 ಸ್ಟೇಜಿನ ಒಂದು ನ್ಯೂಕ್ಲಿಯರ್ ಪವರ್ ಪ್ರೋಗ್ರಾಮ್ ಇಂಡಿಯಾದಾಗೆ ಅಂತ ಹೇಳಿದ್ವಲ್ಲ, ಈಗ ಸದ್ಯಕ್ಕೆ ನಮ್ಮ ದೇಶದ ಒಟ್ಟು ಎಲ್ಲ ನ್ಯೂಕ್ಲಿಯರ್ ರಿಯಾಕ್ಟರ್ಗಳಿಂದ ಉತ್ಪಾದಿಸ್ತಕ್ಕಂಥ ನ್ಯೂಕ್ಲಿಯರ್ ಪವರು ಅಂದ್ರೆ ಕರೆಂಟು ಕೇವಲ ಅಬೌಟ್ 8,800 ಮೆಗಾವ್ಯಾಟ್. ಇದೆಷ್ಟು ಪರ್ಸೆಂಟ್ ಬಂದ್ರೆ ಸುಮಾರು ಬರೀ 3% ಟೋಟಲ್ ನಾವು ಇಡೀ ನಮ್ಮ ಭಾರತದಲ್ಲಿ ಏನು ವಿದ್ಯುತ್ ಶಕ್ತಿ ಉತ್ಪಾದನೆ ಆಗ್ತದ ಅದರ ಕೇವಲ 3%. ಆದ್ರೆ ಇದ್ರದ್ದು ಮುಂದೆ ಬಹಳ ದೊಡ್ಡ ಒಂದು ಯೋಜನೆ ಇದೆ. 2047ನೇ ಇಸ್ವಿ ಅಷ್ಟೊತ್ತಿಗೆ ಸುಮಾರು 100 ಗಿಗಾವ್ಯಾಟ್ ಒಂದು ವಿದ್ಯುತ್ ಶಕ್ತಿಯನ್ನ ಉತ್ಪಾದಿಸ್ತಕ್ಕಂಥ ಗುರಿಯನ್ನು ಇಟ್ಟುಕೊಂಡು ಇದು ಈಗ ಎಲ್ಲ ರೀತಿಯ ಸಿದ್ಧತೆಗಳು, ಅದಕ್ಕೆ ಬೇಕಾದಂತ ವ್ಯವಸ್ಥೆಗಳನ್ನ ಈಗಾಗಲೇ ಮಾಡ್ಲಾಗ್ತಿದೆ. ನೋಡಿ ಮೊದಲನೇ ಸ್ಟೇಜ್ ಅಲ್ಲಿ ಸುಮಾರು ಈಗ ಹೇಳ್ದಂಗೆ ಸುಮಾರು ಒಂದು 25 ರಿಯಾಕ್ಟರ್ಗಳು ರನ್ ಆಗ್ತಾ ಇದಾವೆ. ಅಲ್ಲಿ ನಮ್ಮಲ್ಲಿ ಈಗೇನು ಈಗ ಯುರೇನಿಯಂ ಅಂತ ಒಂದು ಸ್ವಾಭಾವಿಕವಾಗಿ ಸಿಗ್ತಕ್ಕಂಥ ಯುರೇನಿಯಂ ಅಲ್ಲಿ ಬಹಳ ಸ್ಮಾಲ್ ಕ್ವಾಂಟಿಟಿ 0.07% ಒಂದು ಯುರೇನಿಯಂ 235 ಅಂತ ಒಂದು ರೇಡಿಯೋ ಐಸೋಟೋಪ್, ಆಮೇಲೆ ಉಳಿದಿದ್ದೆಲ್ಲ ಯುರೇನಿಯಂ 238 ಅಂತ. ಸೊ ಅದು ಯುರೇನಿಯಂ 235 ಅದನ್ನ ನ್ಯೂಟ್ರಾನ್ ಜೊತೆಗೆ ರಿಯಾಕ್ಷನ್ ಆದ್ಮೇಲೆ ಅದು ಕಂಟ್ರೋಲ್ಡ್ ಚೈನ್ ರಿಯಾಕ್ಷನ್ ಅಂತ ಹೇಳ್ತೀವಿ, ಅಂದ್ರೆ ನ್ಯೂಕ್ಲಿಯರ್ ಫಿಷನ್. ಸೊ ಆ ಫಿಷನ್ ಮೂಲಕ ನಮಗೆ ವಿದ್ಯುತ್ ಶಕ್ತಿ ಅಂದ್ರೆ ಶಾಖ ಉತ್ಪತ್ತಿ ಆಗ್ತದೆ. ಆ ಶಾಖದಿಂದ ನಾವು ನೀರನ್ನ ಆವಿಗೊಳಿಸ್ತೀವಿ. ಅದು ಆವಿ ಟರ್ಬೈನ್ಗೆ ಹೋಗಿ ಏನು ನೀವು ಇದ್ರೆ ಥರ್ಮಲ್ ಪವರ್ ಪ್ಲಾಂಟ್ ಏನಿದೆಯಲ್ಲ, ಕೋಲ್ ಬೇಸ್ಡ್ ಪವರ್ ಪ್ಲಾಂಟ್, ಇದು ಕೂಡ ಅದೇ ತರದ ಕೆಲಸ ಮಾಡ್ತದೆ. ಆದ್ರೆ ಇಲ್ಲಿ ಸುಮಾರು 1 kg ಯುರೇನಿಯಂ ಇಂದ ಏನು ಬರ್ತದೋ ಅಲ್ಲಿ ಸುಮಾರು 1,50,000 ಟನ್ 1,50,000 ಟನ್ನಷ್ಟು
ಕಲ್ಲಿದ್ದಲನ್ನ ಉರಿಸಿದ್ರೆ ಏನು ಶಕ್ತಿ ಬರ್ತದೋ ಅಥವಾ ಏನು ಶಾಖ ಶಕ್ತಿ ಅದು ಬರ್ತದೋ ಅದರಷ್ಟು ಬರೀ 1 kg ಯುರೇನಿಯಂ ಇಂದ ನಾವು ಪಡಿಬಹುದಾಗಿದೆ. ಹಾಗಾಗಿ ಮತ್ತೆ ಈ ನೋಡಿ ಇಷ್ಟು ಅಲ್ಲಿ 1,50,000 1.5 ಲಕ್ಷ ಟನ್ ನೀವು ಏನು ಕಲ್ಲಿದ್ದಲನ್ನ ಉರಿಸಿದಾಗ ಅದರಿಂದ ಬರ್ತಕ್ಕಂಥ ಇಂಗಾಲದ ಡೈಆಕ್ಸೈಡು ಅದರಿಂದ ಬರ್ತಕ್ಕಂಥ ಬೇರೆ ಎಲ್ಲ ಏನೋ ಬೇರೆ ಬೇರೆ ಎನ್ವಿರಾನ್ಮೆಂಟಲ್ ಟಾಕ್ಸಿಕೆಂಟ್ಸ್ ಅಂತ ಏನಂತೀವಿ ಅದೆಲ್ಲ ಎಷ್ಟು, ಎಸ್ಪೆಷಲಿ ಇದು ಕಾರ್ಬನ್, ಆ ಕಾರ್ಬನ್ನು ವಾತಾವರಣದಲ್ಲಿ ಸೇರಿದಾಗ ಅದರ ಒಂದು ಏನು ಅಪಾಯ ಅದ್ರ ಬಗ್ಗೆ ಎಲ್ಲ ತಮಗೆ ಗೊತ್ತೈತೆ. ಹಾಗಾಗಿ ಇಲ್ಲಿ ನೋಡಿ ಇದೇ ನ್ಯೂಕ್ಲಿಯರ್ ರಿಯಾಕ್ಟರ್ಗಳಲ್ಲಿ ಇದೇ ಯಾವುದೇ ಈ ತರದ್ದು ಕಾರ್ಬನ್ ಎಮಿಷನ್ ಇರೋದಿಲ್ಲ. ಸೊ ವಾತಾವರಣಕ್ಕೆ ನಾವು ಇಂಗಾಲದ ಒಂದು ಕೂಡಿಕೆ ಇರೋದಿಲ್ಲ. ಆ ದೃಷ್ಟಿಯಿಂದ ಇದನ್ನು ಸಹ ಒಂದು ಹಸಿರು ಮೂಲ ಅಂತಾನೂ ಸಹ ಕೆಲವರು ಪರಿಗಣಿಸ್ತಾರೆ. ಇದನ್ನು ಪೂರ್ಣ ಪ್ರಮಾಣದ ಹಸಿರು ಅಲ್ಲದೆ ಇದ್ರೂ ಕೂಡ ಏನು ವಾತಾವರಣಕ್ಕೆ ಯಾವುದೇ ತರದ ಈ ಇಂಗಾಲದ ಸೇರಿಸ್ತಾ ಇಲ್ಲ. ಆದ್ರೆ ಬೇರೆ ರೇಡಿಯೋ ಐಸೋಟೋಪ್ ಅಂತ ವೇಸ್ಟ್, ನ್ಯೂಕ್ಲಿಯರ್ ವೇಸ್ಟ್ ಅನ್ನೋದು ಒಂದು ಕೂಡ ಬಹಳ ದೊಡ್ಡ ಅಪಾಯ ಇದೆ. ಬಟ್ ಆದ್ರೆ ಅದನ್ನ ಬಹಳ ವ್ಯವಸ್ಥಿತವಾಗಿ ಅದನ್ನ ನಾವು ಕಂಟೈನ್ ಮಾಡ್ತೀವಿ. ಅದನ್ನ ಅಚ್ಚುಕಟ್ಟಾಗಿ ಅದನ್ನ ಸ್ಟೋರ್ ಮಾಡಿ ಅದನ್ನ ಇದು ಮಾಡ್ತೀವಿ, ಅಂದ್ರೆ ಜಿಯೋಲಾಜಿಕಲ್ ಡಿಸ್ಪೋಸಲ್ ಅಂತ ಹೇಳ್ತೀವಿ. ಸೊ ಆ ತರ ಒಂದೆಲ್ಲ ರೀತಿ ವ್ಯವಸ್ಥೆ ಮಾಡಲಾಗಿದೆ ಈಗಾಗಲೇ. ಸೊ ಈಗ ಹೇಳ್ದಂಗೆ ನೋಡಿ, ಮೊದಲನೇ ಸ್ಟೇಜ್ ಅಲ್ಲಿ ಇದು ಯುರೇನಿಯಂ ಅನ್ನ ಬಳಸ್ತಕ್ಕಂಥದ್ದು, ಅದ್ರ ಜೊತೆಗೇನೆ ಪ್ಲೂಟೋನಿಯಂ ಅಂತ, ಅದು ಬರೀ ಅದನ್ನ ಸುಮ್ಮನೆ ಅದ್ರ ಜೊತೆಗೆ ಇಟ್ಟು ಬರ್ನ್ ಮಾಡ್ತಾರೆ. ಅದು ಫ್ಯೂಷನ್ ರಿಯಾಕ್ಷನ್ ಆಗೋದಿಲ್ಲ. ಆದ್ರೆ ಅದು ಮುಂದೆ ಏನಾಗ್ತದೆ ಅಂದ್ರೆ ಅಲ್ಲಿ ಯುರೇನಿಯಂ 238 ಇದ್ದಿದ್ದು ಪ್ಲೂಟೋನಿಯಂ ಆಗಿರ್ತದಲ್ಲ, ಅದು 2ನೇ ಸ್ಟೇಜ್ ಅಲ್ಲಿ ಅದ್ರ ಉಪಯೋಗ ಆಗ್ತದೆ. 2ನೇ ಸ್ಟೇಜ್ ಅಲ್ಲಿ ಈಗ ಮೊನ್ನೆ ನೀವು ಒಂದು ನ್ಯೂಸ್ ಪೇಪರ್ ಎಲ್ಲ ಬಂದಿತ್ತು, ಈ ತರ ಒಂದು ಬ್ರೀಡರ್ ರಿಯಾಕ್ಟರ್ ಕಲ್ಪಕಂ ಅಂತ ಹೇಳಿ, ಇದು ಇಂದಿರಾ ಗಾಂಧಿ ಸೆಂಟರ್ ಫಾರ್ ಇಲ್ಲಿ ತಮಿಳ್ನಾಡಲ್ಲಿ ಈ ಬ್ರೀಡರ್ ರಿಯಾಕ್ಟರ್ ಕ್ರಿಟಿಕಾಲಿಟಿ ಆಯ್ತು. ಕ್ರಿಟಿಕಾಲಿಟಿ ಅಂದ್ರೆ ಅದು ಪ್ರಾರಂಭ ಆಯ್ತು ಅಂತ. ಸೊ ಇಟ್ ಅಟೈನ್ಡ್ ಕ್ರಿಟಿಕಾಲಿಟಿ ಅಂತೇಳಿ ಒಂದು ನ್ಯೂಸ್ ಪೇಪರ್ ಅಲ್ಲಿ ಬರ್ತಾ ಇತ್ತು. ಸೊ ಈಗ ಒಂದು 2 ತಿಂಗಳಿಂಚೆ. ಸೊ ಇದು ನೋಡಿ, ಈಗ ಇದು ಬರೀ ಮೊದಲನೇದಾಗಿ ಈ ಫಾಸ್ಟ್ ಬ್ರೀಡರ್ ರಿಯಾಕ್ಟರ್ ಅಂತಕ್ಕಂಥದ್ದು ಬಹಳ ಒಂದು ಕಾಂಪ್ಲೆಕ್ಸ್ ಡಿಸೈನ್ ಅದು. ಯಾಕೆ ಅಂದ್ರೆ ಅದರಲ್ಲಿ ಒಂದು ಏನದು ಲಿಕ್ವಿಡ್ ಸೋಡಿಯಂ ಅಂತ ಗೊತ್ತಾಯ್ತಾ. ಸೊ ಅದನ್ನ ಕೂಲೆಂಟ್ ಆಗಿ ಉಪಯೋಗಿಸ್ತಾರೆ. ಹಾಗಾಗಿ ಇದು ಬಹಳ ಕ್ರಿಟಿಕಲ್. ಇಂಥ ಒಂದು ಟೆಕ್ನಾಲಜಿಯನ್ನು ಕೂಡ ಭಾರತ ಇವತ್ತು ಆವಿಷ್ಕರಿಸಿ ಅದನ್ನ ಉಪಯೋಗ ತಂದಿದೆ. ನೋಡಿ ಈ ತರ ಇಲ್ಲೇನು ಇಲ್ಲಿ ಮೊದಲನೇ ಸ್ಟೇಜ್ ಅಲ್ಲಿ ಪ್ರೊಡ್ಯೂಸ್ ಆದಂತ ಪ್ಲೂಟೋನಿಯಮ್ಮು ಮತ್ತೆ ಥೋರಿಯಂ 230 ನೋಡಿ, ಥೋರಿಯಂ ನಮ್ಮ ದೇಶದಲ್ಲಿ ಹೇರಳವಾಗಿದೆ. ಇದು ಇಡೀ ದೇಶದ ಪ್ರಪಂಚದಲ್ಲಿ ಇರ್ತಕ್ಕಂಥ 2ನೇ ಸ್ಥಾನದಲ್ಲಿ ಇದೀವಿ ನಾವು, ಸೆಕೆಂಡ್ ಎಷ್ಟು. ಸೊ ಹಾಗಾಗಿ ಇದರಲ್ಲಿ ನೋಡಿ ನಮ್ಮ ದೇಶದಲ್ಲಿ ಸುಮಾರು ನ್ಯಾಚುರಲ್ ಯುರೇನಿಯಂ ಇದು ಏನಿದೆ ಅಂದ್ರೆ ಥೋರಿಯಮ್ಮು 3,60,000 ಟನ್ ಅಷ್ಟು ನಮ್ಮಲ್ಲಿ ಡಿಪಾಸಿಟ್ಸ್ ಇದೆ. ಸೊ ಅದನ್ನ ನಾವು ಬಳಸಬಹುದಾಗಿದೆ ಮುಂದಿನ ಸ್ಟೇಜ್ ಅಲ್ಲಿ. ಸೊ ನೋಡಿ ಇಲ್ಲೇ 2ನೇ ಸ್ಟೇಜ್ ಅಲ್ಲಿ ಅಂತ ಥೋರಿಯಂ ಅದು ಫ್ಯೂಷನಬಲ್ ಅಲ್ಲ, ಅದನ್ನ ಇಲ್ಲಿ ಬರ್ನ್ ಮಾಡೋದ್ರಿಂದ ಅದು ಯುರೇನಿಯಂ 233 ಅಂತ ಒಂದು ಐಸೋಟೋಪ್ ಆಗಿ ಅದು ಮುಂದೆ ಉಪಯೋಗ ಆಗುತ್ತೆ. ಅದು ಮತ್ತೆ ಥೋರಿಯಂ 232 ಇವೆರಡನ್ನು ಕೂಡ ನಾವು 3ನೇ ಸ್ಟೇಜ್ ಅಲ್ಲಿ ಬಳಸಬಹುದಾಗಿದೆ. ನಾವಿನ್ನು 3ನೇ ಸ್ಟೇಜ್ಗೆ ಹೋಗಿಲ್ಲ, 2ನೇ ಸ್ಟೇಜಿನ ಪ್ರಾರಂಭದಲ್ಲಿ ಇದ್ದೀವಿ. ಸೊ ಈ ಒಂದು ಬಹಳ ಆವಿಷ್ಕಾರ ಆಗಿದೆ. ನೋಡಿ ಇದೇ ತರ ಏನು ರೇಡಿಯೋ ಐಸೋಟೋಪ್ ಅಂತ ಹೇಳಿದ್ವಲ್ಲ, ಅದು ಡಿಕೆ ಅಂದ್ರೆ ಅದು ಕ್ಷೀಣಿಸುವಾಗ, ಅದು ಕೊಳೆಯುವುದಂತ ಕನ್ನಡದಲ್ಲಿ ನಾನು ನೇರವಾಗಿ ಟ್ರಾನ್ಸ್ಲೇಟ್ ಮಾಡಿದ್ದು ಗೂಗಲ್ ಅಲ್ಲಿ. ಸೊ ಹಾಗಾಗಿ ಅದು ಡಿಕೆ ಏನಾಗ್ತದೆ ಅಂದ್ರೆ ಕ್ಷೀಣಿಸ್ತಾ ಹೋಗ್ತದೆ. ಕ್ಷೀಣಿಸೋದು ಅಂದ್ರೆ ಅದರ ಶಕ್ತಿಯನ್ನು ಕಳ್ಕೊಂಡು ಒಂದು ಎಲಿಮೆಂಟ್ ಇಂದ ಇನ್ನೊಂದು ಎಲಿಮೆಂಟ್ ಉತ್ಪಾದನೆ ಆಗ್ತಾ ಇರ್ತದೆ, ಆ ನ್ಯೂಕ್ಲಿಯರ್ ಡಿಕೆ ಅಂತೇಳಿ. ಸೊ ಅದು ಆಗುವಾಗ ವಿಕಿರಣವನ್ನ ಹೊರಸೂಸ್ತಾ ಇರ್ತದೆ. ಮತ್ತೆ ಅವು ನೈಸರ್ಗಿಕ ಮೂಲ ಏನು ಯುರೇನಿಯಮ್ಮು, ಥೋರಿಯಮ್ಮು ಮತ್ತೆ ಕಾಸ್ಮಿಕ್ ಇವೆಲ್ಲ ಕೂಡ ಆಲ್ರೆಡಿ ನಮಗೆ ವಾತಾವರಣದಲ್ಲಿ ಈಗಾಗಲೇ ಇದಾವೆ. ಮತ್ತೆ ಏನು ಆರ್ಟಿಫಿಷಿಯಲ್ ರೇಡಿಯೋ ಐಸೋಟೋಪ್ಸ್ ಅಂತ ಏನಂತೀವಲ್ಲ, ಅದು ಕೂಡ ನೋಡಿ ಇಲ್ಲಿ ಪರಮಾಣು ವಿದ್ಯುತ್ ಉತ್ಪಾದನೆಗೆ ಇರ್ಬೋದು, ವೈದ್ಯಕೀಯ, ಮತ್ತೆ ಈ ಇನ್ನೊಂದು ಕಡೆ ಬರ್ತದೆ ಈ C14 ಡೇಟಿಂಗ್ ಅಂತೇಳಿ, ಕಾರ್ಬನ್ 14ರಿಂದ ಕೆಲವು ನೋಡಿ ಐತಿಹಾಸಿಕ ಇದು ಕೂಡ ಕೆಲವು ಈ ಪಳೆಯುಳಿಕೆಗಳು ಅದರ ಅದು ಎಷ್ಟು ಹಳೆಯದು, ಅದರ ವಯಸ್ಸು ಎಷ್ಟು ಅಂತ ಕೂಡ ಕಂಡುಹಿಡಿಬಹುದು. ಅದೇ ತರ ಈ ಇನ್ನೊಂದು ಬರ್ತದೆ ಫಾರೆನ್ಸಿಕ್ ಅಂತೇಳಿ, ಅಲ್ಲೂ ಕೂಡ ನಾವು ನ್ಯೂಟ್ರಾನ್ ಆಕ್ಟಿವೇಶನ್ ಅನಾಲಿಸಿಸ್ ಅಂತೇಳಿ ಈ ಫಾರೆನ್ಸಿಕ್ ಲ್ಯಾಬ್ ಅಲ್ಲೂ ಕೂಡ ಕ್ರೈಮ್ ಮೇಲೆ ಆದಾಗ ಅಲ್ಲೇ ಒಂದು ಸ್ಯಾಂಪಲ್ ತಗೊಂಡೋಗಿ ನ್ಯೂಟ್ರಾನ್ ಇರಿಡೇಷನ್ ಮಾಡಿ ಅಲ್ಲೂ ಕೂಡ ನಾವು ಅದೇನು ಅಂತೇಳಿ ಕಂಡುಹಿಡಿಬಹುದು. ಸೊ ಸುಮಾರು ಕಡೆ
ಫಾರೆನ್ಸಿಕ್ ಲ್ಯಾಬೊರೇಟರಿಗೆ ಕಳಿಸ್ತಕ್ಕಂಥ ಸ್ಯಾಂಪಲ್ ಇದ್ರ ಬಗ್ಗೆ ಎಲ್ಲ ಗೊತ್ತಿರ್ಬೋದು. ಇನ್ನು ನೋಡಿ, ಈಗ ಪರಿಸರ ವಿಜ್ಞಾನ ಅಂದ್ರೆ ಎನ್ವೈರನ್ಮೆಂಟಲ್ ಸೈನ್ಸ್ ಅಂತೀವಲ್ಲ, ಅದು ಭೂ ವಿಜ್ಞಾನ ಮತ್ತೆ ಸಾರ್ವಜನಿಕ ಸುರಕ್ಷತೆಗಳಲ್ಲಿ ರೇಡಿಯೋಸೋಟೋಪ್ಗಳನ್ನ ಅದರ ಒಂದು ಸ್ವಭಾವವನ್ನು ಅರ್ಥ ಮಾಡ್ಕೊಳ್ಳೋದು ಬಹಳ ಉಪಯುಕ್ತ ಆಗ್ತದೆ. ನಾನು ಆಗ್ಲೇ ಹೇಳಿದ ರೀತಿ ವಾತಾವರಣದಲ್ಲಿ ನೋಡಿ, ಇದು K40 ಪೊಟ್ಯಾಷಿಯಂ 40 ಅದೊಂದು ರೇಡಿಯೋಸೋಟೋಪ್, ಅದು ಕೂಡ ರೇಡಿಯೋ ಆಕ್ಟಿವಿಟಿ ಇರ್ತದೆ. ಆದ್ರೆ ನಮ್ಗೇನ ಅದು ಬಹಳ ಮೈಲ್ಡ್, ಅವೆಲ್ಲ ಲಾಂಗ್ ಆಫ್ ಲೈಫ್ ಅಂತ ಹೇಳ್ತೀವಿ. ಸೊ ಹಾಗಾಗಿ ಅದರಿಂದ ಯಾವುದೇ ನಮಗೆ ಇದಾಗೋದಿಲ್ಲ, ಏನು ಅಪಾಯ ಆಗೋದಿಲ್ಲ. ಅದೇ ತರ ಯುರೇನಿಯಂ 238 ಅಂತೂ ಯುರೇನಿಯಂ ಜೊತೆಗೆ ಇದ್ದೇ ಇರ್ತದೆ. ಕಾರ್ಬನ್ 14 ಅಂತ ಇದೆ, ಇವೆಲ್ಲ ರೇಡಿಯೋ ಆಕ್ಟಿವ್, ಬಟ್ ಲಾಂಗ್ ಆಫ್ ಲೈಫು. ಇವುಗಳಿಂದ ಯಾವುದೇ ತರದ್ದು ನಮಗೆ ಇದುವರೆಗೂ ಡ್ಯಾಮೇಜ್ ಆಗಿಲ್ಲ. ಸೊ ಈ ತರದ ರೆಡಾನ್ ಇರ್ಬೋದು, ಫಾಸ್ಫರಸ್, ನೈಟ್ರೋಜನ್, ಇವೆಲ್ಲ ಇದಾವೆ. ನಿಮ್ಗೆ ಇನ್ನೂ ಒಂದು ವಿಷಯ ಗೊತ್ತಿರ್ಬೋದು, ತಮಗೆ ಈ ಯುದ್ಧದ ಪರಮಾಣು ಶಸ್ತ್ರಗಳನ್ನು ಇದುವರೆಗೂ ಇಡೀ ಪ್ರಪಂಚದಲ್ಲಿ ಬೆಳೆಸಿ, ಇದು ಅಂದ್ರೆ ಇದು ಮಿಲಿಟರಿ ಅಪ್ಲಿಕೇಶನ್. ಸುಮ್ಮನೆ ನಿಮ್ಮ ಒಂದು ಗಮನಕ್ಕೆ, ಇದುವರೆಗೂ ಒಂದು 2 ಸಲ ಏನು ಅಮೆರಿಕದವರು ಜಪಾನಿನ ಹಿರೋಶಿಮಾ ಮತ್ತು ನಾಗಸಾಕಿ ಮೇಲೆ ಏನು 2ನೇ ಮಹಾಯುದ್ಧ ನಡೀತಿತ್ತು, ಆ ಸಂದರ್ಭದಲ್ಲಿ ಆ ಒಂದು ಜಪಾನ್ ಮೇಲೆ ಇವೆರಡು ದೇಶ ಇವು ಎಂತಾರೆ ಪಟ್ಟಣಗಳು, ಹಿರೋಶಿಮಾ ಮತ್ತೆ ನಾಗಸಾಕಿ ಅಂತೇಳಿ ಜಪಾನ್ನಲ್ಲಿ, ಅವೆರಡು ನಗರಗಳ ಮೇಲೆ ಅಮೆರಿಕ ಈ ತರ ಒಂದು ಇದನ್ನ ನ್ಯೂಕ್ಲಿಯರ್ ಬಾಂಬ್ ಹಾಕ್ತದೆ. ಅದರಿಂದ ಸುಮಾರು 1 ಲಕ್ಷಕ್ಕೂ ಹೆಚ್ಚು ಜನ ತಕ್ಷಣಕ್ಕೆ ಸಾವನ್ನಪ್ತಾರೆ. ಮತ್ತೆ ಆ ಒಂದು ಯುದ್ಧನೂ ಕೊನೆಗಾಣುತ್ತೆ, ಜಪಾನು ಶರಣಾಗತಿ ಆಗ್ತದೆ. ಆದ್ರೆ ನೋಡಿ, ಅಷ್ಟಕ್ಕೆ ಇಷ್ಟೆಲ್ಲ ದೊಡ್ಡ ಡ್ಯಾಮೇಜ್ ಆಗಿ ಇವತ್ತು ಕೂಡ ಅಲ್ಲಿ ಸುಮಾರು ಅದ್ರ ಏನು ಹೆರಿಡಿಟರಿ ಎಫೆಕ್ಟ್ ಅಂತೀವಿ, ಅಂದ್ರೆ ಈಗ್ಲೂ ಹುಟ್ಟತಕ್ಕಂತ ಕೆಲವು ಮಕ್ಕಳು ಇನ್ನೂ ಆ ಒಂದು ಅದರಿಂದ ಏನು ಜೆನೆಟಿಕ್ ಇಂಪ್ಯಾಕ್ಟ್ ಆಗಿರ್ತದೆ. ಸೊ ಅಂದ್ರೆ ಜೈವಿಕವಾಗಿ ಏನು ಕೆಲವು ಕ್ರೋಮೋಸೋಮ್ಗಳ ಮೇಲೆ ಎಫೆಕ್ಟ್ ಆಗಿ ಅದರಿಂದ ಕೆಲವು ಹುಟ್ಟತಕ್ಕಂತ ಏನು ಕುರುಡ್ರು ಅಥವಾ ಕಿವಿ ಇದಾಗಿರೋದು, ಮತ್ತೇನಾದ್ರೂ ಅಂಗಗಳು ಯಾವ್ದಾದ್ರು ಊನ ಆಗಿರ್ತಕ್ಕಂಥದ್ದು, ಇಂಥ ಒಂದು ಇನ್ನೂ ಕೂಡ ನಾವಲ್ಲಿ ಕಾಣ್ತಾ ಇದ್ದೀವಿ. ಸೊ ಹಾಗಾಗಿ ಒಂದು ಪರಮಾಣುವಿನ ದುಷ್ಪರಿಣಾಮಗಳಿವೆ. ಸೊ ಹಾಗಾಗಿ ದುಷ್ಪರಿಣಾಮಗಳು ಬಹಳ ಇದಾವೆ. ಆದ್ರೆ ನಾವು ಇವತ್ತು ಈ ಒಂದು ಏನು ಸುಮಾರು ದೇಶಗಳು ಇವತ್ತಿಗೂ ಕೂಡ ಪರಮಾಣು ಶಸ್ತ್ರಾಸ್ತ್ರಗಳನ್ನ ಹೊಂದಿದಾವೆ. ನಿಮ್ಗೆ ಗೊತ್ತಿರಬಹುದು, ಸುಮಾರು ನೋಡಿ 12,000 ಸಿಡುತಲೆಗಳ ಒಟ್ಟು ಜಾಗತಿಕ ಸಂಗ್ರಹಾವಧಿ. ಅದು ಇಂಡಿಯಾದಲ್ಲಿರ್ಬೋದು, ಅಮೆರಿಕ ಇರ್ಬೋದು, ಫ್ರಾನ್ಸ್ ಇರ್ಬೋದು, ರಷ್ಯಾ ಇರ್ಬೋದು. ಸೊ ಈ ತರ ಸುಮಾರು ರಾಷ್ಟ್ರಗಳು ಇವತ್ತು ಈ ತರ ಒಂದು ಏನು ಪರಮಾಣು ಶಸ್ತ್ರಗಳನ್ನ ಹೊಂದಿದೆ. ಅದು ಖಂಡಿತ ಇದು ಒಂದು ಮಾನವೀಯತೆಗೆ ಒಂದು ಒಳ್ಳೆ ಇದಲ್ಲ. ಆದ್ರೆ ಮಿಲಿಟರಿಲಿ ಅದನ್ನ ಸುಮಾರು ಬೇರೆ ಬೇರೆ ಕಾರಣಗಳನ್ನು ಕೊಟ್ಟು ಇಟ್ಕೊಂಡಿರ್ತಾರೆ. ನೋಡಿ, ಈಗ ನಾವು ಅದನ್ನ ಬಿಟ್ಟು ಈಗೇನು ನಾವು ಶಾಂತಿಯುತ ಉಪಯೋಗಗಳ ಬಗ್ಗೆ ಮಾತಾಡ್ತಾ ಇದೀವಿ ಇರೋದ್ರಿಂದ ನೋಡಿ, ಇವತ್ತು ಇಡೀ ಪ್ರಪಂಚದಲ್ಲಿ ಏನು ವಿದ್ಯುತ್ ಶಕ್ತಿಗೋಸ್ಕರ ಈ ಒಂದು ಪರಮಾಣು ಶಕ್ತಿಯನ್ನ ಸುಮಾರು ನೋಡಿ, ಟೋಟಲ್ ಇಡೀ ಪ್ರಪಂಚದಲ್ಲಿ ಒಂದು ಸುಮಾರು 440 ವಾಣಿಜ್ಯ ರಿಯಾಕ್ಟರ್ಗಳು ಇವತ್ತಿದಾವೆ. ಸುಮಾರು 10% ಇಡೀ ಪ್ರಪಂಚದ ಪ್ರತಿಶತ 10 ವಿದ್ಯುತ್ತನ್ನ ಈ ಒಂದು ಪರಮಾಣು ಶಕ್ತಿಯಿಂದ ಏನೋ ಇದು ಮಾಡ್ತಾ ಇದ್ದಾರೆ, ಉತ್ಪಾದನೆ ಆಗ್ತಾ ಇದೆ. ಅದರಲ್ಲಿ ಅತಿ ಹೆಚ್ಚು ಅಂದ್ರೆ ನೋಡಿ, ಮೇಲ್ಗಡೆ ಗ್ರಾಫ್ ನೋಡ್ಬೋದು, ಇದು ಫ್ರಾನ್ಸ್ ಅಲ್ಲಿ 65-70% ಅಲ್ಲಿ ಬರ್ತಕ್ಕಂಥ ವಿದ್ಯುತ್ ಶಕ್ತಿ ಪರಮಾಣು ಇದರಿಂದ ಬರ್ತಕ್ಕಂಥ ನ್ಯೂಕ್ಲಿಯರ್ ರಿಯಾಕ್ಟರ್ ಇಂದ. ನಮ್ಮ ದೇಶದಲ್ಲಿ ಕೇವಲ 3% ಅಂತ ಹೇಳಿದೆ ನಾನು. ಆದ್ರೆ ಅಮೆರಿಕದಲ್ಲಿ ಸುಮಾರು 18-20% ಇದರಿಂದ ಬರ್ತಾ ಇದೆ. ಅದೇ ರೀತಿ ಬೇರೆ ನೋಡಿ, ಇಲ್ಲಿ ಹಂಗೇರಿ, ಸ್ಲೋವಾಕಿಯಾ ಅಲ್ಲೂ ಕೂಡ ಸುಮಾರು 50% ತನಕ ಇದಾವೆ. ಈ ತರ ನೋಡಿ, ಇಲ್ಲಿ ಒಂದಿಷ್ಟು ಚಿತ್ರಗಳು ನಿಮಗೆ ತೋರಿಸ್ತಾ ಹೋಗ್ತೀನಿ. ಈ ಮೊದಲನೇದು ಇದು ನ್ಯೂಕ್ಲಿಯರ್ ರಿಯಾಕ್ಟರ್. ಸೊ ಅಲ್ಲಿ ಇದು ಒಂದು ಏನದು PHWR ಅಂತ ಹೇಳ್ತೀವಿ, ಪ್ರೆಷರೈಸ್ಡ್ ಹೆವಿ ವಾಟರ್ ರಿಯಾಕ್ಟರ್ ಅಂತ ಹೇಳಿ, ಅದರದೊಂದು ಸ್ಕಿಮ್ಯಾಟಿಕ್ ಡಯಾಗ್ರಾಮು. ಇನ್ನು ನೋಡಿ, ನ್ಯೂಕ್ಲಿಯರ್ ಎನರ್ಜಿ ಏನಿದೆಯಲ್ಲ, ಈಗ ರೇಡಿಯೋ ಐಸೋಟೋಪ್ಸ್ ಅಂತ ಹೇಳಿವಲ್ಲ, ಈ ಒಂದು ಐಸೋಟೋಪ್ ಎಸ್ಪೆಷಲಿ ನೋಡಿ ಕೋಬಾಲ್ಟ್ 60, ಇನ್ನು ಬೇರೆ ಬೇರೆ ಬರ್ತವೆ, ಅಯೋಡೈಡು, ಸೀಸಿಯಮ್ಮು, ಬೇರಿಯಮ್ಮು, ಸ್ಟ್ರಾನ್ಸಿಯಮ್ಮು, ಈ ಥರದವೆಲ್ಲ. ಎಸ್ಪೆಷಲಿ ಕೋಬಾಲ್ಟ್ 60 ಇದು ಬಹಳ ಅತಿ ಹೆಚ್ಚಾಗಿ ಉಪಯೋಗಿಸ್ತಾರೆ. ಅದನ್ನೇನು ಆ ರೇಡಿಯೇಷನ್ ಏನಿದೆಯಲ್ಲ ಕೋಬಾಲ್ಟ್ 60, ಅದ್ರದ್ದು ಒಂದು ಡೋಸ್ ಆಪ್ಟಿಮೈಸ್ ಮಾಡಿ ಏನ್ ಮಾಡ್ತಾರೆ ಅಂದ್ರೆ, ಆಹಾರ ಪದಾರ್ಥಗಳು ಇರ್ಬೋದು. ಈಗ ಒಂದು ದೇಶದಿಂದ ಇನ್ನೊಂದು ದೇಶಕ್ಕೆ ನಾವೇನಾದ್ರೂ ರಫ್ತು ಮಾಡೋ ಸಂದರ್ಭದಲ್ಲಿ ಆ ಆಹಾರದ ಮೇಲೆ ಇರ್ತಕ್ಕಂಥ ಕ್ರಿಮಿಕೀಟಗಳೆಲ್ಲ ಸಾಯಬೇಕು ಅಂದ್ರೆ, ಪೂರ್ತಿ ಡಿಸ್ಇನ್ಫೆಕ್ಷನ್ ಆಗ್ಬೇಕು ಅಂದಾಗ ಅಲ್ಲೆಲ್ಲ ಇದಕ್ಕೆಲ್ಲ ಅದಕ್ಕೆ ಅವಕಾಶ ಇದೆ ಇಂಥದ್ದೆಲ್ಲ ಮಾಡ್ಲಿಕ್ಕೆ. ಆ ರೇಡಿಯೇಷನ್ಗೆ ಅದನ್ನ ಆ ಒಂದು ವಸ್ತುಗಳನ್ನ ನಾವು
ಎಕ್ಸ್ಪೋಸ್ ಮಾಡ್ತೀವಿ, ಅದಕ್ಕೆ ಒಳಪಡಿಸಿದಾಗ ಏನಾಗ್ತದೆ, ಈ ಪೆಥೋಜನ್ಸ್ ಅಂತ ಏನಂತೀವಿ ಅದೆಲ್ಲ ಸತ್ತೋಗ್ತದೆ. ಈ ತರ ಕೆಲವು ಹೆಸರು ನೋಡಿ, ಅದರದ್ದು ಶೆಲ್ಫ್ ಲೈಫ್ ಅಂದ್ರೆ ಅದನ್ನ ಬಹಳ ದಿವಸ ಇಡಬಹುದು. ಹೆಚ್ಚಾಗಿ ಬಳಸ್ತಕ್ಕಂಥದ್ದು ನಾವು ಈರುಳ್ಳಿ ಮತ್ತೆ ಇದು ಇವಿದೆ ಆಲೂಗಡ್ಡೆ, ಅದನ್ನ ಈ ಸುಮಾರು ಕಡೆ ಈ ತರದ್ದು ಇರೇಡಿಯೇಷನ್ ಟನ್ಸ್ ಏನೋ 10 ಟನ್ನು 20 ಟನ್ನು ಲಾರಿಗಳಿಂದ ಏನು ಒಂದು ಲೋಡ್ ಹೋಗ್ತದಲ್ಲ, ಅದನ್ನು ಪೂರ್ತಿ ಇರೇಡಿಯೇಟ್ ಮಾಡಿ ಅಲ್ಲಿ ಏನ್ ಗೊತ್ತಾ, ಈಗ ಕೆಲವು ಈರುಳ್ಳಿ ಮತ್ತೆ ಇವು ಆಲೂಗಡ್ಡೆ ಬೇಗ ಸ್ಪ್ರೌಟಿಂಗ್ ಆಗ್ತದೆ, ಇದು ಮೊಳಕೆ ಹೊಡಿತಾ ಇರ್ತದೆ ನೋಡಿರ್ಬೋದು, ಬಹಳ ದಿವಸ ಇಟ್ರೆ ಅದನ್ನ ತಪ್ಪಿಸ್ಬೋದು. ಮತ್ತೆ ಕೊಳತೋಗ್ತದೆ ಈರುಳ್ಳಿ ಅವೆಲ್ಲ, ಸೊ ಅದನ್ನ ತಪ್ಪಿಸ್ಬೋದು. ಅದೇ ತರ ಬೇರೆವೆಲ್ಲ ನೋಡಿ, ಇದೆ ಮೀಟು, ಫಿಶು, ಆಮೇಲೆ ಇವೇನು ಪಲ್ಸಸ್ ಅಂತ ಏನ್ ಹೇಳ್ತೀವಲ್ಲ, ಎಲ್ಲಾ ತರದವು ಸಾಂಬಾರ್ ಪದಾರ್ಥಗಳು ಇರ್ಬೋದು, ಹಣ್ಣುಗಳು ಇರ್ಬೋದು, ಅಕ್ಕಿ, ಗೋಧಿ, ರವೆ. ನೋಡಿ ನಮ್ಮ ಮನೆಗಳಲ್ಲಿ ರವೆಗಳನ್ನಿಟ್ರೆ ರವೆ ಸ್ವಲ್ಪ ದಿವಸಕ್ಕೆ ಹುಳ ಆಗ್ತಾ ಇರ್ತದೆ, ನೀವು ನೋಡಿರ್ಬೋದು. ಅದೇನೆ ಇರೇಡಿಯೇಟ್ ಮಾಡಿದ್ರೆ ಅಷ್ಟು ಬೇಗ ರವೆ ಇದು ಹುಳ ಆಗೋದಿಲ್ಲ, ಸುಮಾರು ತಿಂಗಳುಗಟ್ಟಲೆ ನಾವು ಅದನ್ನ ಸ್ಟೋರ್ ಮಾಡ್ಬೋದು. ಯಾಕೆ ಅಂದ್ರೆ ಅಲ್ಲಿ ನಮಗೆ ಕಾಣದೇ ಇರತಕ್ಕಂಥ ಸಣ್ಣ ಈ ಪೆಥೋಜನ್ಸ್, ಆರ್ಗಾನಿಸಮ್ಸ್ ಇರ್ತವೆ. ಸೊ ಆ ತರದ ಮೈಕ್ರೋ ಆರ್ಗಾನಿಸಮ್ಸ್ಗಳು ನಮಗೆ ಅವು ಈ ಒಂದು ರೇಡಿಯೇಷನ್ ಅಂದ್ರೆ ಏನಂದ್ರೆ ಗಾಮಾ ರೇ ಅಂತ ಬರ್ತದೆ. ಆ ಗಾಮಾ ರೇ ಅಂತಕ್ಕಂಥದ್ದು ಅದು ಎಲೆಕ್ಟ್ರೋಮ್ಯಾಗ್ನೆಟಿಕ್ ರೇಡಿಯೇಷನ್, ಬೆಳಕಿನ ತರನೇ, ಬಟ್ ಅದಕ್ಕೆ ಅದ್ರ ಜಾಸ್ತಿ ಶಕ್ತಿ ಇರ್ತದೆ, ಹೈ ಎನರ್ಜಿ ರೇಡಿಯೇಷನ್. ಅದ್ರದ್ದು ಅದೊಂದು ಆಪ್ಟಿಮೈಸ್ ಮಾಡಿರೋದ್ರಿಂದ ಅದು ಆಹಾರದಲ್ಲಿರ್ತಕ್ಕಂಥ ಪೋಷಕಾಂಶಗಳ ಮೇಲೆ ಯಾವುದೇ ತರದ ವ್ಯತಿರಿಕ್ತ ಪರಿಣಾಮ ಬೀರದೆ ಕೇವಲ ಈ ಒಂದು ಬ್ಯಾಕ್ಟೀರಿಯಾ ಏನ್ ಪೆಥೋಜನ್ಸ್ ಅಂತ ಏನ್ ಹೇಳಿದ್ನಲ್ಲ, ಈ ಮೈಕ್ರೋರಿಸಮ್ಸ್ ಅದನ್ನಷ್ಟೇ ಸಾಯಿಸ್ತದೆ, ಅದು ಕಿಲ್ ಮಾಡ್ತದೆ. ಸೊ ಆ ತರ ಎಲ್ಲ ಯಾವ್ದಕ್ಕೆ ಎಷ್ಟೆಷ್ಟು ಹಾಕ್ಬೇಕು, ಎಷ್ಟೊತ್ತು ಅದನ್ನ ರೇಡಿಯೇಷನ್ ಕೊಡಬೇಕು, ಇದನ್ನೆಲ್ಲ ಆಪ್ಟಿಮೈಸ್ ಮಾಡಿರ್ತಾರೆ. ಸೊ ಆ ತರ ಮಾಡಿ ಅದನ್ನ ಇವತ್ತು ಬೇರೆ ದೇಶಕ್ಕೆ ರಫ್ತು ಮಾಡ್ಬೋದಿರ್ಬೋದು, ನಮ್ಮಲ್ಲೇ ಬಹಳ ದಿವಸ ಸ್ಟೋರ್ ಮಾಡೋದಿರ್ಬೋದು, ಇದನ್ನೆಲ್ಲ ಮಾಡ್ತಾ ಇದೆ. ಇದು ಒಂದು ಬಹಳ ಒಂದು ಅತ್ಯಂತ ಉಪಯುಕ್ತವಾದಂತ ಒಂದು ಇದು ನ್ಯೂಕ್ಲಿಯರ್ದು ಫೆಸಿಲಿಟಿದು ಬಹಳ ಉಪಯೋಗ ಅದು. ಅದೇ ತರ ಇನ್ನು ನಿಮ್ಗೆ ಆಶ್ಚರ್ಯ ಆಗ್ಬೋದು ನೋಡಿ, ಈ ಐಸೋಟೋಪ್ ಮೆಥಡ್ ಅನ್ನೋದು ಈಗ ಎಸ್ಪೆಷಲಿ ಈ ಗಲ್ಫ್ ಕಂಟ್ರಿಗಳು ಇರ್ಬೋದು, ಅಥವಾ ನಮ್ಮಲ್ಲೂ ಕೆಲವು ಅಂಡರ್ ಗ್ರೌಂಡ್ ಪೈಪ್ಲೈನ್ಸ್, ಎಸ್ಪೆಷಲಿ ಆಯಿಲ್ ಪೈಪ್ಲೈನ್ಸ್ ಅಲ್ಲಿ ಏನು ಮಧ್ಯಪ್ರಾಚ್ಯ ದೇಶಗಳೆಲ್ಲ ದೊಡ್ಡ ಆಯಿಲ್ ರಿಫೈನರೀಸ್ ಎಲ್ಲ ಇರ್ತದೆ, ಅದೆಲ್ಲ ಹಡಗುಳಿಗೆ ತುಂಬುವಾಗ ಸುಮಾರು ದೂರ ಈ ಹಡಗಿನ ಮರಳಿನಲ್ಲಿ ಸುಮಾರು ಈ ಪೈಪ್ಲೈನ್ಸ್ ಎಲ್ಲ ಹಾಕಿರ್ತಾರೆ ನೋಡಿ. ಅಲ್ಲಿ ಯಾವ್ದು ಲೀಕ್ ಆದ್ರೆ, ಚಿಕ್ಕ ಪುಟ್ಟ ಏನಾದ್ರು ಲೀಕ್ ಆದ್ರೆ ಅದನ್ನೆಲ್ಲ ಬಗೆಯಕ್ಕಾಗೋದಿಲ್ಲ. ಈ ರೇಡಿಯೋ ಐಸೋಟೋಪ್ ಅನ್ನೋದನ್ನ ಅದ್ರೊಳಗೆ ಹಾಕ್ಬಿಟ್ಟು ಅಲ್ಲೇನು ಆ ಮೇಲ್ಗಡೆಯಿಂದಲೇ ನಾವು ಡಿಟೆಕ್ಟ್ ಮಾಡಬಹುದು, ಎಲ್ಲಿ ಆ ರೇಡಿಯೋ ಐಸೋಟೋಪ್ ಹೊರಗೆ ಬರ್ತದೆ ಅಲ್ಲಿ ಅದ್ರದ್ದು ಆಕ್ಟಿವಿಟಿ ಗೊತ್ತಾಗುತ್ತೆ ನಮ್ಗೆ, ಎಷ್ಟಿದೆ ಅದ್ರದ್ದು ರೇಡಿಯೇಷನ್ ಹೊರಗಡೆ ಅಂತೇಳಿ ಆ ಡಿಟೆಕ್ಟರ್ ಮೂಲಕ ನಾವು ಕಂಡುಹಿಡಿಬಹುದು. ಸೊ ನೋಡಿ, ಅದನ್ನ ನಾವು ಅಲ್ಲಿ ಬಗೆದಲ್ಲೇನೆ ಎಲ್ಲಿ ಲೀಕ್ ಎಲ್ಲಿ ಆಗ್ತಾ ಇದೆ, ಸೊ ಮೇಲ್ಗಡೆಯಿಂದನೇ ಆ ರೇಡಿಯೋ ಆಕ್ಟಿವಿಟಿಯನ್ನು ಡಿಟೆಕ್ಟ್ ಮಾಡಿ ನಾವು ಗೊತ್ತಿಡಬಹುದು. ಅದೇ ತರ ಗ್ಯಾಸ್ ಪೈಪ್ಲೈನ್ಸ್ ಅಲ್ಲೂ ಕೂಡ ಲೀಕೇಜ್ ಇದ್ರೆ ಈ ಒಂದು ಬಳಕೆ ಮಾಡಿ ನಾವು ಕಂಡುಹಿಡಿಬಹುದು. ಸೊ ಎಲ್ಲಕ್ಕಿಂತ ಹೆಚ್ಚಾಗಿ ನೋಡಿ, ಇನ್ನು ಇವೆಲ್ಲ ಇದಾವೆ ಮಿಲಿಟರಿ ಪವರ್, ಬಟ್ ಇಲ್ಲಿ ಇದು ಕೂಡ ಪೀಸ್ಫುಲ್ ಯೂಸ್ ಯಾವ ತರ ಅಂದ್ರೆ ಕರೆಂಟ್. ಇಲ್ಲಿ ಏನಾಗ್ತದೆ ಅಂದ್ರೆ ನೋಡಿ, ಕೆಲವು ಈ ಸಬ್ಮೆರಿನ್ ಅಂತ ಕೇಳಿರ್ಬೋದು ನೀವು, ನಾವು ಮಿಲಿಟರಿ ಪರ್ಪಸ್ ಅದು ಬಹಳ ತಿಂಗಳುಗಟ್ಲೆ ವರ್ಷಗಟ್ಲೆ ಬರೀ ಸಮುದ್ರದ ನೀರಿನೊಳಗೆ ಇರ್ತವೆ. ಅಲ್ಲಿ ಅವೆಲ್ಲ ಮಿಲಿಟರಿ ಪರ್ಪಸ್ಗೆಲ್ಲ, ಅಲ್ಲಿ ಅದು ಫ್ಯೂಯಲಿಂಗ್, ಅದಕ್ಕೇನು ಇಂಧನ ಹಾಕ್ಬೇಕಂದಾಗ ಹೊರಗೆ ಬರ್ಬೇಕಾಗ್ತದೆ, ಬಹಳ ದಿವಸ ಇರ್ಬೇಕಾಗ್ತದೆ. ಅದ್ರ ಬದಲಾಗಿ ಇತ್ತೀಚೆಗೆ ಈ ಭಾರತದಲ್ಲೂ ಸೇರಿದಂತೆ ಅಲ್ಲಿ ಈ ನ್ಯೂಕ್ಲಿಯರ್ ರಿಯಾಕ್ಟರ್, ಸಣ್ಣ ನ್ಯೂಕ್ಲಿಯರ್ ರಿಯಾಕ್ಟರ್ ಅದರೊಳಗೆ ಇಟ್ಟುಬಿಟ್ರೆ ಅದಕ್ಕೆ ನಾವು ಇಂಧನವನ್ನ ಅವಾಗ ತುಂಬಾ ಅವಶ್ಯಕತೆ ಇರೋದಿಲ್ಲ. ಸೊ ಅದರಿಂದ ಏನ್ ಕರೆಂಟ್ ಉತ್ಪತ್ತಿ ಆಗ್ತದಲ್ಲ, ಸೊ ಅದನ್ನೇ ಉಪಯೋಗಿಸ್ಕೊಂಡು ಅವು ಎಷ್ಟೋ ತಿಂಗಳು ವರ್ಷಗಟ್ಲೆ ಅಲ್ಲೇನೆ ಒಳಗೆ ಸಮುದ್ರದಲ್ಲೇನೆ ಇರಬಹುದು. ಸೊ ಅದಕ್ಕೆ ಆಮೇಲೆ ಮತ್ತೆ ಅಲ್ಲೇನು ಅದರಲ್ಲಿ ಏನು ಮನುಷ್ಯರು ಏನು ಇರ್ತಾರೋ ಅವರಿಗೆ ವಾಸಿಸಕ್ಕೆ ಬೇಕಾದಂತ ಅವರಿಗೆ ಎಲ್ಲಾ ರೀತಿಯ ಶಕ್ತಿಯ ಮೂಲವಾಗಿ ಈ ರಿಯಾಕ್ಟರ್ಗಳು ಕೆಲಸ ಮಾಡ್ತವೆ. ಸೊ ಈಗ ಆಲ್ರೆಡಿ ನೋಡಿ ಇಲ್ಲೊಂದು ತೋರಿಸಿರೋದು ಈ ನಾರ್ತ್ ಕೊರಿಯಾದ ಒಂದು ಪಿಕ್ಚರ್. ಸೊ ಅದು ನ್ಯೂಕ್ಲಿಯರ್ ಪವರ್ಡ್ ಸಬ್ಮರೀನ್, ಸೊ ಡೆವಲಪ್ ನಾರ್ತ್ ಕೊರಿಯಾ, ನಮ್ಮ ಭಾರತದಲ್ಲೂ ಕೂಡ ಇದೆ. ಇದೇ ತರ ಎಲ್ಲದಕ್ಕಿಂತ ನೋಡಿ ಇನ್ನು ಹೆಚ್ಚಾಗಿ ಈ ತರದ್ದು ಒಂದು ಏನು ಬ್ರೈನ್ ಟ್ಯೂಮರ್ ಆಗಿರ್ಬೋದು, ಕ್ಯಾನ್ಸರ್. ಇತ್ತೀಚೆಗೆ ಭಾರತದಲ್ಲಿ ನಿಮ್ಗೆ ಗೊತ್ತಿರ್ಬೋದು, ಸಿಕ್ಕಾಬಟ್ಟೆ ಕ್ಯಾನ್ಸರ್ಗಳು ಪೇಷಂಟ್ ಸಿಕ್ಕಾಬಟ್ಟೆ ಜಾಸ್ತಿ ಆಗ್ತಿದೆ ವರ್ಷಕ್ಕೂ. ಇವತ್ತು ಸಣ್ಣ ಸಣ್ಣ ಹಳ್ಳಿಗಳಲ್ಲೂ ಕೂಡ ಇವತ್ತು ಕ್ಯಾನ್ಸರ್ ಪೇಷಂಟ್ ಕಾಣ್ತಾ ಇದೀವಿ. ಸೊ ಇದರದ್ದು ನಮ್ಮ ಜೀವನ ಶೈಲಿ ಇದೆಲ್ಲದ್ರ ಮೇಲೆ ಪರಿಣಾಮದಿಂದ ಈ ತರ ಎಲ್ಲ ಆಗ್ತಾ ಇದೆ. ನಮ್ದು ಸ್ಟ್ರೆಸ್, ಸ್ಟ್ರೈನು, ನಾವು ತಿಂತಕ್ಕಂಥ ಆಹಾರ, ನಮ್ಮ ಜೀವನ ಶೈಲಿ ಇವೆಲ್ಲ ನೋಡಿ. ಆಮೇಲೆ ಬ್ರೆಸ್ಟ್ ಕ್ಯಾನ್ಸರ್ ಅಂತೂ ಹೆಣ್ಣು ಮಕ್ಕಳಲ್ಲಿ ಹೇಳ್ತಾರೆ, ಒಂದು 45-50 ವರ್ಷ ಆದ್ಮೇಲೆ ಸುಮಾರು ಜನ ಒಂದು ಏನು
ಒಂದು 1/4 ಅಂತ ಹೇಳ್ತಾರೆ. ಸುಮಾರು 100 ಜನದಲ್ಲಿ ಒಂದು 25 ಜನದಷ್ಟು ಆ ಲೆವೆಲ್ಗೆ ಇವತ್ತು ಬ್ರೆಸ್ಟ್ ಕ್ಯಾನ್ಸರ್ ಡಿಟೆಕ್ಟ್ ಆಗ್ತಾ ಇದ್ದಾವೆ. ಅದು ದಿನಕ್ಕೂ ಹೆಚ್ಚಾಗ್ತಾ ಇದೆ. ಯಾಕೆಂದ್ರೆ ಇದು ಕೂಡ ಅಷ್ಟೇನೆ, ಎಷ್ಟೋ ಜನ ಈಗ ತಾಯಂದಿರು ಮಕ್ಕಳಿಗೆ ಹಾಲು ಉಣಿಸೋದಿಲ್ಲ, ಅಥವಾ ಬೇರೆ ಬೇರೆ ಅವ್ರ ಜೀವನ ಶೈಲಿಗಳು, ಅವರು ಬೇರೆ ತರದ ಈ ಒಂದು ಕೃತಕ ಅಥವಾ ಪಾಶ್ಚಾತ್ಯ ಜೀವನ ಶೈಲಿ, ಆಲ್ಕೋಹಾಲು, ಮಾದಕ ವಸ್ತುಗಳು, ಇನ್ನು ಬೇರೆ ಬೇರೆ ಇರ್ಬೋದು. ಮತ್ತೆ ಇನ್ನು ಬೇರೆ ಅದೊಂದೇ ಅಂತಲ್ಲ, ಸೊ ಇನ್ನು ಬೇರೆ ನಮ್ಮ ಸ್ಟ್ರೆಸ್ ಸ್ಟ್ರೈನ್ ಎಲ್ಲದೂ ಆಗ್ತದೆ. ಸೊ ಇಂಥವೆಲ್ಲ ಇದನ್ನೆಲ್ಲ ಒಂದು ಕ್ಯೂರ್ ಮಾಡ್ಲಿಕ್ಕೆ ನಮ್ಮಲ್ಲಿ ಇವು ನೋಡಿ, ಈ ಕೀಮೋಥೆರಪಿ ಅಂತೀವಲ್ಲ, ಮೆಡಿಸಿನ್ ಟ್ಯಾಬ್ಲೆಟ್ಗಳು, ರಾಸಾಯನಿಕ ಮೆಡಿಸಿನ್ಗಳು ಇದಾವಲ್ಲ, ಅದಕ್ಕಿಂತನೂ ಈ ನ್ಯೂಕ್ಲಿಯರ್ ಟ್ರೀಟ್ಮೆಂಟ್, ಇರೇಡಿಯೇಷನ್, ಅದೇನಾಗ್ತದೆ ಅಂದ್ರೆ ಅದು ಎಕ್ಸಾಕ್ಟ್ ಎಲ್ಲಿ ನಮಗೆ ಟ್ಯೂಮರ್ ಆಗಿದೆ ಆ ಪಾಯಿಂಟ್ಗೆ ಅಷ್ಟೇನೆ. ಅಂದ್ರೆ ಅದರಿಂದ ಈ ಸೈಡ್ ಎಫೆಕ್ಟ್ ಆಗೋದಿಲ್ಲ, ಸೈಡ್ ಎಫೆಕ್ಟ್ ಕಡಿಮೆ ಆಗೋದಿಲ್ಲ ಅಂತಲ್ಲ, ತುಂಬಾ ಕಡಿಮೆ. ಯಾಕೆಂದ್ರೆ ಅದು ಬಹಳ ಫೋಕಸ್ ಮಾಡಿ ಕೇವಲ ಆ ಒಂದು ಡ್ಯಾಮೇಜ್ಡ್ ಸೆಲ್ಗೆ, ನೋಡಿ ಬ್ರೈನ್ ಟ್ಯೂಮರ್ ಇರ್ಬೋದು, ಗೊತ್ತಾಯ್ತಾ, ಬ್ರೆಸ್ಟ್ ಕ್ಯಾನ್ಸರ್ ಇರ್ಬೋದು, ಇನ್ನು ಬೇರೆ ಬೇರೆ ತರದ್ದು ಸುಮಾರು ಟ್ರೀಟ್ಮೆಂಟ್ ಈ ಕ್ಯಾನ್ಸರ್ಗೆ, ಆ ಕ್ಯಾನ್ಸರ್ ಆ ಟ್ಯೂಮರ್ ಮೇಲೆನೆ ಆ ರೇಡಿಯೇಷನ್ ಅನ್ನ ಹಾಕಿ, ಸೊ ಅದನ್ನ ಆ ಒಂದು ಸೆಲ್ಗಳು ಏನಿದಾವಲ್ಲ ಅದನ್ನ ಅವು ಡೆತ್ ಆಗ್ತವೆ, ಅದು ಸಾಯಿಸ್ತಾ. ಅಂದ್ರೆ ಅಷ್ಟೊತ್ತು, ಅಂದ್ರೆ ಅದನ್ನ ಅಟ್ ಎ ಟೈಮ್ ಕೊಡೋದಿಲ್ಲ, ಅದನ್ನ ಸುಮಾರು 2 ತಿಂಗಳು 3 ತಿಂಗಳು ಅಥವಾ 15 ದಿವಸ, ಆ ಟ್ಯೂಮರ್ ಮೇಲೆ ಡಿಪೆಂಡ್. ಸ್ವಲ್ಪ 2 ದಿವಸಕ್ಕೆ 3 ದಿವಸಕ್ಕೆ, ವಾರದಲ್ಲಿ 2-3 ದಿವಸ ಈ ತರ ಹೋಗಿ ಟ್ರೀಟ್ಮೆಂಟ್ ತಗೊಂಡು ಬರ್ತಾ ಇರ್ಬೇಕು. ಸೊ ಅಂದ್ರೆ ಅದನ್ನ ಸ್ವಲ್ಪ ಹೊತ್ತು ಅದನ್ನ ರೇಡಿಯೇಷನ್ಗೆ ಎಕ್ಸ್ಪೋಸ್ ಮಾಡಿ ಮಾಡ್ತಾರೆ. ಸೊ ಇದು ಸುಮಾರು ದೊಡ್ಡ ದೊಡ್ಡ ಹಾಸ್ಪಿಟಲ್, ಕ್ಯಾನ್ಸರ್ ಹಾಸ್ಪಿಟಲ್ಗಳಿಗೆಲ್ಲ ಈ ತರದ್ದು ಟ್ರೀಟ್ಮೆಂಟ್ ಬಹಳ ಸುಮಾರು ನಡೀತಾ ಇರ್ತದೆ. ಈಗ ಇನ್ನು ಅಗ್ರಿಕಲ್ಚರ್ ಇರ್ಬೋದು, ಮೆಡಿಸಿನ್, ಇಂಡಸ್ಟ್ರಿ, ಈ ತರ, ಆಮೇಲೆ ಪೈಪ್ ಲೈನ್ಸ್, ಈ ತರದ್ದೆಲ್ಲ ಬಹಳ ಸುಮಾರು ನಾವು ನೋಡ್ತಿದ್ವಿ. ಇಲ್ಲಿ ನೋಡಿ, ಭಾರತದಲ್ಲಿ ನಂದು ಸ್ಲೈಡ್ಗಳು ಸುಮಾರು ಅಂದ್ರೆ ಸಿಸ್ಟಮ್ಯಾಟಿಕ್ ಅರೇಂಜ್ಮೆಂಟ್ ಆಗಿಲ್ಲ, ಅದೊಂದು ಅವಸರಕ್ಕೆ ಮಾಡಿದ್ದೀಗ. ಸೊ ನೋಡಿ, ಇಲ್ಲಿ ನಾನು ಹೇಳ್ದಂಗೆ ನೋಡಿ, 7 ಪ್ರಮುಖ ವಿದ್ಯುತ್ ಸ್ಥಾವರಗಳು 7 ಜಾಗದಲ್ಲಿ, ನರೋರಾ ಅಟೋಮಿಕ್ ಪವರ್ ಪ್ಲಾಂಟ್, ಸೊ ಆಮೇಲೆ ಅದು ಉತ್ತರ ಪ್ರದೇಶದಲ್ಲಿ, ಅದೇ ತರ ರಾಜಸ್ಥಾನ್ ಅಟೋಮಿಕ್ ಪವರ್ ಪ್ಲಾಂಟ್ ಅಂತ, ಕಕ್ರಪಾರ್ ಅಟೋಮಿಕ್ ಗುಜರಾತ್ ಅಲ್ಲಿ, ಅದೇ ತರ ಮಹಾರಾಷ್ಟ್ರದ ಗುಜರಾತ್ ಬಾರ್ಡರ್ ಅದು, ಸೊ ತಾರಾಪುರ ಅಟೋಮಿಕ್ ಪವರ್ ಪ್ಲಾಂಟ್ ಅಂತ, ಕೈಗಾ ನಮ್ಮ ಕರ್ನಾಟಕದಲ್ಲಿ ಇದೆ, ಮಡ್ರಾಸ್ ಇದೆ, ಆಮೇಲೆ ಕುಡಂಕುಲಂ ನ್ಯೂಕ್ಲಿಯರ್ ಪ್ಲಾಂಟ್ ತಮಿಳುನಾಡಲ್ಲಿ. ಇದೊಂದು ಬಹಳ ದೊಡ್ಡ ರಿಯಾಕ್ಟರ್ ಅಲ್ಲಿ ರಷ್ಯಾ ಟೆಕ್ನಾಲಜಿ ಜೊತೆಗೆ ನೋಡಿ, ಒಟ್ಟು ಎಷ್ಟಿದೆ, 8,800 ಚಿಲ್ಲರ ಮೆಗಾವ್ಯಾಟ್ ಇಷ್ಟನ್ನು ಉತ್ಪತ್ತಿ ಮಾಡಿಸ್ತಾ ಇದೆ ಸದ್ಯ. ಸೊ ಇದರದ್ದು ಇನ್ನು ಮುಂದೆ ಸದ್ಯದಲ್ಲಿ ಜಾಸ್ತಿ ಆಗ್ತದೆ. ಇಲ್ಲಿ ಈ ಒಂದು ಟೇಬಲ್ ಅಲ್ಲಿ ನಾನು ನೋಡಿ ಯಾವ್ಯಾವ ಹೆಸರುಗಳು, ಕುಡಂಕುಲಂ ಪರಮಾಣು, ಇಲ್ಲಿ ನೋಡಿ ರಷ್ಯಾದ ನೆರವಿನೊಂದಿಗೆ 1,000 ಮೆಗಾವಾಟಿನ ಈಗ 2 ಆಗಿ ಇನ್ನೂ 4 ಅಲ್ಲಿ ಬರ್ತಾ ಇದಾವೆ ಆಲ್ರೆಡಿ, ಆಯ್ತಾ. ಈಗ ಆಲ್ರೆಡಿ 2,000 ಮೆಗಾವ್ಯಾಟ್ ಅಲ್ಲಿ ತಯಾರಾಗ್ತಾ ಇದೆ. ಆಮೇಲೆ ತಾರಾಪುರ ಅಲ್ಲೂ ಕೂಡ 1,400 ಮೆಗಾವ್ಯಾಟ್. ರಾಜಸ್ಥಾನದಲ್ಲಿ ಕೈಗಾದಲ್ಲಿ ನೋಡಿ 880, ಅಂದ್ರೆ ಅಲ್ಲಿ 220 ಆ ತರದವು 4 ರಿಯಾಕ್ಟರ್ಗಳು, PHWRs ಅಂತೀವಿ ನಾವು, ಪ್ರೆಷರೈಸ್ಡ್ ಹೆವಿ ವಾಟರ್ ರಿಯಾಕ್ಟರ್ಸ್. ಈ ಇದೆಯಲ್ಲ, ತಾರಾಪುರದಲ್ಲಿ ಮಾತ್ರ ಒಂದು BWR ಅಂತ, ಬಾಯ್ಲಿಂಗ್ ವಾಟರ್ ರಿಯಾಕ್ಟರ್ ಅಂತ 2 ಯೂನಿಟ್ ಇದೆ, ಅದು ಹಳೆಯದು. ಸೊ ಅದಕ್ಕೆ ಫ್ಯೂಯಲ್ ಬರ್ತಕ್ಕಂಥದ್ದು ಬೇರೆ ದೇಶದಿಂದ, ಮುಂಚೆ ಅಮೆರಿಕದರೆಲ್ಲ ಕೊಡ್ತಾ ಇದ್ರು ಅದಕ್ಕೆ. ಯಾಕಂದ್ರೆ ನಮ್ಮಲ್ಲಿ ಒಂದು ಎನ್ರಿಚ್ಡ್ ಯುರೇನಿಯಂ ಅಂತ ಬೇಕದಕ್ಕೆ. ಇನ್ನು ಬೇರೆವೆಲ್ಲ ನ್ಯಾಚುರಲ್ ಯುರೇನಿಯಂ ಉಪಯೋಗಿಸ್ತವೆ, ಸ್ವಾಭಾವಿಕವಾಗಿ ಸಿಗ್ತಕ್ಕಂಥ ಯುರೇನಿಯಂ. ಅದ್ರಲ್ಲಿ ಯಾಕೆಂದ್ರೆ ಬಹಳ ಕಡಿಮೆ ಇರ್ತದೆ ಅಲ್ಲಿ, ಏನು ಯುರೇನಿಯಂ 235 ಅಂತಕ್ಕಂಥದ್ದು ಬರೀ ಅಬೌಟ್ 0.7%. ಸೊ ಇದಕ್ಕೆ ಇಷ್ಟೇ ಸಾಕು. ಹಂಗಾಗಿ ಹೆವಿ ಬಂದಿದೆಯಲ್ಲ, ಅದು VVR ಅಂತೀವಿ, ಅಂದ್ರೆ ಅದು ರಿಯಾಕ್ಟರ್ ಅಂತ. ಸೊ ಅದು ಎನ್ರಿಚ್ ಯುರೇನಿಯಂ, ಅದಕ್ಕೆ ನಾವು ಎನ್ರಿಚ್ ಅದರಿಂದಾನೇ ಸಪ್ಲೈ ಆಗುತ್ತೆ. ಈ ತರ ಇದನ್ನೆಲ್ಲ ಕಂಟ್ರೋಲ್ ಮಾಡ್ತಕ್ಕಂಥದ್ದು ನ್ಯೂಕ್ಲಿಯರ್ ಪವರ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಲಿಮಿಟೆಡ್ ಅಂತ. ಇದ್ರ ಬಗ್ಗೆ ನೋಡ್ಕೊಳ್ತಾ ಇರ್ತದೆ ನೋಡಿ. ಸುಮ್ಮನೆ ಇಲ್ಲಿ ಒಂದಿಷ್ಟು ಆ ರಿಯಾಕ್ಟರ್ಗಳ ಒಂದು ಚಿತ್ರಣ ಕೊಟ್ಟಿದ್ದೀನಿ ಇಲ್ಲಿ ನೋಡಿ. ಇದು ಬಾಯ್ಲಿಂಗ್ ವಾಟರ್ ರಿಯಾಕ್ಟರ್ ನಮ್ಮ ತಾರಾಪುರದಲ್ಲಿ ಇರ್ತಕ್ಕಂಥದ್ದು. ಇದು ನ್ಯೂಕ್ಲಿಯರ್ ರಿಯಾಕ್ಟರ್ ಕೋರ್ ಅಂತೀವಿ, ಬಹಳ ಹ್ಯೂಜ್ ಇರ್ತದೆ, ಒಂದು 70 ಟನ್ ನೀರು ಇರ್ತದೆ ಅದರಲ್ಲಿ. ಅಲ್ಲಿ ನ್ಯೂಕ್ಲಿಯರ್ ಫ್ಯೂಯಲ್ ರಾಡ್ಸ್ ಅಂತ ಒಳಗಿದ್ದು, ನ್ಯೂಟ್ರಾನ್ ಇರೇಡಿಯೇಷನ್ ಮಾಡಿದ ತಕ್ಷಣ
ನೀರೆಲ್ಲ ಬಾಯ್ಲ್ ಆಗಿ ಸ್ಟೀಮ್ ಬಂದು ಅದು ಟರ್ಬೈನ್ಗೆ ಹೋಗಿ ಟರ್ಬೈನ್ ಇಂದ ಸ್ಪೆಂಟ್ ಸ್ಟೀಮ್ ಬಂದು ಅದನ್ನ ಔಟ್ಸೈಡ್ ಇಂದ ಕೂಲ್ ಮಾಡ್ತಾರೆ. ಅವಾಗ ಅದು ಸ್ಟೀಮ್ ಎಲ್ಲ ಮತ್ತೆ ಕಂಡೆನ್ಸ್ ಆಗಿ ವಾಟರ್ ಆಗುತ್ತೆ. ಅದನ್ನ ಮತ್ತೆ ಸ್ವಲ್ಪ ಹೀಟ್ ಮಾಡಿ ಮತ್ತೆ ನ್ಯೂಕ್ಲಿಯರ್ ರಿಯಾಕ್ಟರ್ ಒಳಗೆ ಹಾಕ್ತಾರೆ. ಈ ತರ ಇಟ್ಸ್ ಎ ಕ್ಲೋಸ್ಡ್ ಸೈಕಲ್. ಅದೇ ತರ PHWR ಅಂತ ಏನದು ಪ್ರೆಷರೈಸ್ಡ್ ಲೈಟ್ ವಾಟರ್ ರಿಯಾಕ್ಟರ್ ಇದು ಇನ್ನೊಂದು PHWR ಅಂತ ಇಲ್ಲಿದೆ ಕೆಳಗೆ. ಸೊ ಅದು ಕೂಡ ಸೊ ಇದೇ ತರದ್ದೇ. ಸೊ ಇಲ್ಲಿ ಹೆವಿ ವಾಟರ್ ಅಂತ ಯೂಸ್ ಮಾಡ್ತೀವಿ ನಾವು D2O ಅಂತ. ಇಲ್ಲಿ ಯಾಕೆ ಅಂದ್ರೆ ನಾವು ಉಪಯೋಗಿಸೋದು ನ್ಯಾಚುರಲ್ ಯುರೇನಿಯಂ. ಸೊ ಹೆವಿ ವಾಟರ್ ಏನ್ ಮಾಡುತ್ತೆ ಅಂದ್ರೆ ಸೊ ನ್ಯೂಟ್ರಾನ್ ಅನ್ನ ಅಬ್ಸರ್ವ್ ಮಾಡೋದಿಲ್ಲ. ಈ ಲೈಟ್ ವಾಟರ್ ಅಂದ್ರೆ ನ್ಯೂಟ್ರಾನ್ ಅನ್ನ ಅಬ್ಸರ್ವ್ ಮಾಡ್ಬಿಡುತ್ತೆ. ನೋಡಿ ಇಲ್ಲಿ ಈ ಫಾಸ್ಟ್ ಬ್ರೀಡರ್ ರಿಯಾಕ್ಟರ್ ಅಲ್ಲಿ ಲಿಕ್ವಿಡ್ ಮೆಟಲ್ ಅಂದ್ರೆ ಸೋಡಿಯಂ ಮೆಟಲ್ ಅದನ್ನ ಕೂಲೆಂಟ್ ಆಗಿ ಉಪಯೋಗಿಸ್ತೀವಿ. ಸೊ ಈ ತರದ್ದು ಅವ್ರ ಡಿಸೈನ್ಗಳು ನ್ಯೂಕ್ಲಿಯರ್ ಡಿಸೈನ್ಸ್. ಸೊ ಇದೆಲ್ಲ ಇಲ್ಲಿ ಸುಮ್ಮನೆ ಒಂದಿಷ್ಟು ನ್ಯಾಚುರಲ್ ಯುರೇನಿಯಂ ಅಂದ್ರೆ ಏನು D2 ಅದೆಲ್ಲ ಬರೆದಿನಿ. ಇವು ಕುಡಂಕುಲಂ ಇರ್ತಕ್ಕಂಥ ಅದನ್ನ ಸ್ಟಾರ್ಟಿಂಗ್ ಇದಾಗ್ತಿದ್ದು ಕೈಗಾತ್ ಪ್ಲಾಂಟ್ ಇದು ನೋಡಿ. ಅದೇ ತರ ಭಾಭಾ ಅಟಾಮಿಕ್ ರಿಸರ್ಚ್ ಸೆಂಟರ್ ಅಲ್ಲಿ ನಿಮ್ಗೆ ಇನ್ನೊಂದು ಪೀಸ್ಫುಲ್ ಯೂಸಸ್ ಅಂದ್ರೆ ಈ ಸಂಶೋಧನೆಗೆ ಈಗ ಕೆಲವು ಸ್ಟ್ರಕ್ಚರ್ ಈ ಮೆಟೀರಿಯಲ್ಗಳದ್ದು ಸ್ಟ್ರಕ್ಚರ್ ನಮಗೆ ಗೊತ್ತಾಗಬೇಕು. ಅದರದ್ದು ಒಂದು ಮೂಲ ವಿಜ್ಞಾನದಲ್ಲಿ ಸುಮಾರು ಸಂಶೋಧನೆ ನ್ಯೂಟ್ರಾನ್ ಇರೇಡಿಯೇಷನ್ ಅಂತ ಕ್ರಿಸ್ಟಲ್ ಸ್ಟ್ರಕ್ಚರ್ಸ್ ಅಂತ ಡಿಫೆಕ್ಟ್ಸ್ ಈ ತರದ್ದೆಲ್ಲ ಸುಮಾರು ಕೆಲವು ವಸ್ತುಗಳ ಅದರದ್ದು ಒಂದು ಪ್ರಾಪರ್ಟಿ ನಾವು ಸ್ಟಡಿ ಮಾಡ್ಲಿಕ್ಕೆ ರಿಸರ್ಚ್ ರಿಯಾಕ್ಟರ್ ಅಂತ ಯೂಸ್ ಮಾಡ್ತೀವಿ. ಅದು ಭಾಭಾ ಅಟಾಮಿಕ್ ರಿಸರ್ಚ್ ಸೆಂಟರ್ ಅಲ್ಲಿ ಎರಡಿದ್ದು ಮುಂಚೆ ಯಾವ ಅಂದ್ರೆ ಧ್ರುವ ಮತ್ತೆ ಸೈರಸ್ ಅಂತ ಇದ್ದು. ಈಗ ಇದು ಏನದು ಈ ಸೈರಸ್ ಅನ್ನೋದನ್ನ ಕ್ಲೋಸ್ ಮಾಡಿದ್ದಾರೆ. ಈಗ ಅದು ಸುಮಾರು ಮೊನ್ನೆ ಅಮೆರಿಕ ಮತ್ತೆ ಭಾರತ ಒಂದು ನ್ಯೂಕ್ಲಿಯರ್ ಡೀಲ್ ಅಂತ ಒಂದು ಸೈನ್ ಮಾಡಿದ್ರು. ಅದ್ರ ಪ್ರಕಾರ ಅದನ್ನ ರಿಫರ್ಬಿಶ್ಮೆಂಟ್ ಮಾಡಿ ಅದರ ಸಿವಿಲಿಯನ್ ಯೂಸ್ಗೆ ಇದು ಮಾಡ್ತಾರೆ. ಅದನ್ನ ಈ ರಿಸರ್ಚ್ ರಿಯಾಕ್ಟರ್ ಸದ್ಯಕ್ಕೆ ಧ್ರುವ ಅಂತೇಳಿ ಇದೆ, ಧ್ರುವ ರಿಯಾಕ್ಟರ್ ಅಂತ. ಅಲ್ಲಿ ನೋಡಿ ಇಲ್ಲೆಲ್ಲ ಹೊರಗಡೆ ಕಾಣ್ತವೆ. ಅಲ್ಲಿ ನ್ಯೂಟ್ರಾನ್ ಬೀಮ್ ಅಂತೇಳಿ ಬರ್ತದೆ. ಆ ನ್ಯೂಟ್ರಾನ್ಗಳು ಭಾರಿ ಅಪಾಯ. ಆದ್ರೆ ಅದನ್ನೆಲ್ಲ ಕಂಟೈನ್ಡ್ ಇರ್ತದೆ. ಕೆಲವು ಮೆಟೀರಿಯಲ್ಸ್ ಅಷ್ಟೇನೆ ಅದಕ್ಕೆ ಇಟ್ಬಿಟ್ಟು ಎಕ್ಸ್ಪೋಸ್ ಮಾಡಿ ಆಮೇಲೆ ಮೆಟೀರಿಯಲ್ ಹೊರಗೆ ತೆಗೆದು ಒಂದ್ಸತಿ ನ್ಯೂಟ್ರಾನಿಗೆ ಅದೇ ಯಾವುದೇ ಮೆಟೀರಿಯಲ್ ನ್ಯೂಟ್ರಾನಿಗೆ ಎಕ್ಸ್ಪೋಸ್ ಆದ ತಕ್ಷಣನೇ ಅದು ಕೂಡ ರೇಡಿಯೋ ಆಕ್ಟಿವ್ ಆಗ್ಬಿಡುತ್ತೆ. ಸೊ ಹಾಗಾಗಿ ಸೊ ಆ ಥರದ ಒಂದು ಫೆಸಿಲಿಟಿ. ಆದ್ರೆ ಅದನ್ನ ಮತ್ತೆ ಕಂಟೈನ್ ಮಾಡ್ತಾರೆ. ಅದನ್ನ ಎಲ್ಲಿ ಅದಕ್ಕೆ ಒಂದು ಲೆಡ್ ಇದ್ರೊಳಗೆ ಇಟ್ಟು ಲೆಡ್ ಚೇಂಬರ್ ಒಳಗೆ ಸೊ ಅದನ್ನ ಸಪ್ರೇಟ್ ಮಾಡ್ತಾರೆ. ಸೊ ಈ ತರದ್ದು ಧ್ರುವ ರಿಯಾಕ್ಟರ್ ಅಂತ ತುಂಬಾ ಅದು ಎಲ್ಲ ಸುಮಾರು ಇಡೀ ದೇಶದ ಜನ ಎಲ್ಲ ಈ ಸಂಶೋಧನೆ ಮಾಡ್ತಕ್ಕಂಥ ಈ ಒಂದು ವಿಷಯದಲ್ಲಿ ಯಾರು ಸಂಶೋಧನೆ ಮಾಡ್ತಾರೆ ನೋಡಿ, ಸಾಲಿಡ್ ಸ್ಟೇಟ್ ಫಿಸಿಕ್ಸ್ ಇರ್ಬೋದು, ರೇಡಿಯೇಷನ್ ಕೆಮಿಸ್ಟ್ರಿ, ಆಮೇಲೆ ನಾನು ಹೇಳ್ದಂಗೆ ಅದು ಫಾರೆನ್ಸಿಕ್ ಸೈನ್ಸು. ಸೊ ಈ ತರದ ಸುಮಾರು ಜನ ಅಲ್ಲಿ ಬಂದು ನ್ಯೂಟ್ರಾನ್ ಉಪಯೋಗಿಸ್ಕೊಳ್ತಾರೆ. ನೋಡಿ ಔಷಧಿ ಮತ್ತೆ ಕೃಷಿ ಮತ್ತೆ ಪರಿಸರ. ನೋಡಿ ಕೃಷಿಯಲ್ಲಂತೂ ಇತ್ತೀಚೆಗೆ ಅದು ಪೆಸ್ಟ್ ರೆಸಿಸ್ಟೆನ್ಸ್ ಅಂದ್ರೆ ಈ ಕ್ರಿಮಿಕೀಟಗಳು ಅದರ ಮೇಲೆ ಹೆಚ್ಚಿನ ಪರಿಣಾಮ ಬೀಳೋದಿಲ್ಲ. ಸೊ ಈ ರೀತಿಯ ಒಂದು ಎಲ್ಲ ಸರಿಯಾಗಿ ಕೇಳ್ತಾ ಇದೆಯಾ ಎಲ್ಲರಿಗೂ? ಒಂದ್ಸಲ ಯಾರ ಮಧ್ಯೆ ಒಂದ್ಸಲ ಮಾತಾಡ್ರಿ, ಯಾಕಂದ್ರೆ ಮತ್ತೆ ನಾನು ಒಂದ್ಸಲ ಸರಿ 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 ಒಂದೊಂದು 10 ನಿಮಿಷ ಮುಗಿಸ್ತೀನಿ. ನೀವೇ ಆಮೇಲೆ ಯಾರಾದ್ರೂ ಎಲ್ಲ ಕ್ವಶನ್ ಕೇಳೋದಂತ್ರಿ. ಸರಿ, ಇದರಲ್ಲಿ ನೋಡಿ ಔಷಧ, ಕೃಷಿ, ಪರಿಸರ ಸಂರಕ್ಷಣೆ ಸೇರಿದಂತೆ ಮತ್ತೆ ವಿದ್ಯುತ್, ಹಿಂಗೆ ಹಲವಾರು ಕ್ಷೇತ್ರಗಳಲ್ಲಿ ಈ ಪರಮಾಣು ಶಕ್ತಿಯನ್ನ ಶಾಂತಿಯುತ ಉದ್ದೇಶಗಳಾಗಿ ವ್ಯಾಪಕವಾಗಿ ಬಳಸಲಾಗ್ತಿದೆ. ಸೊ ಇಲ್ಲೂ ಕೂಡ ನಾನು ತೋರಿಸ್ತೇನೆ. ಅಂದ್ರೆ ಅಗ್ರಿಕಲ್ಚರ್ ಅಲ್ಲಿ ನೋಡಿ ಶೇಂಗಾ ಇದೆ, ಭತ್ತ ಇದೆ. ಇದೆಲ್ಲ ಅಗ್ರಿಕಲ್ಚರ್ ಯೂನಿವರ್ಸಿಟಿ ಅವರು ಮತ್ತೆ ಭಾಭಾ ಅಟಾಮಿಕ್ ರಿಸರ್ಚ್ ಸೆಂಟರ್ ಅಲ್ಲಿ BRC ಒಳಗೂ ಬೇಕಾದ ಎಲ್ಲ ಸೈಂಟಿಸ್ಟ್ಗಳು ಇದ್ದಾರೆ. ಈ ತರದವರು ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ ಇದಿದೆ, ಡಿವಿಷನ್ಸ್ ಎಲ್ಲ. ಸೊ ಅವರು ಈ ತರದವೆಲ್ಲ ನೋಡಿ ಭತ್ತ ಮತ್ತೆ ಶೇಂಗಾ ಸುಮಾರು ವೆರೈಟಿಗಳನ್ನ ಅಲ್ವೇ ಉತ್ಪಾದನೆ ಮಾಡಿ ಏನಂದ್ರೆ ಅದಕ್ಕೆ ಯಾವುದೇ ಈ ಕ್ರಿಮಿಕೀಟಗಳು ಬೀಳೋದಿಲ್ಲ. ಆಮೇಲೆ ಅದರದ್ದು ಈಲ್ಡ್ ಏನಂದ್ರೆ ಇದು ಜಾಸ್ತಿ ಆಗುತ್ತೆ. ಈಗ ಶೇಂಗಾ ಏನಿದೆಯಲ್ಲ ಅದರ ಇಳುವರಿ ಜಾಸ್ತಿ ಆಗುತ್ತೆ, ಇಳುವರಿ ಜಾಸ್ತಿ ಮಾಡ್ತಕ್ಕಂಥದ್ದು. ಆಮೇಲೆ ಇನ್ನೂ ಕೆಲವು ಕಡೆ ಈ ನ್ಯೂಟ್ರಾನ್ ಆಗ್ಲೆಲ್ಲ ಹೇಳಿದೆ, ಮತ್ತೆ ಬೇರೆವೆಲ್ಲ ಗಾಮಾ ಇರಿಡೇಷನ್ ಎಲ್ಲ ಇದೆಯಲ್ಲ, ಕೆಲವು ನಮ್ಮ ಹತ್ರ ಕೆಲವು ಸ್ಟೋನ್ಸ್ ಅಂತೆಲ್ಲ ನೋಡಿರ್ಬೋದು, ಬೇರೆ ಬೇರೆ ಕಲರ್, ಕೆಲವು ಉಂಗುರಕ್ಕೆ ಹಾಕಂತಾರೆ, ಕೆಲವು ಕೊರಳಿಗೆ ಈ ತರ ಆರ್ನಮೆಂಟ್ಸ್, ಜ್ಯುವೆಲರಿ ಟೈಪ್. ಅದನ್ನು ಕೂಡ ಈ ಗಾಮಾ ಏನ್ ಇರಿಡೇಷನ್ ಮಾಡ್ತೀವಲ್ಲ ನ್ಯೂಕ್ಲಿಯರ್ ಅಂದ್ರೆ ಕೋಬಾಲ್ಟ್-60 ಇರಿಡೇಷನ್ ಇಂಥದ್ದೆಲ್ಲ, ಆ ತರ ಇರಿಡೇಷನ್ ಮಾಡೋದ್ರಿಂದ ಈ ತರದೆಲ್ಲ ಅದ್ರ ಕಲರ್ ಚೇಂಜ್ ಆಗ್ತದೆ. ಈವನ್ ಅಗ್ರಿಕಲ್ಚರ್ ಕೆಲವು ರೋಸು ಇಂಥದ್ದೆಲ್ಲ ಇರಿಡೇಷನ್ ಮಾಡಿ ಆ ಕಲರ್ಗಳು ಚೇಂಜ್ ಮಾಡಬಹುದು. ಅದು ಬೇರೆ ಬೇರೆ ಅಂದ್ರೆ ಈ ಒಂದು ಎಸ್ಥೆಟಿಕ್ ಇದಕ್ಕೋಸ್ಕರ ಅದನ್ನು ಸಹ ಬಳಸ್ತಾರೆ. ಅಂದ್ರೆ ಅಗ್ರಿಕಲ್ಚರ್ಲು ಕೂಡ ತುಂಬಾ ಅತಿ ಹೆಚ್ಚಾಗಿ ಬಳಸ್ತಾರೆ ಇದನ್ನ ರೇಡಿಯೇಷನ್, ನ್ಯೂಕ್ಲಿಯರ್ ರೇಡಿಯೇಷನ್.
ಆಮೇಲೆ ವಿದ್ಯುತ್ ಉತ್ಪಾದನೆ ಬಗ್ಗೆ ನಾನು ಸುಮಾರು ಹೇಳಾಯ್ತು. ಔಷಧಗಳಲ್ಲಿ ಒಂದು ಈ ಕ್ಯಾನ್ಸರ್ ಟ್ರೀಟ್ಮೆಂಟ್ ಜೊತೆಗೆ ಈ ಗಾಮಾ ಇರಿಡೇಷನ್ ನೋಡಿ, ಈ ಕೆಲವು ಈ ಇಮೇಜ್ ಮಾಡ್ಲಿಕ್ಕೆ ಅಂದ್ರೆ ಅರ್ಲಿ ಡಿಟೆಕ್ಷನ್ ಏನಿದೆಯಲ್ಲ, ಸೊ ಅದನ್ನ ಟ್ಯೂಮರ್ಸ್ ಮತ್ತೊಂದನ್ನ ಈ ಇಮೇಜಿಂಗ್ ಟೆಕ್ನಿಕ್, ಸೊ ರೇಡಿಯೇಷನ್ ಇಮೇಜಿಂಗ್ ಇನ್ಕ್ಲೂಡಿಂಗ್ ಇದೆಲ್ಲ ನೀವು ಇದನ್ನ ಕೇಳಿದ್ರಲ್ಲ MRI ಆ ಟೈಪ್, ಸೊ ಮ್ಯಾಗ್ನೆಟಿಕ್ ರೆಸೊನೆನ್ಸ್ ಕೂಡ ಅದ್ರದ್ದು ಟ್ರೀಟ್ಮೆಂಟ್ಗೂ ಕೂಡ ರೇಡಿಯೋಐಸೋಟೋಪ್ ಅನ್ನು ಉಪಯೋಗಿಸ್ತಾರೆ. ಆಮೇಲೆ ವೈದ್ಯಕೀಯ ಚಿತ್ರೀಕರಿಸದಲ್ಲಿ ಅಂದ್ರೆ ಇಮೇಜ್ ತಗೊಂಡು ಅದಕ್ಕೆ ಮತ್ತೆ ನಾವು ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡೋದು. ಸೊ ಅಲ್ಲೂ ಕೂಡ ಆಂತರಿಕ ಅಂಗಗಳನ್ನ ದೃಶ್ಯೀಕರಿಸಲು ಏನ್ ಮಾಡ್ತಾರಪ್ಪ ಅಂದ್ರೆ ಅಲ್ಲಿ ಕೆಲವು ರೇಡಿಯೋಐಸೋಟೋಪ್ ಅನ್ನ ಆ ಒಂದು ಜಾಗಕ್ಕೆ ಅಲ್ಲೋಗಿ ಇಡ್ತಾರ, ಅದನ್ನ ಅಲ್ಲಿ ಪ್ಲೇಸ್ ಮಾಡಿದ್ಮೇಲೆ ಮೇಲೆ ಇದನ್ನ ಇಮೇಜ್ ಮಾಡೋದಕ್ಕೆ ಬ್ರಿಚೋಥೆರಪಿ ಅಂತ ಒಂದು ಬರ್ತದೆ. ಸೊ ಅದ್ರ ಪ್ರಕಾರ ಸೊ ಅಲ್ಲಿಗೆ ಆ ಒಂದು ಭಾಗದ ಪೂರ್ಣ ಚಿತ್ರಣ ನಮಗೆ ಸಿಗುತ್ತೆ. ಸೊ ಅದನ್ನ ಅಂದ್ರೆ ರೇಡಿಯೋ ಆಕ್ಟಿವ್ ಎಲಿಮೆಂಟ್ ಅನ್ನೇ ತಗೊಂಡೋಗಿ ಪ್ಲಾಂಟ್ ಬಾಡಿ ಒಳಗೆ ಸೊ ಅದನ್ನು ಪ್ಲೇಸ್ ಮಾಡ್ತಾರೆ, ಮತ್ತೆ ಅದನ್ನ ತೆಗಿತಾರೆ. ಸೊ ಆ ರೀತಿ ಸೊ ಮಾಡ್ತಾರೆ. ಆಮೇಲೆ ಕ್ಯಾನ್ಸರ್ನು ಇದು ಹೇಳಿದೆ ನಾನು, ಸೊ ಕ್ಯಾನ್ಸರ್ ಟ್ರೀಟ್ಮೆಂಟ್ಗೆ ಮಾಡ್ತಕ್ಕಂಥದ್ದು. ಆಮೇಲೆ ನೋಡಿ, ಇನ್ನು ಈ ತರ ಸಿರಿಂಜು, ಬ್ಯಾಂಡೇಜ್ಗಳಂತ ಈ ಸುಮಾರು ವೈದ್ಯಕೀಯ ಉತ್ಪನ್ನಗಳನ್ನ ಅದನ್ನ ಕ್ರಿಮಿನಾಶಕಗಳನ್ನ ಉಪಯೋಗಿಸ್ದೇನೆ ಅದನ್ನ ನೇರವಾಗಿ ಇರಿಡೇಟ್ ಮಾಡೋದ್ರಿಂದ ಎಲ್ಲ ಕ್ರಿಮಿಕೀಟಗಳೆಲ್ಲ ಸಾಯ್ತವೆ. ಅಂದ್ರೆ ಡೈರೆಕ್ಟ್ ಇರಿಡೇಷನ್ ಮಾಡೋದು, ನೀವು ಅದನ್ನ ಮತ್ತೆ ತೊಳಿಬೇಕು, ಒಗಿಬೇಕು, ಒಣಗಿಸ್ಬೇಕು ಆ ಥರನೂ ಇರೋದಿಲ್ಲ. ಸೊ ಈ ಥರದ್ದೆಲ್ಲ ನೀವು ಡೈರೆಕ್ಟ್ ಬರೀ ಇರಿಡೇಟ್ ಮಾಡಿಬಿಟ್ರೆ, ನಾವೆಲ್ಲ ಇದು ಮಾಡೋದು ಮೈಕ್ರೋವೇವ್ ಇರಿಡೇಷನ್ ಅಂತೆಲ್ಲ ಕೇಳಿರ್ತೀವಿ ನಾವು. ಸೊ ಇದೇ ತರ ನ್ಯೂಕ್ಲಿಯರ್ದು ಕೂಡ ಸಿರಿಂಜು, ಈ ಥರದ ಮೆಡಿಕಲ್ ಎಕ್ವಿಪ್ಮೆಂಟ್ಸು ಅಥವಾ ಮೆಡಿಕಲ್ ಏನಿದಾವಲ್ಲ ಈ ಥರದ್ದೆಲ್ಲ ಮೆಟೀರಿಯಲ್ಸು ಅದನ್ನ ಇರಿಡೇಟ್ ಮಾಡಿ ಅದು ಕ್ಲೀನ್ ಆಗ್ತದೆ, ಎಲ್ಲ ರೋಗ ಮುಕ್ತ ಅಂದ್ರೆ ಈ ರೋಗಾಣು ಮುಕ್ತ ಆಗ್ತವೆ. ಸೊ ಅದನ್ನು ಕೂಡ ಸೊ ಈ ತರ ಮಾಡ್ಬೋದು. ಯಾಕೆಂದ್ರೆ ಸಣ್ಣ ಕೆಲವೆಲ್ಲ ರೇಡಿಯೋ ಏನಿದಾವಲ್ಲ ಎಕ್ವಿಪ್ಮೆಂಟ್ಸು ಮತ್ತೊಂದು ಇಂಥದ್ದೆಲ್ಲ ಆ ಚಿಕ್ಕ ಪಾರ್ಟ್ ಎಲ್ಲ ಇರ್ತದೆ. ಸೊ ಅದೆಲ್ಲ ಬಹಳ ಇದ್ರ ಬೇರೆ ವಿಧಾನದಲ್ಲಿ ಅದನ್ನ ಕ್ಲೀನ್ ಮಾಡ್ತಕ್ಕಂಥದ್ದು ಕಷ್ಟ. ಅದ್ರ ಬದಲಾಗಿ ಗಾಮಾ ಇರಿಡೇಷನ್ ಮಾಡ್ಬಿಟ್ರೆ ಸೊ ಅಲ್ಲಿರ್ತಕ್ಕಂಥ ಪ್ರತಿಯೊಂದು ಇದನ್ನು ಡೆತ್ ಆಗ್ತದೆ, ಕ್ಲೀನ್ ಆಗ್ತದೆ. ಸೊ ಈ ರೀತಿ ಹಾಗೆ ನೋಡಿ, ಅದೇ ಕೃಷಿ ಮತ್ತೆ ಆಹಾರ ಬೆಳೆ ಸುಧಾರಣೆ ಬಗ್ಗೆ ಹೇಳಿದೆ ನೋಡಿ. ಆಮೇಲೆ ಬೀಜಗಳ ರೂಪಾಂತರ, ಅದೇ ಇಳುವರಿ ಹೆಚ್ಚು ಮಾಡ್ಲಿಕ್ಕೆ ಈಲ್ಡ್ ಸೀಡ್ ಈಲ್ಡ್ ಏನ್ ಮಾಡ್ತಾರಲ್ಲ, ಸೊ ಅದನ್ನ ಮಾಡ್ತಾರೆ. ಆಮೇಲೆ ಕೀಟನಾಶಕ ಸೈಟ್, ಸೊ ಅಲ್ಲಿ ಕೂಡ ರಾಸಾಯನಿಕ ಕೀಟನಾಶಕಗಳು ಇಲ್ದಲೆ ಕೀಟಗಳ ಸಂಖ್ಯೆ ಯಾವ ರೀತಿ ಕಡಿಮೆ ಮಾಡಬಹುದು ಅಂತಕ್ಕಂಥದ್ದು. ಆಹಾರ ಸಂರಕ್ಷಣೆ, ಅಲ್ಲಿ ಹೇಳಿದ ಈರುಳ್ಳಿ, ಆಮೇಲೆ ಮಾವಿನ ಹಣ್ಣುಗಳು, ಈ ತರದ್ದೆಲ್ಲ ಅದನ್ನ ಇರಿಡೇಟ್ ಮಾಡ್ತಾರೆ. ಎಸ್ಪೆಷಲಿ ನಾವು ಬೇರೆ ದೇಶಕ್ಕೆ ಕಳಿಸುವಾಗ ಅಕ್ಕಿ ಇದನ್ನೆಲ್ಲ ಅಷ್ಟೇನೆ ಅದನ್ನ ಆ ಮಿನಿಮಮ್ ಡೋಸ್ ಅಲ್ಲಿ, ಡೋಸ್ ಅಂದ್ರೆ ಏನಂದ್ರೆ ಎಷ್ಟು ಅದಕ್ಕೆ ರೇಡಿಯೇಷನ್ ಹೋಗ್ಬೇಕು. ಈಗ ಒಂದೊಂದು ಮೆಟೀರಿಯಲ್ ಒಂದೊಂದು ರೇಡಿಯೇಷನ್ ಅಬ್ಸರ್ವ್ ಮಾಡ್ತಾ ಇರ್ತದೆ. ಅದು ಡೋಸ್ ಲೆವೆಲ್ ಯಾವ ಮೆಟೀರಿಯಲ್ ಅನ್ನೋದ್ರ ಮೇಲೆ ಡಿಪೆಂಡ್. ಸೊ ಆಕ್ಟಿವಿಟಿ ಅಂದ್ರೆ ಅದರ ಒಂದು ರೇಡಿಯೋಐಸೋಟೋಪ್ ಇಂದ ಎಷ್ಟು ಅದು ವಿಕಿರಣ ಹೊರಸೂಸ್ತಿರುತ್ತಲ್ಲ ಅದಕ್ಕೆ ಆಕ್ಟಿವಿಟಿ ಅಂತೀವಿ. ಡೋಸ್ ಅಂದ್ರೆ ಆ ಮೆಟೀರಿಯಲ್ ಅದನ್ನ ಎಷ್ಟು ಅಬ್ಸರ್ವ್ ಮಾಡ್ತು ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ಈಗ ಟಿಶ್ಯೂಗಳು ಬೇರೆ ಬೇರೆ ಟಿಶ್ಯೂ ಬೇರೆ ಬೇರೆ ಅಬ್ಸರ್ವ್ ಮಾಡ್ತವೆ, ಬೋನ್ಸ್ ಕಡಿಮೆ ಅಬ್ಸರ್ವ್ ಮಾಡುತ್ತೆ, ಅಥವಾ ಈ ತರದ್ದೆಲ್ಲ ಇವೇನು ನಾವು ಇವ್ ಹೇಳ್ತಿದೀವಲ್ಲ ಈಗ ಆಹಾರ, ಅವು ಬೇರೆ ಬೇರೆ. ಅದಕ್ಕೆಲ್ಲ ಫಸ್ಟ್ ಇದಕ್ಕೆಲ್ಲ ಯಾವ್ದಕ್ಕೆ ಎಷ್ಟೆಷ್ಟು ಅಂತ ಹೇಳಿ ಒಂದು ಆಪ್ಟಿಮೈಸ್ ಮಾಡಿರ್ತಾರೆ. ಸೊ ಆ ಪ್ರಕಾರವಾಗಿ ಅದಕ್ಕೆ ಡೋಸ್ ಕೊಡ್ತಾರೆ. ಇನ್ನು ನೋಡಿ, ಇದು ಒಂದು ಬಾರಿ ಇಂಪಾರ್ಟೆಂಟ್ ಇತ್ತೀಚೆಗೆ ನೀರಿನ ನಿರ್ವಹಣೆ ನೋಡಿ. ಭೂಗತ ಜಲ ಸಂಪನ್ಮೂಲಗಳನ್ನ ನಕ್ಷೆ ಮಾಡಬಹುದು. ಆಮೇಲೆ ಇಡೀ ಭೂಮಿ ಕೆಳಗೆ ಏನು ನೀರಿನ ಜಾಲ ಇರ್ತದಲ್ಲ, ಅದು ಎಲ್ಲಿಂದ ಅದ್ರ ಸ್ಟಾರ್ಟ್ ಮತ್ತೆ ಯಾವ್ಯಾವ ಮೂಲಕ ಹರಡಿದೆ ಅಂತ ಕೂಡ ಅಲ್ಲೂ ಕೂಡ ಈ ದೊಡ್ಡ ಇದನ್ನ ಇನ್ವೆಸ್ಟಿಗೇಷನ್ ಮಾಡಿದ್ದಾರೆ. ಅದು ರೇಡಿಯೋಐಸೋಟೋಪ್ ಹಾಕ್ಬಿಟ್ರೆ ಅದು ಯಾವ್ಯಾವ ಡೈರೆಕ್ಷನ್ ಹೋಗಿತ್ತೆ ಅದನ್ನ ನೀನೆಲ್ಲೋ ಹಿಮಾಲಯದ ಒಂದು ಯಾವ್ದೋ ಒಂದು ಇದ್ರಲ್ಲಿ ಹಾಕಿ ಈ ಸುಮಾರು ಭಾರತದ ಏನೋ ಮಧ್ಯ ಭಾಗದಲ್ಲೂ ಕೂಡ ಅದ್ರ ವಾಟರ್ನ ಸುಳಿವು ಏನಿದೆಯಲ್ಲ ಅದನ್ನ ಕಂಡಿಡ್ತಾರೆ. ಯಾಕೆಂದ್ರೆ ಆ ರೇಡಿಯೋಐಸೋಟೋಪ್ ಅಲ್ಲಿವರೆಗೂ ಹೋಗಿರುತ್ತೆ ಒಳಗಡೆನೆ. ಸೊ ಅದ್ರ ಮೂಲಕ ನೀರಿನ ಒಂದು ಇದ್ರ ಮೂಲಕ. ಸೊ ಈ ತರದವೆಲ್ಲ ಸುಮಾರು ಸಂಶೋಧನೆ ಮಾಡ್ಲಿಕ್ಕೆ ಸಾಧ್ಯವಾಗಿದೆ. ಆಮೇಲೆ ಮಾಲಿನ್ಯ ಮತ್ತೆ ಸಾಗರದ ಆಮ್ಲೀಕರಣ, ಸೊ ಆಸಿಡ್ ಫಾರ್ಮೇಶನ್ ಆಗ್ತದೆ. ಯಾಕಂದ್ರೆ ಸಾಗರದಲ್ಲಿ ಅದಕ್ಕೆ ನಿರಂತರವಾಗಿ ಕಾರ್ಬನ್ ಡೈಆಕ್ಸೈಡ್ ಅನ್ನ ಹೀರ್ಕೊಳ್ತಾ ಇರ್ತದೆ. ಸೊ ಅದರಲ್ಲಿ ಸೊ ಈ ತಂತ್ರಜ್ಞಾನ ಬರೆದು ಎಷ್ಟು ಅಸಿಡಿಫೈ ಆಗ್ತಿದೆ, ಸೊ ಅದ್ರ ಬಗ್ಗೆ ಹೇಳ್ತಾರೆ. ಆಮೇಲೆ ನೋಡಿ, ಇದು ಇತ್ತೀಚೆಗೆ ಇವನ್ನೆಲ್ಲ ಹೊಸ ಕಂಡು ಹಿಡಿತಿದ್ದಾರೆ. ಏನಂದ್ರೆ ಈ ಪ್ಲಾಸ್ಟಿಕ್ ತ್ಯಾಜ್ಯವನ್ನ ಮರುಬಳಕೆ ಮಾಡೋದ್ರಲ್ಲಿ, ಅಂದ್ರೆ ಈ ತರ ಇರಿಡೇಷನ್ ಮಾಡಿ ನಾವು ಡಿಕಂಪೋಸ್ ಮಾಡಬಹುದು. ಡಿಕಂಪೋಸ್ ಅಂದ್ರೆ ಅದನ್ನ ಪ್ಲಾಸ್ಟಿಕ್ ಏನು
ಪಾಲಿಮರ್ಸ್ ಅನ್ನ ಮಾನೋಮರ್ಗಳಾಗಿ, ಅಂದ್ರೆ ಆ ಪಾಲಿಮರ್ಸ್ ಹೆಂಗೆ ಮಾನೋಮರ್ಗಳೆಲ್ಲ ಜಾಯಿನ್ ಆಗಿ ಪಾಲಿಮರ್ಸ್ ಆಗಿರುತ್ತಲ್ಲ, ಅದನ್ನ ಡಿಕಂಪೋಸ್ ಮಾಡ್ಲಿಕ್ಕೆ ಅದನ್ನು ಕೂಡ ಕೆಲವು ಕಡೆ ಬಳಸ್ಲಿಕ್ಕೆ ಇತ್ತೀಚೆಗೆ ಪ್ರಾರಂಭಿಸಿದ್ದಾರೆ. ಅದೇ ರೀತಿ ನಮ್ಮ ಏನ್ ಮುನ್ಸಿಪಾಲಿಟಿ ವೇಸ್ಟ್ ಎಲ್ಲ ಇತ್ತೀಚೆಗೆಲ್ಲ ಕಲೆಕ್ಟ್ ಮಾಡ್ತಾರಲ್ಲ, ಅದು ಕೆಲವು ಸಂದರ್ಭದಲ್ಲಿ ಅದನ್ನ ಇರೇಡಿಯೇಟ್ ಮಾಡ್ಬಿಟ್ರೆ ಅಲ್ಲಿರ್ತಕ್ಕಂಥ ಪೂರ್ತಿ ಮೈಕ್ರೋಬ್ಸ್ ಡೆತ್ ಆಗ್ತದೆ. ಸೊ ಅಂಥದ್ದು ಕೂಡ ಎಲ್ಲಿ ಅದರ ಅವಶ್ಯಕತೆ ಇದೆಯೋ ಅದನ್ನು ಕೂಡ ಮಾಡಬಹುದು. ಸೊ ಅವೆಲ್ಲ ಇತ್ತೀಚಿನ ಒಂದು ಈ ನಾಗರಿಕ ಉಪಯೋಗಗಳನ್ನ ಇತ್ತೀಚೆಗೆ ಅನ್ವೇಷಣೆ ಮಾಡ್ತಾ ಇದ್ದಾರೆ. ಸೊ ಈ ತರದವು ಸುಮಾರು ವಿಷಯಗಳು ಇಲ್ಲಿ ಬರ್ತದೆ. ಸೊ ಹಾಗೆ ನೋಡಿ, ಈ ತರ ಇಂಥದ್ಕೆಲ್ಲ ನಾನು ಹೇಳ್ದಂಗೆ ಇದ್ರದ್ದು ಪೂರ್ತಿ ಏನು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ IAEA, ಇಂಟರ್ನ್ಯಾಷನಲ್ ಅಟಾಮಿಕ್ ಎನರ್ಜಿ ಏಜೆನ್ಸಿ ಅಂತೇಳಿ, ಅದು ವಿಯೆನ್ನಾದಲ್ಲಿದೆ, ಆಸ್ಟ್ರಿಯಾದಲ್ಲಿ. ಸೊ ಆಗ ದೇಶದಲ್ಲಿ ಇದು ಎಲ್ಲಾ ದೇಶದ ಪರಮಾಣು ಏನು ಇದೆಯೋ ಆ ದೇಶದ ಎಲ್ಲ ಪ್ರತಿಯೊಂದು ದೇಶಗಳು ಅವರವರ ಒಂದು ರೆಪ್ರೆಸೆಂಟೇಟಿವ್ಸ್ ಅಂತೀವಲ್ಲ, ಆ ಒಂದು ದೇಶವನ್ನು ಅಲ್ಲಿರ್ತಾರೆ ಕೆಲವರು. ಸೊ ಇಂಡಿಯನ್ ರೆಪ್ರೆಸೆಂಟೇಟಿವ್ಸು, ಆಮೇಲೆ ಅಲ್ಲಿ ಸುಮಾರು ಕಮಿಟಿಗಳು. ಸೊ ಅದು ಎಲ್ಲ ಇದನ್ನ ಇಡೀ ದೇಶ ಯಾವ ರೀತಿ, ಅಲ್ಲಿ ಯಾವ ದೇಶಗಳಲ್ಲಿ ನ್ಯೂಕ್ಲಿಯರ್ ಪವರ್ ಇದಿದೆ, ಯಾವ ದೇಶಗಳು ಅದನ್ನ ದುರುಪಯೋಗ ಮಾಡ್ಕೊಂತಾರೆ, ಇಂಥದ್ರ ಬಗ್ಗೆ. ಸೊ ಆಮೇಲೆ ಬೇರೆ ಬೇರೆ ಸ್ಟಡೀಸ್ ಎಲ್ಲ ಮಾಡಿ ರಿಪೋರ್ಟ್ ಕೊಡ್ತಾ ಇರ್ತಾರೆ. ಸೊ ಈ ತರ ಶಾಂತಿಯುತ ಬೆಳಕಿನ ಉತ್ತೇಜನ ಮಾಡೋದ್ರಿಂದ ಜವಾಬ್ದಾರಿಯುತ ಪ್ರಾಥಮಿಕ ಸಂಸ್ಥೆ ಇದಾಗಿರುತ್ತೆ. ಸೊ ಆಮೇಲೆ ಮಿಲಿಟರಿ ಉದ್ದೇಶಕ್ಕೆ ಹೋಗದಂಗೆ ಅದಕ್ಕೆಲ್ಲ ಲಿಮಿಟೆಡ್, ಅದನ್ನು ಕೂಡ ಕಾಯ್ತಾ ಇರ್ತಾರೆ. ಸೊ ಅದ್ರ ಬಗ್ಗೆ ಆಮೇಲೆ ಇದೆ, ನಾನು ಇದುವರೆಗೂ ಏನು ಬ್ರೆಸ್ಟ್ ಕ್ಯಾನ್ಸರ್ ಅಥವಾ ಸ್ತನ ಕ್ಯಾನ್ಸರ್ ಬಗ್ಗೆ ಹೇಳಿದ್ದೆ. ಆಮೇಲೆ ಇಲ್ಲೂ ಕೂಡ ನ್ಯೂಕ್ಲಿಯರ್ನು ಕಂಟಿನ್ಯೂಸ್ ಜಾಸ್ತಿ ಉಪಯೋಗಿಸಕ್ಕಾಗೋದಿಲ್ಲ, ಯಾಕೆಂದ್ರೆ ಅದರಲ್ಲೂ ಕೂಡ ಅಡ್ಡ ಪರಿಣಾಮ ಜಾಸ್ತಿ ಆಗುತ್ತೆ. ಒಂದು ವೇಳೆ ಅದಕ್ಕೆ ಯಾವುದೇ ನ್ಯೂಕ್ಲಿಯರ್ ಎಕ್ಸ್ಪೋಜರ್ ರೇಡಿಯೇಷನ್ ಅದಕ್ಕೊಂದು ಲಿಮಿಟ್ ಆಗಿ ಉಪಯೋಗಿಸ್ಬೇಕು. ಇಲ್ದಿದ್ರೆ ಬೇರೆ ಬೇರೆ ಅದರಿಂದ ಮತ್ತೆ ಚರ್ಮದ ಬದಲಾವಣೆ ಆಗಿ ಅದರಿಂದನೂ ಮತ್ತೆ ಕ್ಯಾನ್ಸರ್ ಜಾಸ್ತಿ ಆಗ್ಬೋದು, ಹೆಚ್ಚು ರೇಡಿಯೇಷನ್ ಡೋಸ್ ತಗೊಂಡ್ರೆ. ಸೊ ಅದು ಕೂಡ ಡೇಂಜರ್. ಸೊ ಅದಕ್ಕೆ ಒಂದು ಲಿಮಿಟೆಡ್ ಇರ್ತದೆ. ಅದೇ ರೀತಿ ನಾನು ಹೇಳಿದ್ನಲ್ಲ ಆಗ್ಲೇ, ಬ್ರಚಿಥೆರಪಿ ಅಂತೇಳಿ, ಅದು ಆಂತರಿಕ ವಿಕಿರಣ ಚಿಕಿತ್ಸೆಯಲ್ಲಿ ವಿಕಿರಣದ ಮೂಲವನ್ನು ತಾತ್ಕಾಲಿಕವಾಗಿ ಗೆಡ್ಡೆಯ ಸ್ಥಳದ ಬಳಿ ನೇರವಾಗಿ ಸ್ತನಾಂಗಾಂಶದೊಳಗೆ ಅಲ್ಲೇನೆ ಇಟ್ಬಿಟ್ಟು ಅವಾಗ ಅದು ಇಮೇಜ್ ಮಾಡ್ಲಿಕ್ಕೆ ಈಸಿ ಆಗ್ತದೆ. ಸೊ ಈ ರೀತಿ ಸುಮಾರು ಇದು ಮಾಡ್ತಾರೆ. ನಾವು ಈ ನ್ಯೂಕ್ಲಿಯರ್ ಇಂದ ನಾನು ಹೇಳಿದೆ ಒಂದು ವೇಸ್ಟ್ ಡಿಸ್ಪೋಸಲ್ ಹೆಂಗ್ ಮಾಡ್ತಾರೆ ಅಂತ ನೋಡಿ. ಈಗ ಇಷ್ಟೆಲ್ಲ ಬರ್ತದೆ ನ್ಯೂಕ್ಲಿಯರ್ ರಿಯಾಕ್ಟರ್ ಇಂದ, ಆದ್ರೆ ನ್ಯೂಕ್ಲಿಯರ್ ಇದೆಲ್ಲ ಕರೆಂಟ್ ಉತ್ಪತ್ತಿ ಎಲ್ಲ ಆಯ್ತು, ಆ ಫ್ಯೂಯಲ್ ಇಂಧನ ಏನಿದೆಯಲ್ಲ ಅದರಿಂದ, ಅದನ್ನ ಸ್ಟಾರ್ಟಿಂಗ್ ಸ್ಲೈಡ್ ಅಲ್ಲೇ ಒಂದು ತೋರಿಸಿದ್ದೆ ನಿಮಗೆ. ಆ ಯುರೇನಿಯಂ ಇದ್ದಿದ್ದು ಬೇರಿಯಂ ಅಂಡ್ ಕ್ರಿಪ್ಟಾನ್, ಈ ತರದ್ ಬೇರೆ ಬೇರೆ ಫ್ಯೂಷನ್ ಪ್ರಾಡಕ್ಟ್ಸ್ ಅಂತಾರೆ. ಅಲ್ಲಿ ನೂರಾರು ಫ್ಯೂಷನ್ ಪ್ರಾಡಕ್ಟ್ಗಳು ಬರ್ತವೆ. ಅವಕ್ಕೂ ಎಲ್ಲ ಸುಮಾರು ಆಫ್ ಲೈಫ್, ಅದ್ರ ಇನ್ನೂ ರೇಡಿಯೋ ಆಕ್ಟಿವ್ ಬಹಳ ಇರ್ತದೆ. ಅದನ್ನೆಲ್ಲ ಸುಮಾರು 25-30 ವರ್ಷ ನೀರಲ್ಲೇ ಸ್ಟೋರ್ ಮಾಡಿ ಇಡಬೇಕು. ಅದನ್ನ ಫ್ಯೂಯಲ್ ಸ್ಟೋರೇಜ್, ಸ್ಪೆಂಟ್ ಫ್ಯೂಯಲ್ ಸ್ಟೋರೇಜ್ ಟ್ಯಾಂಕ್ ಅಂತ. ಆತರ ಬಹಳ ವರ್ಷ ಇಟ್ಮೇಲೆ, ಯಾಕೆಂದ್ರೆ ಅದು ಡಿಕೆ ಹೀಟ್ ಅನ್ನ ತೆಗಿಲಿಕ್ಕೆ. ಸೊ ಅದು ಕೂಡ ನೀರು ಬರೀ ಸ್ಟಾಗ್ನೆಂಟ್ ಅಲ್ಲ. ಸೊ ಅದು ವಾಟರ್ ಅದು ಸರ್ಕ್ಯುಲರ್, ಅಂದ್ರೆ ನಿರಂತರವಾಗಿ ನೀರನ್ನ ಚಲಿಸ್ತಾ ಇರಬೇಕು. ಸೊ ಆ ತರ ಡಿಕೆ ಹೀಟ್ ಎಲ್ಲ ತೆಗೆದಾದ್ಮೇಲೆ ಅದನ್ನ ಮತ್ತೆ ಈಗ ನಮ್ಮ ದೇಶದಲ್ಲಿ ಏನ್ ಮಾಡ್ತಿದೀವಿ ಅಂದ್ರೆ, ನಾವು ಸ್ಪೆಂಟ್ ಫ್ಯೂಯಲ್ ಅನ್ನ ಅಲ್ಲಿ ಕಲ್ಪಕಮ್ಮಲ್ಲಿ ರೀಪ್ರೊಸೆಸಿಂಗ್ ಪ್ಲಾಂಟ್ ಅಂತ ಇದೆ. ಸೊ ಅಲ್ಲಿ ಕಳಿಸಿ, ಅಲ್ಲಿ ಯುರೇನಿಯಂ, ಪ್ಲುಟೋನಿಯಂ ಇದನ್ನೆಲ್ಲ ಸಪರೇಟ್ ಮಾಡಿ, ಅದಕ್ಕೆ ಮತ್ತೆ ಬೇರೆ ಬೇರೆ ಏನು ಮೆಡಿಸಿನಲ್ ಉಪಯೋಗಗಳು, ಇಂಡಸ್ಟ್ರಿಯಲ್ ಉಪಯೋಗ, ಅದನ್ನೆಲ್ಲ ತೆಗೆದು ಸೊ ಫೈನಲ್ಲು ಅದೊಂದು ಡಿಸ್ಪೋಸಲ್ ಅಂತಾನು ಮಾಡ್ತಾರೆ. ನಾವಿನ್ನು ಆ ಸ್ಟೇಜಿಗೆ ಹೋಗಿಲ್ಲ. ಸೊ ಬಟ್ ಅದಕ್ಕೆ ಬೇಕಾದಂತ ಎಲ್ಲ ಸಿದ್ಧತೆಗಳನ್ನು ಮಾಡಿದೀವಿ. ಈ ತರ ಹೈ ಲೆವೆಲ್ ವೇಸ್ಟ್ ಇದೆಯಲ್ಲ, ಅದು ಸ್ಮಾಲ್, ಲೋ ಲೆವೆಲ್, ಇಂಟರ್ಮೀಡಿಯೇಟ್ ಲೆವೆಲ್ ವೇಸ್ಟ್ ಎಲ್ಲ ಬೇರೆ ಬೇರೆ ತರ ಟ್ರೀಟ್ಮೆಂಟ್ ಮಾಡ್ತೀವಿ. ಅಂದ್ರೆ ಲೋ ಲೆವೆಲ್ ವೇಸ್ಟ್ ಅನ್ನ ನಾವು ಸುಮ್ಮನೆ ಡೈಲ್ಯೂಟ್ ಅಂಡ್ ಡಿಸ್ಪರ್ಸ್ ಅಂತ ಹೇಳ್ತೀವಿ. ಸೊ ಅದನ್ನ ಮಾಡ್ತಾರೆ, ಏನ್ ತೊಂದ್ರೆ ಇಲ್ಲ. ಆದ್ರೆ ಇಂಟರ್ಮೀಡಿಯೇಟ್ ವೇಸ್ಟ್ ಅನ್ನೆಲ್ಲ ಅಲ್ಲೇನೆ ನ್ಯೂಕ್ಲಿಯರ್ ಎಲ್ಲಿ ನಾವು ಉಪಯೋಗಿಸ್ತೀವೋ ಅದೇ ಜಾಗದಲ್ಲೇನೆ, ಸೊ ಅರ್ತ್ ಅಲ್ಲಿ ಸ್ವಲ್ಪ ದಿವಸ ಸ್ಟೋರ್ ಮಾಡಿಟ್ಟು ಅದರದೆಲ್ಲ ರೇಡಿಯೋ ಆಕ್ಟಿವಿಟಿ ಕಡಿಮೆ ಆದ್ಮೇಲೆ, ಅದೇನಿಂದಲ್ಲ ಅದು ಎಲ್ಲ ರೇಡಿಯೋ ಆಕ್ಟಿವ್ ನಿಧಾನವಾಗಿ ಏನಾಗ್ತಿರ್ತವೆ ಅಂದ್ರೆ, ಸೊ ಅವು ಡಿಕೆ ಆಗ್ತಾ ಇರ್ತವೆ. ಡಿಕೆ ಅಂದ್ರೆ ಕ್ಷೀಣಿಸ್ತಾ ಹೋಗ್ತಾ ಇರ್ತವೆ. ಸೊ ಅದರ ಆಕ್ಟಿವಿಟಿ ಕಡಿಮೆ ಆಗ್ತಾ ಹೋಗ್ತಾ ಇರ್ತದೆ. ಹಂಗೆಲ್ಲ ಅದರದ್ದು ಬ್ಯಾಕ್ ಗ್ರೌಂಡ್ ಆಕ್ಟಿವಿಟಿ ರೀಚ್ ಆದ್ಮೇಲೆ ನಾವು ಅದನ್ನ ಪೂರ್ತಿ ಡಿಸ್ಪರ್ಸ್ ಮಾಡ್ಬೋದು, ಏನ್ ತೊಂದರೆ ಇಲ್ಲ. ಸೊ ಆದ್ರೆ ಹೈ ಲೆವೆಲ್ ಏನಿದೆಯಲ್ಲ ಅದನ್ನ ಭೂಮಿ ಒಳಗೆ ಸುಮಾರು 300-500 ಮೀಟರ್ ಒಳಗಡೆ, ನಮ್ಮಲ್ಲಿ ಸ್ಟಾರ್ಟ್ ಆಗಿಲ್ಲ, ಬಟ್ ಬೇರೆ ದೇಶದಲ್ಲಿ ಸುಮಾರು ಕಡೆ ಮಾಡ್ತಿದ್ರಿ ಈಗ ಆಲ್ರೆಡಿ. ಫ್ರಾನ್ಸ್ ಅಲ್ಲಿ ಇರ್ಬೋದು, ತೈವಾನ್ ಇರ್ಬೋದು, ಆಮೇಲೆ ಇದರಲ್ಲಿ ಅಮೆರಿಕದಲ್ಲಿ ಇರ್ಬೋದು, ಇವೆಲ್ಲ ಆಲ್ರೆಡಿ ಸ್ಟಾರ್ಟ್ ಆಗಿದೆ. ಈ ತರ ಭೂಮಿ ಒಳಗೆ ಇರ್ತಕ್ಕಂಥ ಪ್ರಕ್ರಿಯೆ ನೋಡಿ. ಇದನ್ನ ನ್ಯೂಕ್ಲಿಯರ್ ಅದೇನು ರಿಯಾಕ್ಟರ್ ಇಂದ ಬಂದಂತ ಏನು ಸ್ಪೆಂಟ್ ಫ್ಯೂಯಲ್ ಅನ್ನ ಅದನ್ನ ಆಸಿಡ್ ಅಲ್ಲಿ ಎಲ್ಲ ಡಿಸಾಲ್ವ್ ಮಾಡಿಬಿಟ್ಟು ಕರಗಿಸಿ, ಆಮೇಲೆ ಗ್ಲಾಸ್ನ ಒಂದು ಮ್ಯಾಟ್ರಿಕ್ಸ್ ಹಾಕ್ತಾರೆ, ಬೋರೋಸಿಲಿಕೇಟ್ ಗ್ಲಾಸ್ ಅಂತ ಹೇಳಿ.
ಅದ್ರೊಳಗೆ ಹಾಕಿ ಅದು ಪೂರ್ತಿ ಗ್ಲಾಸ್ ಫಾರ್ಮಿಗೆ ತತ್ತಾರೆ. ಆ ಗ್ಲಾಸ್ ಅಂದ್ರೆ ರೇಡಿಯೋ ಐಸೋಟೋಪ್ಸ್ ಎಲ್ಲ ಗ್ಲಾಸ್ ಒಳಗೆ ಇರ್ತದೆ. ಸೊ ಗೊತ್ತಾಯ್ತಾ, ಆ ತರ ಅದನ್ನ ವೆಟ್ರಿಫೈಡ್ ವೇಸ್ಟ್ ಅಂತೀವಿ, ವೆಟ್ರಿಫಿಕೇಶನ್ ಅಂತೀವಿ. ಸೊ ಅದ್ರ ಸುತ್ತ ಎಲ್ಲ ಈ ತರದ್ದು ಕಾರ್ಬನ್ ಸ್ಟೀಲು ಅದೆಲ್ಲ ಕೂಡ ಭೂಮಿ ಒಳಗೆ ಒಂದು ಗ್ರಾನೈಟಿಕ್ ವಿದ್ನಿಟ್ಟು ಕ್ಲೇ ಹಾಕಿ ಈ ತರದ್ದೆಲ್ಲ ಕಂಪ್ಲೀಟ್ ಅದನ್ನ ರಿಪೋಸಿಟರಿ ಅಂತ ಮಾಡ್ತೀವಿ. ಫೈನಲ್ ರಿಪೋಸಿಟರಿ ಅಂದ್ರೆ ಒಂದ್ ರೀತಿ ಸಮಾಧಿ ಮಾಡದಂಗೆ. ಸೊ ಈ ಟೈಪು ಫೈನಲ್ ಡಿಸ್ಪೋಸಲ್ ಆ ತರದ್ದು ಇರುತ್ತೆ. ಸೊ ಈ ತರ ನೋಡಿ, ಭಾರತದಲ್ಲಿ ಈಗೇನು ಮೊನ್ನೆ ಈಗಷ್ಟು ಹೇಳಿದೆ ಬಹಳ ಇಂಪ್ರೂವ್ಮೆಂಟ್ ಅಂದ್ರೆ ಈ ತರದ್ದು ಒಂದು 500 ಮೆಗಾವ್ಯಾಟಿನ ಈ ಪ್ರೋಟೋಟೈಪ್ ಫಾಸ್ಟ್ ಬ್ರೀಡರ್ ರಿಯಾಕ್ಟರ್ ಅದು ರೀಸೆಂಟ್ ಆಗಿ ಏನಾಯ್ತು, ಕ್ರಿಟಿಕಾಲಿಟಿ ಬಂತು. ಅಂದ್ರೆ ಈಗ ಇಲ್ಲಿ ನಾವು ಇದು ಪ್ಲುಟೋನಿಯಂ ಅನ್ನ ಉಪಯೋಗಿಸ್ಲಿಕ್ಕೆ ಸ್ಟಾರ್ಟ್ ಮಾಡಿವಿ, ಮತ್ತೆ ಥೋರಿಯಂ ಅನ್ನು ಇಲ್ಲಿ ಬರ್ನ್ ಮಾಡ್ತೀವಿ. ಇಲ್ಲಿ ಇದು ಬ್ರೀಡರ್ ಅಂತ ಯಾಕೆ ಹೇಳ್ತೀವಿ ಅಂದ್ರೆ ಅಲ್ಲಿ ಥೋರಿಯಂ 232 ಇದ್ದಿದ್ದು ಯುರೇನಿಯಂ 233 ಅಲ್ಲ, ಸೊ ಆಗ್ಬಿಟ್ಟು ಸೊ ಅದು ಫ್ಯೂಯಲ್ ಆಗ್ತದೆ ಮುಂದೆ, ಅದು ನೆಕ್ಸ್ಟ್ ಸ್ಟೇಜ್ಗೆ ಅದು ಫ್ಯೂಯಲ್ ಆಗ್ತದೆ. ಇದು ಅದಕ್ಕೆ ಬ್ರೀಡರ್ ಅನ್ನೋದು. ಅದು ಬ್ರೀಡರ್ ಅಂದ್ರೆ ಅದು ಫ್ಯೂಯಲ್ ಜನರೇಟ್ ಮಾಡುತ್ತೆ, ಎಷ್ಟು ತಗೊಳುತ್ತೋ ಅದಕ್ಕಿಂತ ಜಾಸ್ತಿ ಫ್ಯೂಯಲ್ ಅನ್ನ ಜನರೇಟ್ ಮಾಡುತ್ತೆ ನೆಕ್ಸ್ಟ್ ಸ್ಟೇಜ್ಗೆ. ಸೊ ಈ ರೀತಿಯಿಂದ ನೋಡಿ, ಈ ತರದ್ದು ಮೊನ್ನೆ ಏಪ್ರಿಲ್ ಹೋದ ತಿಂಗಳು ಇದು ಈ ಒಂದು ರಿಯಾಕ್ಟರ್ಗೆ ಆಪರೇಷನ್ ಸ್ಟಾರ್ಟ್ ಆಗಿದೆ ಇದು. ಸೊ ಇದೊಂದು ಬಹಳ ದೊಡ್ಡ ಡೆವಲಪ್ಮೆಂಟು. ಸೊ ಇದು ಭಾರತಕ್ಕೆ ಒಂದು ಹಿರಿಮೆ. ಸೊ ಇದಕ್ಕೆ ಫಸ್ಟ್ ಕ್ರಿಟಿಕಾಲಿಟಿ ಯಾವಾಗ ಆಯ್ತು, ಇದು AERB ಎಲ್ಲ ಮಾನಿಟರ್ ಮಾಡ್ತಾ ಇದೆ, IGCAR ಇದೆ. ಅದಕ್ಕೆ ಭಾವಿನಿ ಅಂತೇಳಿ ಅದಕ್ಕೊಂದು ಇದನ್ನು ಕೊಟ್ಟಿದ್ದಾರೆ, ಅದನ್ನೇ ಸಪರೇಟ್ ಭಾರತೀಯ ನಬಿಕಿಯ ವಿದ್ಯುತ್ ನಿಗಮ ಲಿಮಿಟೆಡ್ ಅಂತ ಹೇಳಿ. ಸೊ ಆಮೇಲೆ ನೆಕ್ಸ್ಟ್ ಕಂಟ್ರಿ ಈ ತರದ್ದೆಲ್ಲ. ಆಮೇಲೆ ಅದರಲ್ಲಿ ಏನು ಇದು ಯುರೇನಿಯಂ ಮತ್ತೆ ಪ್ಲುಟೋನಿಯಂ ಮಾರ್ಕ್ಸ್ ಫ್ಯೂಯಲ್, ಸೊ ಅದನ್ನ ಯೂಸ್ ಮಾಡ್ತಕ್ಕಂಥದ್ದು. ಹಿಂಗಾಗಿ ಮುಂದೆ ನಮ್ಗೆ ನಮ್ಮ ದೇಶದಲ್ಲಿ ಹೇರಳವಾಗಿರ್ತಕ್ಕಂಥ ಥೋರಿಯಂ ಅನ್ನು ಉಪಯೋಗಿಸ್ಲಿಕ್ಕೆ ಇದು ಬಹಳ ಒಂದು ಇಂಪಾರ್ಟೆಂಟ್. ಸೊ ಅತಿ ಮುಖ್ಯವಾದಂತ ಒಂದು ಸ್ಟೇಜ್. ಅದೇ ತರ ರೀಸೆಂಟ್ ಆಗಿ ನಿಮ್ಗೆ ಇನ್ನೂ ಒಂದು ಓದಿರ್ಬೋದು, ನ್ಯೂಸ್ ಪೇಪರ್ ಎಲ್ಲ ಬಂದಿತ್ತು, ಭಾರತದಲ್ಲಿ ಈ ಸಣ್ಣ ಸಣ್ಣ ಮಾಡ್ಯುಲರ್ ರಿಯಾಕ್ಟರ್ಸ್. ಯಾಕೆಂದ್ರೆ ಇವತ್ತು ದೊಡ್ಡ ರಿಯಾಕ್ಟರ್ಗಳು ಮಾಡಿ ಅದಕ್ಕೆಲ್ಲ ಸೇಫ್ಟಿ ಇಶ್ಯೂಗಳು ಇದೆಲ್ಲ ಬಹಳ ತೊಂದರೆ ಇದೆ, ಅದನ್ನ ಎಲ್ಲ ಸರ್ಕಾರ ನಿಭಾಯಿಸ್ತಾ ಇದೆ. ಆದ್ರೆ ಇನ್ ಮುಂದೆ ಭಾರತ ಈ ತರದೊಂದು ಯೋಚನೆ ಮಾಡಿದೆ, ಏನಂದ್ರೆ ಸ್ಮಾಲ್ ರಿಯಾಕ್ಟರ್ಸ್ ಮಾಡಿ, ಗೊತ್ತಾಯ್ತಾ. ಸೊ ಅದನ್ನ ಒಂದು ಪ್ರೈವೇಟೈಸ್ ಮಾಡತಕ್ಕಂತ ಒಂದು ಪ್ಲಾನ್ ಇದೆ ಮುಂದೆ. ಸೊ ದೊಡ್ಡ ದೊಡ್ಡ ಇವರೆಲ್ಲ ಈ ಇಂಡಸ್ಟ್ರಿಯಲಿಸ್ಟ್ಸು ಆ ತರದ್ದೆಲ್ಲ ಒಂದು ಕಾಂಟ್ರಾಕ್ಟ್ ಅಲ್ಲಿ ಈಗ ಚಿಕ್ಕ ರಿಯಾಕ್ಟರ್ಗಳು ಒಂದೊಂದು ಸಿಟಿಗೆ ಬೇಕಾದಷ್ಟು ಪವರ್ನ ಜನರೇಟ್ ಮಾಡ್ತಕ್ಕಂಥದ್ದು. ನೋಡಿ ಸಮಥಿಂಗ್ ನೋಡಿ, ಭಾರತ್ ಸ್ಮಾಲ್ ಮಾಡ್ಯುಲರ್ ರಿಯಾಕ್ಟರ್ 200 ಅಂದ್ರೆ 200 ಮೆಗಾವ್ಯಾಟ್ ರಿಯಾಕ್ಟರ್ ಪ್ರೊಡ್ಯೂಸ್ ಮಾಡ್ತಕ್ಕಂಥದ್ದು, 55 ಮೆಗಾವ್ಯಾಟ್ ಈ ತರದ್ದು. ಆಮೇಲೆ ಹೈ ಟೆಂಪರೇಚರ್ ಗ್ಯಾಸ್ ಕೂಲ್ ರೇಟ್ ಈ ತರದೊಂದು ಪ್ಲಾನ್ ಮಾಡ್ಕೊಂಡು ಸುಮಾರು 20,000 ಕೋಟಿ ಬಜೆಟ್ ಅಲೋಕೇಶನ್ ಮೊನ್ನೆ ಮಾಡಾಗಿತ್ತೆ. ಸೊ ಅದನ್ನ ಈ 2033 ಅಷ್ಟೊತ್ತಿಗೆ ಅದು ಆಕ್ಷನ್ ಆಗ್ಬೇಕು. ಸೊ ಅಲ್ಲಿಗೆ ಅದಕ್ಕೆ ಬೇಕಾದಂತ ಎಲ್ಲ ತರದ ತಯಾರಿ ಕೂಡ ನಡೀತಾ ಇದೆ. ಅದೇ ತರ ಈ ನ್ಯೂಕ್ಲಿಯರ್ ಟೆಸ್ಟ್ ನಾನು ಆಲ್ರೆಡಿ ಈಗಾಗಲೇ ನಾನು ಇದನ್ನ ಪ್ರಸ್ತಾಪಿಸಿದ್ದೆ. ಯಾವಾಗ ಅಂದ್ರೆ ನಮ್ಮ ಭಾರತದಲ್ಲೂ ಕೂಡ ಈ ಮಿಲಿಟರಿ ಪರ್ಪಸ್ಗೆ ಸೊ ಏನು ಈ ನ್ಯೂಕ್ಲಿಯರ್ ಟೆಸ್ಟ್ ಮಾಡಿವಿ ನಾವು. ನ್ಯೂಕ್ಲಿಯರ್ ಬಾಂಬ್ ಅದು 1974ರಲ್ಲಿ ಇಂದಿರಾ ಗಾಂಧಿ ಅವರು ಪ್ರಧಾನಮಂತ್ರಿ ಆಗಿದ್ದಂತ ಸಂದರ್ಭದಲ್ಲಿ ಅದನ್ನ ಫಸ್ಟ್ ನ್ಯೂಕ್ಲಿಯರ್ ಟೆಸ್ಟ್ ಸ್ಮೈಲಿಂಗ್ ಬುದ್ಧ ಅಂತ ಹೇಳಿ 1974ರಲ್ಲಿ ಆಗುತ್ತೆ. ಅದು ಆ ಟೈಮಲ್ಲಿ ರಾಜಾರಾಮಣ್ಣ ಅಂತೇಳಿ ನಮ್ಮ ಕರ್ನಾಟಕದಲ್ಲಿ ಅವ್ರು ಅವಾಗ ಬಾಬಾ ಅಟಾಮಿಕ್ ರಿಸರ್ಚ್ ಸೆಂಟರ್ ಡೈರೆಕ್ಟರ್ ಎಲ್ಲ ಇದ್ರು. ಆಮೇಲೆ PK ಅಯ್ಯಂಗಾರ್ ಅಂತೇಳಿ, ಸೊ ಆಮೇಲೆ ಇದು ಓಮಿ ಸೇತ್ನಾ ಅಂತ ಹೇಳ್ಬಿಟ್ಟು ಅವರು ಕೂಡ AEC ಚೇರ್ಮನ್, ಅಟಾಮಿಕ್ ಎನರ್ಜಿ ಕಮಿಷನ್ ಚೇರ್ಮನ್. ಸೊ ಇವರು ಆ ಒಂದು ಇದನ್ನೆಲ್ಲ ಪೂರ್ತಿ ಗಮನಿಸ್ತಾರೆ. ಮತ್ತೆ 1998ರಲ್ಲಿ ಅಟಲ್ ಬಿಹಾರಿ ವಾಜಪೇಯಿ ಅವರು ಪ್ರಧಾನಮಂತ್ರಿ ಆಗಿದ್ದಾಗ ಇದೊಂದು ಥರ್ಮೋನ್ಯೂಕ್ಲಿಯರ್ ಟೆಸ್ಟ್ ಅಂತೇಳಿ ಪೋಖ್ರಾನ್ ಟೆಸ್ಟ್ ಅಂತ ಬಹಳ ಫೇಮಸ್ ಆಯ್ತು ನಿಮಗೆ. ಸೊ ಅದು ಅವಾಗ ಆರ್ ಚಿದಂಬರಂ ಅಂತ ಇದ್ರು. ಸೊ ಅವರು ಮತ್ತೆ ಡಾಕ್ಟರ್ APJ ಅಬ್ದುಲ್ ಕಲಾಮು ಮತ್ತೆ ಸಾಂತಾನಂ ಅಂತೇಳಿ ಇವರು ಒಂದು ಮುಖ್ಯವಾದಂತ ವಿಜ್ಞಾನಿಗಳು. ಸೊ ಇದ್ರದ್ದೆಲ್ಲ ಪೂರ್ತಿ ಒಂದು ನ್ಯೂಕ್ಲಿಯರ್ ಟೆಸ್ಟ್ ಬಗ್ಗೆ ಅದರದ ಸಕ್ಸಸ್, ಅದರದ್ದೆಲ್ಲ ಸ್ಟಡಿ, ಅದಕ್ಕೆ ಬೇಕಾದಂತ ಎಲ್ಲ ರೀತಿಯ ವ್ಯವಸ್ಥೆಯನ್ನ ಇವರ ಮುಂದಾಳತ್ವದಲ್ಲಿ ನಡೆಸಲಾಯಿತು. ಸುಮ್ಮನೆ ತಮ್ಮ ಗಮನಕ್ಕೆ. ಇನ್ನು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಈ ಥರ್ಮೋ ನ್ಯೂಕ್ಲಿಯರ್ ರಿಯಾಕ್ಟರ್ ಅಂತ ಹೇಳ್ಬಿಟ್ಟು, ಸೊ ಅದು ಫ್ಯೂಷನ್. ನಿಮ್ಗೆ ಗೊತ್ತಿರೋ, ನಾನು ಆಗ್ಲೇ ಸ್ಟಾರ್ಟಿಂಗ್ ಅಲ್ಲಿ ಹೇಳಿದೆ, ಈಗ ನಾನು ಇದುವರೆಗೂ ರಿಯಾಕ್ಟರ್ ಹೇಳಿದ್ದು ಅದು ಫಿಷನ್ ಅಂದ್ರೆ ದೊಡ್ಡ ಏನು ನ್ಯೂಕ್ಲಿಯಸ್ ಇದೆಯಲ್ಲ ಅದು ಸ್ಪ್ಲಿಟ್ ಆಗೋದು, ಅದಕ್ಕೆ ಫಿಷನ್ ಅಂತೀವಿ. ಫ್ಯೂಷನ್ ಅಂದ್ರೆ ಚಿಕ್ಕ ಲೈಟ್ ಎಲಿಮೆಂಟ್ಸ್ ಒಂದಾಗೋದು, ಒಟ್ಟಿಗೆ ಸೇರ್ತಕ್ಕಂಥದ್ದು, ಅದಕ್ಕೆ ಫ್ಯೂಷನ್. ಸೊ ಇದು ಕೂಡ ಫ್ಯೂಷನ್ ನಲ್ಲಿ ಬಹಳ ಹೆಚ್ಚಿನ ಶಕ್ತಿ ಬರ್ತಕ್ಕಂಥದ್ದು ಅಥವಾ ಎನರ್ಜಿ, ಸೊ ಅದು ಬರ್ತಕ್ಕಂಥದ್ದು ಫ್ಯೂಷನ್ ರಿಯಾಕ್ಷನ್ ಇಂದ.
ಸೊ ಅದರ ಒಂದು ಸಂಬಂಧಿಸಿದಂಗೂ ಕೂಡ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಈ ತರ ನ್ಯೂಕ್ಲಿಯರ್ ಫ್ಯೂಷನ್ ರಿಯಾಕ್ಟರ್ ಫೆಸಿಲಿಟಿನೂ ಕೂಡ ಈಗಾಗಲೇ ಮಾಡ್ತಾ ಇದ್ದಾರೆ. ಎಲ್ಲಿ ಅಂದ್ರೆ ಅದೀಗ ಸದ್ಯ ಇರೋದು ಇದರಲ್ಲಿ ITER ಅಂತಾರೆ, ಇಂಟರ್ನ್ಯಾಷನಲ್ ಥರ್ಮೋನ್ಯೂಕ್ಲಿಯರ್ ಎಕ್ಸ್ಪೆರಿಮೆಂಟಲ್ ರಿಯಾಕ್ಟರ್ ಅಂತೇಳಿ ಫ್ರಾನ್ಸ್ ಅಲ್ಲಿ ಕನ್ಸ್ಟ್ರಕ್ಷನ್ ಆಗ್ತಾ ಇದೆ. ಯಾಕೆಂದ್ರೆ ಅದ್ರದ್ದು ಎಷ್ಟಿರುತ್ತಪ್ಪ ಎನರ್ಜಿ ಅಂದ್ರೆ ಅದು ಸುಮಾರು 150 ಮಿಲಿಯನ್ ಡಿಗ್ರಿ ಸೆಲ್ಸಿಯಸ್ ಆ ರೇಂಜ್ಗೆ ಅದು ಫ್ಯೂಷನ್ ಎನರ್ಜಿ ಬರ್ತದೆ. ಹಂಗಾಗಿ ಯಾವುದೇ ಮೆಟೀರಿಯಲ್ ಅದನ್ನ ಇಟ್ಕೊಳಕ್ ಆಗೋದಿಲ್ಲ. ಅದಕ್ಕೋಸ್ಕರ ಅದಕ್ಕೆ ಅದು ಮ್ಯಾಗ್ನೆಟಿಕ್ ಕನ್ಫೈನ್ಮೆಂಟ್ ಅಂತ ಹೇಳ್ಬಿಟ್ಟು ಈ ಮ್ಯಾಗ್ನೆಟಿಕ್ ಫೀಲ್ಡ್ ಹಾಕಿ ಆ ಪ್ಲಾಸ್ಮಾ ಕನ್ಫೈನ್ಮೆಂಟ್ ಮಾಡ್ತಾರೆ. ಸೊ ಅದಕ್ಕೆ ಸುಮಾರು ಎಲ್ಲ ದೇಶದ ಸುಮಾರು ರೆಪ್ರೆಸೆಂಟೇಷನ್, ನಮ್ಮ ದೇಶದವರು ಸಹ ವಿಜ್ಞಾನಿಗಳು ಇದರಲ್ಲಿ ಭಾಗಿಯಾಗಿದ್ದಾರೆ. ಸೊ ಈ ತರದೊಂದು ಬಹಳ ದೊಡ್ಡ ಒಂದು ಸಂಶೋಧನೆ, ಮತ್ತೆ ಅದು ಸುಮಾರು ಅದರದಲ್ಲಿ ಪ್ರೋಗ್ರೆಸ್ ಆಗಿದೆ ಈಗ ಆಲ್ರೆಡಿ. ಸೊ ಅದಕ್ಕೆ ಟೋಕಾಮಾಕ್ ಅಂತ ಹೇಳ್ಬಿಟ್ಟು ದ ಪ್ರಾಮಿನೆಂಟ್ ಡಿಸೈನ್ ಇಸ್ ಇನ್ ಟೋಕಾಮಾಕ್ ವಿಚ್ ಯೂಸಸ್ ಡೋನಟ್ ಶೇಪ್ಡ್ ಮ್ಯಾಗ್ನೆಟಿಕ್ ಚೇಂಬರ್ ಟು ಕನ್ಫೈನ್ ದಿ ಪ್ಲಾಸ್ಮಾ ಅಂತ ಹೇಳಿ. ಸೊ ಅದ್ರ ಬಗ್ಗೆ ಬಹಳ ದೊಡ್ಡ ಇದು ನಡೀತಾ ಇದೆ. ಸೊ ಇದರಿಂದ ಮುಂದೆ ನ್ಯೂಕ್ಲಿಯರ್ ಎನರ್ಜಿ ಇದನ್ನ ಒಂಥರ ಆರ್ಟಿಫಿಷಿಯಲ್ ಸನ್ ಏನ್ ಒಂದು ಇದನ್ನೇ ಸೌರಶಕ್ತಿನೇ ಒಂದು ಮಾಡಬಹುದು, ಆ ತರದ ಒಂದು ರಿಯಾಕ್ಷನ್ಸ್ ಎಲ್ಲ ಮಾಡ್ತಾ ಇದ್ದಾರೆ. ಸೊ ಐ ಥಿಂಕ್ ಇಷ್ಟು ಒಂದು ಅಂತ ಹೇಳಿದೆ. ಅಂದ್ರೆ ಇದ್ರ ಬಗ್ಗೆ ಏನಾದ್ರು ನಿಮ್ಮಲ್ಲಿ ಪ್ರಶ್ನೆಗಳಿದ್ರೆ ಕೇಳಬಹುದು. ಇನ್ನು ಸುಮಾರು ಸಮಯ 15 ನಿಮಿಷ ಟೈಮ್ ಇದೆ. ಸೊ ನೀವೇನು ಪ್ರಶ್ನೆಗಳನ್ನು ಕೇಳ್ತಾ ಹೋಗ್ಬಹುದು. ನಾನು ಹೇಳಿದ್ದು ಹೆಚ್ಚಿದ್ದಾಗಿ ಪರಮಾಣು ಶಕ್ತಿಯ ಸಾಮಾನ್ಯ ಒಂದು ವಿದ್ಯುತ್ ಶಕ್ತಿಯಾಗಿ ಇರ್ಬೋದು, ಅಗ್ರಿಕಲ್ಚರ್ ಇರ್ಬೋದು, ಮೆಡಿಸಿನ್ ಇರ್ಬೋದು, ಮತ್ತೆ ಇಂಡಸ್ಟ್ರಿ, ಈ ತರದ ಕೆಲವು ಅಪ್ಲಿಕೇಶನ್ ಬಗ್ಗೆ ಮಾತಾಡಿದೆ, ಎಲ್ಲೆಲ್ಲಿ ಉಪಯೋಗ ಆಗ್ತದೆ ಅಂತ ಹೇಳಿ. ಓಕೆ, ಸೊ ನೀವೇನೆ ಈಗ ಪ್ರಶ್ನೆಗಳನ್ನು ಕೇಳ್ತಾ ಹೋಗಿ. ಗೋವಿಂದರಾಜ್ ಅವರ ಮೇಡಮ್. ಓಕೆ, ಯಾರಿಗೇನಾದ್ರು ಪ್ರಶ್ನೆಗಳಿದ್ರೆ ಕೇಳಿ. ಯಾರು ನೀವು ಕೇಳ್ಬೇಕು ಅನ್ಸ್ತಾ ಇದೆಯೋ ಅವರು ಮಾತ್ರ ಅನ್ಮ್ಯೂಟ್ ಮಾಡ್ರಿ, ಆಮೇಲೆ ಪ್ರಶ್ನೆ ಕೇಳಿ. ಏನ ಈ ತರದ ಏನು ನನ್ನ ಪ್ರಶ್ನೆ ಬಹಳ ಸಣ್ಣದು ದೊಡ್ಡದು ಅಂತ ಅಂದ್ಕೊಳಕ್ ಹೋಗ್ಬೇಡಿ. ನಿಮ್ಗೆ ಏನ್ ಅನ್ಸ್ತದೆ, ಏನ್ ಗೊತ್ತಿದೆ ಅದ್ರ ಬಗ್ಗೆ ಏನ್ ಬೇಕಾದ್ರೂ ಕೇಳ್ಬೋದು. ನನಗೆ ಗೊತ್ತಿದ್ರೆ ಹೇಳ್ತೀನಿ, ಗೊತ್ತಿಲ್ಲ ಅಂದ ತಕ್ಷಣ ಏನ್ ಇದಾಗಲ್ಲ. ಸೊ ಯಾರು ಬೇಕಾದ್ರೂ ಕೇಳ್ಬೋದು. ಯಾರು ಬೇಕಾದ್ರೆ ಕೇಳ್ಬೋದು ಪ್ರಶ್ನೆ. ನಿಮ್ಗೆ ಏನ್ ಅನ್ಸುತ್ತೋ, ಏನಾದ್ರು ಡೌಟ್ ಇದ್ರೆ ಕೇಳಿ. ಸರ್, ಪರಮಾಣು ಸ್ಥಾವರಗಳ ಸ್ಥಾಪನೆಯಿಂದ ಹಾನಿ ಇದೆಯಾ ಸರ್? ಅದಕ್ಕೆ ಏನಾದ್ರು ಹಾನಿ? ಪರಮಾಣು ಸ್ಥಾವರಗಳು ಕೆಲವೊಮ್ಮೆ ಅವು ಡೂಮ್ಗಳು ಕಟ್ಟಿರ್ತಾರಲ್ಲ ಸರ್, ಅವು ಬ್ಲಾಸ್ಟ್ ಆದಾಗ ತೊಂದರೆ ಆಗುತ್ತಾ ನಮ್ಮ ಜನ ಇದಕ್ಕೆ, ನಮ್ಮ ಪರಿಸರಕ್ಕೆ ಹಾನಿ ಆಗುತ್ತಾ ಅಂತ ಸ್ವಲ್ಪ ತಿಳಿಸಿ ಸರ್. ಸರಿ, ಈಗ ಆತರ ನೀವ್ ಹೇಳ್ದಂಗೆ ಏನಾದ್ರು ಆತರ ಡ್ಯಾಮೇಜ್ ಆದ್ರೆ ಖಂಡಿತವಾಗಿ ನಮಗೆ ಪ್ರಾಬ್ಲಮ್ ಆಗುತ್ತೆ. ಈಗ ಉದಾಹರಣೆಗೆ ಹೇಳೋದಾದ್ರೆ, ಜಪಾನ್ ಅಲ್ಲಿ ಫುಕುಶಿಮಾ ಅಂತ ರೀಸೆಂಟ್ 2011 ಫುಕುಶಿಮಾ ಇನ್ಸಿಡೆಂಟ್ ಅಂತ ಆಯ್ತು. ಅಲ್ಲಿ ಏನಾಯ್ತು ಅಂದ್ರೆ, ಸಮುದ್ರ ತೀರದಲ್ಲಿರ್ತಕ್ಕಂಥ ರಿಯಾಕ್ಟರ್ಗೆ ಅಲ್ಲಿ ಬಹಳ ದೊಡ್ಡ ಏನು ಅಲೆಗಳು ಬಂದು, ಸೊ ಹೊಡೆದಾಗ ಅದು ಪೂರ್ತಿ ರಿಯಾಕ್ಟರ್ ಒಳಗೆಲ್ಲ ನುಗ್ಗಿ ಅಲ್ಲಿ ರಿಯಾಕ್ಟರ್ ಏನೋ ಇದಾಗಿ ಅದ್ರೊಳಗೆ ನೀರು ಹೋಗ್ಬಿಟ್ಟು ಅದು ಸ್ಟಾಪ್ ಆಗಿ ಅದು ಬರ್ಸ್ಟ್ ಆಗಿ ರೇಡಿಯೋ ಆಕ್ಟಿವಿಟಿ ಎಲ್ಲ ಬಂದಿತ್ತು. ಸೊ ಈ ರೀತಿಯ ಅಲ್ಲಿ ಬಹಳ ದೊಡ್ಡ ಇನ್ಸಿಡೆಂಟ್ ಆಯ್ತು. ಆ ತರದ್ ನೀವ್ ಹೇಳ್ದಂಗೆ ಆ ತರದ್ ಏನಾದ್ರು ಆಕ್ಸಿಡೆಂಟ್ ಆಗಿ ನ್ಯೂಕ್ಲಿಯರ್ ಇದಾದ್ರೆ, ಬಟ್ ಈಗ ಹೆಂಗೆ ಡಿಸೈನ್ ಮಾಡಿದ್ದಾರೆ ಅಂದ್ರೆ, ಅದಕ್ಕೆ ಬೇಕಾದಂತ ಆ ತರದ್ ಏನಾದ್ರು ಸಡನ್ ಆಗಿ ಏನಾದ್ರು ರಿಯಾಕ್ಷನ್ ಸ್ಟಾಪ್ ಆಯ್ತು ಅಂದ್ರೆ ಸಿಕ್ಕಾಪಟ್ಟೆ ಹೀಟ್ ಆಗ್ಬಿಡುತ್ತೆ. ಅದಕ್ಕೆ ಮೇಲಿಂದನೇ ನೀರು ಬಂದು ಬೀಳ್ತಕ್ಕಂಥದ್ದು, ಅದಕ್ಕೆಲ್ಲ ಕಂಟೈನ್ಡ್ ಅಂದ್ರೆ
ಅದು ಹೊರಗೆ ಪಸರಿಸಲ್ಲ. ನೀವು ನ್ಯೂಕ್ಲಿಯರ್ ಬಿಲ್ಡಿಂಗ್ ಹೆಂಗಿರುತ್ತಪ್ಪ ಅಂದ್ರೆ ಅದ್ರೊಳಗೆ ಹೋದ್ರೆ ಹೊರಗಿನ ಗಾಳಿ ಒಳಗೆ ಬರುತ್ತೆ ಬಿಟ್ರೆ ಒಳಗಿನ ಗಾಳಿ ಹೊರಗೆ ಹೋಗೋದಿಲ್ಲ. ಆಮೇಲೆ ನೀವು ಹೇಳ್ತಿದ್ರ ಚಿಮ್ನಿ, ಅಲ್ಲಿ ಚಿಮ್ನಿಯಲ್ಲಿ ಏನ್ ಹೋಗುತ್ತಪ್ಪ ಅಂದ್ರೆ ಅಲ್ಲಿ ಗ್ಯಾಸಿಯಸ್ ಫ್ಯೂಷನ್ ಪ್ರಾಡಕ್ಟ್ಸ್ ಅಂತ, ಅವೇನಂದ್ರೆ ಬಹಳ ತುಂಬಾ ಕಡಿಮೆ ಇರುತ್ತೆ ಅದ್ರದ್ದು ಸಾಂದ್ರತೆ, ಇದು ಕಾನ್ಸಂಟ್ರೇಷನ್. ಹಂಗಾಗಿ ಅದೇನಾಗ್ತದೆ ಗಾಳಿ ಜೊತೆ ಮಿಕ್ಸ್ ಆಗಿ ಅದ್ರದ್ದು ಪ್ರಮಾಣ ಬಹಳ ಕಡಿಮೆ. ಅದು ಯಾವ್ದೇ ತರದ್ದು ಅದಕ್ಕೆಲ್ಲ ನಮ್ಮ ಹತ್ರ ಇದೆಲ್ಲ ನಾ ಹೇಳಿದ್ನಲ್ಲ AERB ಅಂತ ಅಟಾಮಿಕ್ ಎನರ್ಜಿ ರೆಗ್ಯುಲೇಟರಿ ಬೋರ್ಡ್ ಮತ್ತೆ ಇಂಟರ್ನ್ಯಾಷನಲ್ ಮಾನಿಟರಿಂಗ್ ಏಜೆನ್ಸಿ ಎಲ್ಲ ಇದಾವೆ, ಅವೆಲ್ಲ ನೋಡ್ತಿರ್ತಾವೆ. ಅದು ನಮ್ಮ ಪರಿಸರಕ್ಕೆ ಅಥವಾ ಮನುಷ್ಯನಿಗಾಯ್ತು ಪ್ರಾಣಿಗಳಿಗಾಯ್ತು ಸಸ್ಯ ಯಾವುದೇ ಒಂದು ಇಡೀ ಎಕೋಸಿಸ್ಟಮ್ಗೆ ಯಾವುದೇ ತೊಂದರೆ ಆಗ್ಬಿಡುದು, ಅದರಲ್ಲಿ ಅದಕ್ಕಿಂತ ಕಡಿಮೆ ಇರಬೇಕು ಪ್ರಮಾಣ, ಹಂಗಿದ್ರೆ ಮಾತ್ರ ಅದು ಕಾಲ. ಇನ್ನು ಬೇರೆ ಏನಾದ್ರು ಮಿಸ್ಯೂಸ್ ಮಾಡ್ಕೊಳ್ಳೋರು ಅದಕ್ಕೆಲ್ಲ ಸೊಲ್ಯೂಷನ್ ಇಲ್ಲ. ಈ ಸುಮಾರು ಇಂಡಸ್ಟ್ರಿಗಳಲ್ಲೂ ನೀವು ನೋಡ್ರಿ ಇಷ್ಟೆಲ್ಲ ರೆಗ್ಯುಲೇಷನ್ ಇದ್ದು ಕೂಡ ಕೆಲವು ಕಡೆ ರಾತ್ರಿ ಎಫ್ಲುಯೆಂಟ್ ಬಿಡೋದು ನದಿಗಳನ್ನೆಲ್ಲ ಅದಕ್ಕೆ ಪರಿಸರ. ಬಟ್ ನಮ್ಗೆ ಅದಕ್ಕೆ ಬೇಕಾದಂತೆ ಎಲ್ಲಾ ರೀತಿಯ ಒಂದು ವ್ಯವಸ್ಥೆಯನ್ನು ಮಾಡಲಾಗಿದೆ. ಹಾಗಾಗಿ ಆಮೇಲೆ ಏನೋ ಹೊಸ ರಿಯಾಕ್ಟರ್ ಬಂದ್ರೆ ಕೂಗಳ ಅದೇನ್ ಆಗೋದಿಲ್ಲ. ಸೊ ಅಷ್ಟೆಲ್ಲ ಒಂದು ಇದೀಗ ಎಕ್ಸಾಂಪಲ್ ಈಗ ಕೈಗಾ ಪವರ್ ಪ್ಲಾಂಟ್ ಐತೆ, ಅಲ್ಲೂ ಕೂಡ ಹಿಂದೆ ಏನ್ ಬಹಳ ದೊಡ್ಡ ಅದಾಗುತ್ತೆ ಅಂತ ಹೇಳ್ತಿದ್ರು. ಈಗ ಅದಕ್ಕೆ ಎನ್ವಿರಾನ್ಮೆಂಟಲ್ ರೇಡಿಯೋ ಆಕ್ಟಿವಿಟಿ ಅಂತ ಹೇಳಿ ಬಹಳ ಜನ ಸ್ಟಡಿ ಮಾಡ್ತಾ ಇರ್ತಾರೆ, ವಿಜ್ಞಾನಿಗಳು ಸೈಂಟಿಸ್ಟ್ ಎಲ್ಲ. ಅದರಲ್ಲಿ ಮುಂಚೆ ಏನಿತ್ತು ಅಲ್ಲಿ ಪರಿಸರದಲ್ಲಿ ವಾತಾವರಣದಲ್ಲಿ ಎಷ್ಟು ರೇಡಿಯೋ ಆಕ್ಟಿವಿಟಿ ಇತ್ತಲ್ಲ, ಬ್ಯಾಕ್ ಗ್ರೌಂಡ್ ರೇಡಿಯೋ ಆಕ್ಟಿವಿಟಿ ಈಗಲೂ ಕೂಡ ಅಷ್ಟೇ ಇದೆ, ಏನು ಚೇಂಜಸ್ ಆಗಿಲ್ಲ. ಮತ್ತೆ ಅಲ್ಲೇನೇ ಯಾವ್ದೇ ತರದ್ ಯಾವ್ದೇ ಪೇಷಂಟ್ಗಳು ಮುಂಚೆ ಏನ್ ಕ್ಯಾನ್ಸರ್ಗಳು ಏನೇನೋ ಎಷ್ಟಾಯ್ತು ಅದಕ್ಕಿಂತ ಈಗ ಇನ್ನೂ ಕಡಿಮೆನೇ ಆಗಿದೆ ಅಂತ ಹೇಳ್ತಾರೆ. ಅಲ್ಲೇನು ಎಲ್ಲ ಪಕ್ಷಿಗಳು ಇರ್ಬೋದು, ಅಲ್ಲೇನು ಪೂರ್ತಿ ಎಕೋಸಿಸ್ಟಮ್ ಐತಲ್ಲ ಅದನ್ನೆಲ್ಲರೂ ಸ್ಟಡಿ ಮಾಡ್ತಾರೆ. ಸಮುದ್ರದ ಇದಿರ್ಬೋದು, ನದಿಯಲ್ಲಿ ಆಗ್ತಕ್ಕಂಥ ಚೇಂಜಸ್, ಎಲೆಗಳು, ಮಣ್ಣಲ್ಲಿ ಅದನ್ನೆಲ್ಲ ರೇಡಿಯೋ ಆಕ್ಟಿವಿಟಿ ಚೆಕ್ ಮಾಡ್ತಾ ಇರ್ತಾರೆ. ಈ ತರದವೆಲ್ಲ ಪ್ರಾಜೆಕ್ಟ್ ಅನ್ನ ಕೊಡ್ತಾ ಇರ್ತಾರೆ ಅಟಾಮಿಕ್ ಎನರ್ಜಿ ಡಿಪಾರ್ಟ್ಮೆಂಟ್ ನವರು. ಸೊ ಅದಕ್ಕೆ ಯಾವುದೇ ಇದುವರೆಗೂ ಆ ತರದ್ದು ಯಾವುದೇ ವ್ಯತಿರಿಕ್ತ ಪರಿಣಾಮದ್ದು ಬಂದಿಲ್ಲ ಇದು ರಿಪೋರ್ಟ್ಗಳು. ಸೊ ಹಾಗಾಗಿ ಆಕ್ಸಿಡೆಂಟ್ ಆದ್ರೆ ಅದ್ರ ಅಫ್ಕೋರ್ಸ್, ಬಟ್ ಅದಕ್ಕೂ ಕೂಡ ಸೂಕ್ತ ಒಂದು ತಯಾರಿ ಈಗಿನ ಹೊಸ ಹೊಸ ರಿಯಾಕ್ಟರ್ಗಳಲ್ಲಿ ಅದೆಲ್ಲ ಡಿಸೈನ್ ನಲ್ಲೇ ಇರುತ್ತದು. ಈ ಕಾರ್ಗಳಿಗೆ ಹೆಂಗೆ ಸಡನ್ ಆಕ್ಸಿಡೆಂಟ್ ಆದ್ರೆ ಏನು ಇದು ಏರ್ ಇದು ಬ್ಯಾಗ್ ಓಪನ್ ಆಗುತ್ತಲ್ಲ, ಆ ಟೈಪು ನ್ಯೂಕ್ಲಿಯರ್ ರಿಯಾಕ್ಟರ್ ಅಲ್ಲೂ ಕೂಡ ಆ ತರದ್ ಏನಾದ್ರೆ ಸಡನ್ ವಾಟರ್ ಮೇಲಿಂದ ಬಿದ್ದು ಸೊ ಅಲ್ಲೇ ಕಂಟೈನ್ ಆಗ್ಬೇಕು, ಆ ತರದ ಡಿಸೈನ್ ಎಲ್ಲ ಮಾಡಿದ್ದಾರೆ. ಬೇರೆ ಪ್ರಶ್ನೆಗಳು? ಧನ್ಯವಾದ ಸರ್, ಧನ್ಯವಾದ. ಸರ್ ಅಟಮ್ ಬಾಂಬ್ಗಳ ಬಗ್ಗೆ ಸ್ವಲ್ಪ ಹೇಳ್ತೀರಾ ಸರ್? ಅಟಮ್ ಬಾಂಬ್ಗಳನ್ನ ಉಪಯೋಗಿಸ್ತಾರಂತಾರಲ್ಲ ಸರ್, ಈಗ ಯುದ್ಧಗಳು ನಡೆದಾಗ ಅವು ಬಹಳ ಹಾನಿಕಾರಕ ಅಂತ ಹೇಳ್ತಾರಲ್ಲ ಸರ್, ಅದ್ರ ಬಗ್ಗೆ ಸ್ವಲ್ಪ ಮಾಹಿತಿ. ನಾನು ಈಗಾಗಲೇ ಹೇಳಿದೆ ಆಲ್ರೆಡಿ. ಇದರಲ್ಲಿ ಈಗೇನು ಈಗ ಸುಮಾರು 1200 ನ್ಯೂಕ್ಲಿಯರ್ ವಾರೆಂಟ್ಸ್ ಅಂತ ಹೇಳಿ ಅಮೆರಿಕದಾಗ ಎಷ್ಟು ಇದಾವೆ, ನಮ್ ದೇಶದಾಗಿದೆ, ಪಾಕಿಸ್ತಾನದಾಗ ಇದಾವೆ, ಆಮೇಲೆ ರಷ್ಯಾ, ಫ್ರಾನ್ಸು, ಗೊತ್ತಾಯ್ತಾ? ಸೊ ಇಂಥ ಕಡೆ ಅವು ಈಗ ಆಟಮ್ ಬಾಂಬು ಏನು ಅದ ಗೊತ್ತಲ್ಲ ನಿಮ್ಗೆ, ಇದುವರೆಗೂ 2 ಅಮೆರಿಕದವರು ಹಿರೋಶಿಮಾ ನಾಗಸಾಕಿ ಮೇಲೆ ಹಾಕಿದ್ದಾರೆ. ಅದು ಇಮಿಡಿಯೇಟ್ ಅಂದ್ರೆ ಹೆರಿಡಿಟರಿ ಎಫೆಕ್ಟ್ ಎಲ್ಲ ಆಗುತ್ತದು, ಅಂದ್ರೆ ತಕ್ಷಣ ಸಾಯೋದ್ರ ಜೊತೆಗೆ ಅದಲ್ದಲ್ಲಿ ಇನ್ನೂ ಕೂಡ ಅಲ್ಲಿ ರೇಡಿಯೋ ಆಕ್ಟಿವಿಟಿ ಅಲ್ಲೆಲ್ಲ ಇರೋದ್ರಿಂದ ವಿಕಿರಣಗಳ ಇದಾಗೋದ್ರಿಂದ ನಮ್ಗೇನಾಗುತ್ತೆ, ನಮ್ಮ ಜೆನೆಟಿಕ್ ಅಂದ್ರೆ DNA RNA ಏನ್ ಗೊತ್ತಲ್ಲ ನಿಮ್ ಕ್ರೋಮೋಸೋಮ್ಸ್, ಅದ್ರ ಮೇಲೆ ಡ್ಯಾಮೇಜ್ ಆಗುತ್ತೆ ಅದು. ಅದರಿಂದ ಏನಾಗುತ್ತೆ, ನಮಗೆ ಹುಟ್ಟತಕ್ಕಂಥ ಮಕ್ಕಳು ಅಂದ್ರೆ ಅದು ಅವ್ರದ್ದು ಆಲ್ರೆಡಿ ಪ್ರೆಗ್ನೆನ್ಸಿ ಎಲ್ಲ ಮುಗಿದೋಗಿದ್ರೆ ಏನಾಗಲ್ಲ, ಬಟ್ ಅದಾದ್ಮೇಲೆ ಅದ್ರ ರೇಡಿಯೇಷನ್ ಎಕ್ಸ್ಪೋಸ್ ಆದ್ಮೇಲೆ ಏನಾದ್ರು ಮತ್ತೆ ಅವ್ರಿಗೇನಾದ್ರು ಮಕ್ಕಳು ಹುಟ್ಟಿದ್ರೆ ಅದ್ರ ಮೇಲೆ ಡ್ಯಾಮೇಜ್ ಆಗುತ್ತೆ ಅದು. ಸೊ ಅದು ಅಂದ್ರೆ ಯಾವಾಗ ಅದಕ್ಕೊಂದು ಡೋಸ್ ಲೆವೆಲ್ ಐತೆ, ಹೈಯೆಸ್ಟ್ ಜಾಸ್ತಿ ಎಕ್ಸ್ಪೋಸ್ ಆದ್ರೆ ಮಾತ್ರ. ಸಣ್ಣ ಪುಟ್ಟ ಎಕ್ಸ್ಪೋಸ್ ಆದ್ರೆ ಸುಮ್ಮನೆ ಏನೋ ಚಿಕ್ಕ ಒಂದು ಏನೋ ಸ್ಕಿನ್ ಡ್ಯಾಮೇಜ್ ಇರ್ಬೋದು, ಇರಿಟೇಷನ್ ಇರ್ಬೋದು, ವಾಮಿಟಿಂಗು, ಇದು ಡಯರಿಯಾ, ಈ ತರದವೆಲ್ಲ ಇರ್ತವೆ. ಬಹಳ ಹೈ ಇದಾದ್ರೆ ಸೆಂಟ್ರಲ್ ನರ್ವಸ್ ಸಿಸ್ಟಮ್ ಮೇಲೆ ಎಫೆಕ್ಟ್ ಆಗ್ಬೋದು ಅಥವಾ ಜೆನೆಟಿಕ್ ಇಂಪ್ಯಾಕ್ಟ್ ಆಗ್ಬೋದು, ಈ ತರದವೆಲ್ಲ ಪ್ರಾಬ್ಲಮ್ ಇದಾವೆ. ಸೊ ಬಟ್ ಈ ನ್ಯೂಕ್ಲಿಯರ್ ಇದೇ ಹೇಳಿರಲ್ಲ ನೀವು ಬಾಂಬು, ಸೊ ಈ ತರ ನ್ಯೂಕ್ಲಿಯರ್ ಬಾಂಬ್ದು ಅದು ಒಂದು ಬಹಳ ದೊಡ್ಡ ಡೇಂಜರ್. ಯಾಕೆಂದ್ರೆ ನ್ಯೂಕ್ಲಿಯರ್ ಬಾಂಬ್ ಈ ತರದ ಪ್ರಾಬ್ಲಮ್, ಆ ತಕ್ಷಣದ ಪ್ರಾಬ್ಲಮ್ ಅಲ್ದಲ್ಲೇ 100 ವರ್ಷ ಮುಂದೆ ಅದು ಪ್ರಾಬ್ಲಮ್ ಇರುತ್ತೆ, ಜೆನೆಟಿಕ್ ಇಂಪ್ಯಾಕ್ಟ್ ಆಗ್ಬಿಡುತ್ತೆ. ಆ ದೃಷ್ಟಿಯಿಂದ ನಾವು ಅದ್ರ ಬಗ್ಗೆ ಬಹಳ ಹೆಚ್ಚಿನ ಎಚ್ಚರಿಕೆ ವಹಿಸ್ಬೇಕು. ನಮ್ಮ ದೇಶದಲ್ಲಿ ನಿಮಗೆ ಗೊತ್ತಿದ್ದಂಗೆ ವಾಜಪೇಯಿ ಅವರಿದ್ದಾಗ ಒಂದು ಯೂಸ್ ಟ್ರೀಟಿ ಅಂತ, ಅಂದ್ರೆ ಬೇರೆ ದೇಶದವ್ರು ನಮ್ಮ ಮೇಲೆ ಏನಾದ್ರು ನ್ಯೂಕ್ಲಿಯರ್ ಬಾಂಬ್ ಹಾಕಿದ್ರೆ ಮಾತ್ರ ನಾವು ಅವ್ರಿಗೆ ರಿಯಾಕ್ಟ್ ಮಾಡ್ತೀವಿ, ಬಿಟ್ರೆ ವಿ ವಿಲ್ ನಾಟ್ ಬಿ ದಿ ಫಸ್ಟ್ ಯೂಸರ್ಸ್, ನಾವು ಪ್ರಥಮವಾಗಿ ನಾವು ಯಾವುದೇ ಕಾರಣಕ್ಕೆ ಉಪಯೋಗಿಸಲ್ಲ ಅಂತೇಳಿ ಪಾರ್ಲಿಮೆಂಟ್ ಅಲ್ಲೇನೆ ಅದನ್ನ ಬಿಲ್ ಪಾಸ್ ಮಾಡಿ ಟ್ರೀಟಿ ಸೈನ್ ಮಾಡಿ ನಾವೇ ಸೆಲ್ಫ್ ಡಿಕ್ಲೇರ್ಡ್ ನಾವು ಬೇರೆ ಯಾವುದೇ ಕಾರಣಕ್ಕೂ ನ್ಯೂಕ್ಲಿಯರ್ ಬಾಂಬ್ ಉಪಯೋಗಿಸೋದಿಲ್ಲ ಅಂತ ನಮಗೆ ನಾವೇ ರೆಸ್ಟ್ರಿಕ್ಷನ್ ಹಾಕೊಂಡಿದೀವಿ.
ಸೊ ಈ ತರ ಬೇರೆ ದೇಶದ ಎಲ್ಲ ಮಾಡ್ಬೇಕು. ಇದು ಕಾಲಕ್ಕೆ ಈ ದೇಶ ಏನ್ ಗೊತ್ತಾ, ಈ ತರದ್ದೆಲ್ಲ ಶಕ್ತಿ ಇವೆಲ್ಲ ಇದ್ದೇ ಇರುತ್ತೆ. ಈಗ ಇದು ನಾವು ಹುಟ್ಟಿದಾಗಿಂದ ಅಂದ್ರೆ ಈ ಭೂಮಿ ಮೇಲೆ ಮನುಷ್ಯ ಬಂದಾಗಿಂದ ಈ ಸಂಘರ್ಷಗಳು ಸೊ ಇದಕ್ಕೆ ಯಾವುದೇ ಇದಿಲ್ಲ, ನಡೀತಾನೆ ಇರ್ತದೆ. ಸರಿ, ಮತ್ತೆ ಬೇರೆ ಇನ್ಯಾರಿಗಾರು ಪ್ರಶ್ನೆಗಳಿದೆಯಾ? ಹಲೋ, ಕಂಟಿನ್ಯೂ ಮಾಡ್ಲಾ ಸರ್? ಹಾ ಕಂಟಿನ್ಯೂ ಮಾಡಿ. ಪರಮಾಣು ಶಕ್ತಿಯ ಶಾಂತಿಯುತ ಉಪಯೋಗಗಳು ಎಂಬ ವಿಷಯದ ಮೇಲೆ ಅತ್ಯಂತ ಸರಳವಾಗಿ ಮತ್ತು ಆಳವಾಗಿ ಬೆಳಕು ಚೆಲ್ಲಿದಿರಿ ಸರ್. ತುಂಬಾ ಚೆನ್ನಾಗಿ ಹೇಳ್ಕೊಟ್ರಿ ಸರ್. ಪ್ರತಿಯೊಂದು ಅಂದ್ರೆ ನಾವು ಏನ್ ಅನ್ಕೊಳ್ತಾ ಇದ್ವಿ, ಪರಮಾಣುವಿಂದ ತುಂಬಾ ಪ್ರಾಬ್ಲಮ್ಸ್ ಆಗುತ್ತಂತಾನೆ ಅನ್ಕೊಂಡ್ವಿ. ಬಟ್ ಇಷ್ಟೊಂದು ಉಪಯೋಗಗಳಿದೆ ಅಂತ ತಿಳ್ಕೊಂಡಿರ್ಲಿಲ್ಲ ನಾವು. ತುಂಬಾ ಚೆನ್ನಾಗಿ ಡೀಟೇಲ್ ಆಗಿ ಹೇಳ್ಕೊಂಡ್ರಿ. ನಿಮ್ಮ ಎಕ್ಸ್ಪೀರಿಯನ್ಸ್ನೆಲ್ಲ ತುಂಬಾ ಚೆನ್ನಾಗಿ ಶೇರ್ ಮಾಡ್ಕೊಂಡ್ರಿ ಸರ್. ಅದೇ ರೀತಿ ಒಂದು 3 ಸ್ಟೇಜಸ್ ಆಫ್ ನ್ಯೂಕ್ಲಿಯರ್ ಪವರ್ ಅದ್ರ ಬಗ್ಗೆ ಸಹಿತ ಒಂದು ನೀವು ಮಾಹಿತಿಯನ್ನು ಕೊಟ್ರಿ. ಅದೇ ರೀತಿಯಾಗಿ ವೈದ್ಯಕೀಯ ರಂಗದಲ್ಲಿ ಬಳಸ್ತಾರೆ, ಕ್ಯಾನ್ಸರ್ ಚಿಕಿತ್ಸೆಗೆ, ಕೃಷಿ ಕ್ಷೇತ್ರದಲ್ಲಿ, ಅದೇ ರೀತಿಯಾಗಿ ವಿದ್ಯುತ್ ಉತ್ಪಾದನೆಯಲ್ಲಿ ಹೇಗೆ ಸಕಾರಾತ್ಮಕವಾಗಿ ಬಳಸಬಹುದು ಎಂಬುದನ್ನ ರಾಸಾಯನಶಾಸ್ತ್ರದ ದೃಷ್ಟಿಕೋನದಿಂದ ನಮಗೆ ಮನದಟ್ಟು ಮಾಡಿದ್ದೀರಾ ಸರ್. ತುಂಬಾ ಅಗಸ್ತ್ಯ ಫೌಂಡೇಶನ್ ಪರವಾಗಿ ಹಾಗೂ ನಿಮ್ಮೆಲ್ಲರ ಪರವಾಗಿ ತುಂಬ ಹೃದಯದ ಧನ್ಯವಾದಗಳು ಸರ್. ಧನ್ಯವಾದಗಳು, ತಮ್ಗೆಲ್ಲರಿಗೂ ಧನ್ಯವಾದಗಳು. ನನಗೂ ಬಹಳ ಖುಷಿ ಆಯ್ತು ನಿಮ್ ಜೊತೆ ಮಾತಾಡಿದ್ದು. ಸೊ